काले वर्षतु पर्जन्या पृथिवी सस्यशालिनी देशोऽयं शोभरहिता सज्जना सन्तु निर्भया देशोऽयं शोभरहिताः सज्जना सन्तु निर्भया अरिष्टानि प्रणश्यन्ति दुरितानि भयानि च शान्तिरस्तु शुभं च दुर्गा परमेश्वरी महागणपति क्षेत्राधिपति गोपालकृष्णस्वामी गुरुवर्गमङ्गलम् एकदन्तम् नरसिंहप्रसादो सर्वे गृह्णन्तु वैष्णव ओम लम लक्ष्मी नमः ये नमः ताये नमः श्रीमन्नारायण समर्पयामि यजमान सह कुटुम्बोद्देश्य आराधनं दुर्गां दर्दसीरमण महागुंजिक्षमूर्ति परमात्मा पूजा कार्यमण्डलं सर्ववर्ण सर्वलोकप्राय चित्तार्थे यथाशक्ति नामत्रयजमहं करिष्ये ओम नमः अनन्ताय नमः गोविन्दाय नमः ओम अच्युताय नमः अनन्ताय नमः गोविन्दाय नमः अपराधसहस्र विघ्नद्वंद निवारणे गदरणी विघ्नाटवी हव्यवाट विघ्नव्याल कुलाभिमान गरुडो विघ्ने पंचानना विघ्नो तुंगगिरि प्रभेदन पवी विघ्नाब्धि कुंभोद्भव विघ्नौघाब्रकुल प्रचंड पवनो विघ्नेश्वर पाहि मां विघ्नेश्वर पाहि गजमुख दवगे गणपगे चलवत्री जगवंदितनि आरती तीरे आरती तीरे गजमुख दवगे गणपगे भूषण कुमार गजवदन चरण कमल आरती रे आरती गजमुख दवगे गणपति
ಪಾವನ ಚರಿತ ಪುಣ್ಯೋದಯನ ಭವಜ ವಿಷಯಕ್ಕೆ ಸಿಲುಕದನ ಕೋವಿದಗಿರಿ ಜಯವರ ಸುತನ ಕೋವಿದಗಿರಿ ಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ परमात्मा दुरित भयंकर वरमद मूर विघ्नेश्वर वरमद मूर विघ्नेश्वर ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ತೊಂದನ ದಿನ್ನದಿ ದಿಂದನ ದಿನ್ನದಿ ತೊಂದನ ದಿನ್ನದ ದಿಂದನ ದಿನ್ನದಿ ತಾದೈ ದಿನ್ನದಿ ತಾದೈ ದಿನ್ನದಿ ತಾದೈ ದಿನ್ನದಿ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ಲಂಬಿತ ಸೂತ್ರ ಆ
ದಿನ ದೈ ಧೀಂ ಧೀಂ ಧಿಂ ಧನ ದಿನ ತಾ ಪಾಲಿಸು ಗಜವದನ ಸುಗುಣ ವಿಶಾಲ ದಯ ಸದನ ಧರೆಯೋಳು ರಂಜಿಸುವ ಧರೆಯೋಳು ರಂಜಿಸುವ ಮದಪುರ ಪುರದೊಳು ನೆಲೆಸಿರುವ ಮದಪುರ ಪುರದೊಳು ನೆಲೆಸಿರುವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಆ ಮದವು ಮುದ ಬರುತ್ತಿದೆ ಮಾರನ ಮದದಾನೆ ಮದವು ಮುದ ಬರುತ್ತಿದೆ ಮಾರನ ಮದದಾನೆ ಒರೆವುದೇನೆ ಒರೆವುದೇನೆ ವಾರಿ ಜಗಂಧಿ ವಯ್ಯಾರೆಯ ಸಡಗರ ಒರೆವುದೇನೆ ಬಂಗಾರದ ಕಂಠಿ ಕೈ ಬಳಸರ ಪಣಿಗಳ ಬಂಗಾರದ ಕಂಠಿ ಕೈ ಬಳಸರ ಪಣಿಗಳ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಒರೆವುದೇನೆ ಯಾ
ತಗದೈ ತೋಮ ದಿನ ದೈ ಧೀತ ದಿನ ದೈ ತಗದ ದಿನ ದೈ ದಿನ ದೈ ದಿನ ದೈ ದೈ ತಗದ ದಿನ ದೈ ಧಿಮಿತ ದಿನ ದೈ ತೋಮ ದಿನ ದೈ ಧೀತ ದಿನ ದೈ ತಗದ ದಿನ ದೈ ದಿನ ದೈ ದಿನ ದೈ झड़ुता झड़ुती झड़ुता धिना दी झड़ुता तना दी झड़ुता धिमी दी झड़ुता झड़ुती 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 धीम तना तना तोम तना तना धीम तना तना तोम तना तना धीम तना दिरी नाम तोम तना दिरी नाम दिरी नाम दिरी नाम दिरी नाम तै तना दिना दी धिमी ता दिना दी तोम ता दिना दी धीम ता दिना दी तका ता दिना दी दिना दी दिना दी तत्तोंगादि कुतगादि तादरि गिಡ ಗಿಡ ತಗ ತಗ ತೋದಿ ಮೀತ ದಿನದಿ ಧೀದರಿ ಗಿಡ ಗಿಡ ತಗ ತಗ ತೋಂಗಾದಿ ಕುತಗಾದಿ ತಾದರಿ ಗಿಡ ಗಿಡ ತಗ ತಗ ತೋದಿ ಮೀತ ದಿನದಿ ತೈ ತಗ ದಿನದಿ ಧಿಮಿತ ದಿನದಿ ತೋಂಗ ದಿನದಿ ಧೀತ ದಿನದಿ ತಗ ದಿನದಿ 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 धीम गिಡ गिಡ ತಗದರಿ ಗಿಡ ಗಿಡ ತಗದ धीम गिಡ गिಡ ತಗದರಿ ಗಿಡ ಗಿಡ ತಗದ धीम गिಡ गिಡ ತಗದರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ತರಿ ಗಿಡ ಗಿಡ ತಗದ ಗಿಡ ತಗದ ಗಿಡ ತಗದ ಗಿಡ ತಗದೈ ತಗದ ದಿನದಿ ಧಿಮಿತ ದಿನದಿ ತೋಮ ದಿನದಿ ಧೀಮ ದಿನದಿ ತಗದ ದಿನದಿ 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 ಧಿಮ್ ಗಿಡ ಗಿಡ ತಗದರಿ ಗಿಡ ಗಿಡ ತಗ ಧಿಮ್ ಗಿಡ ಗಿಡ ತಗದರಿ ಗಿಡ ಗಿಡ ತಗ ಧಿಮ್ ಗಿಡ ಗಿಡ ತಗದರಿ ಗಿಡ ಗಿಡ ತಗ ಕೈ ತಗದ ದಿನದಿ ಧಿಮಿತ ದಿನದಿ ತೋಮ ದಿನದಿ ಧೀತ ದಿನದಿ ತಗದ ದಿನದಿ ದಿನದ ದಿನದಿ ದಿನದ ದಿನದಿ ದಿನದ ದಿನದಿ ತಾನಾನಂದ ದಿರಿನ ಹರೇ ఆహో ఆహో కటీల శ్రీ దుర్గా పరమేశ్వరి అమ్మలు కటీలో శ్రీ దుర్గా పరమేశ్వరమ్మను షహబాద్ దుర్గా పరమేశ్వరమ్మను బల సర్వమంగళ మంగళ్యే శివే సర్వార్థ సాధకే షహబాద్ శరణ్యే త్ర్యంబకే దేవి నారాయణి నమస్తే బల వివిధంతా భక్ತರ ಮೇಲೆ ಪ್ರೀತಿಪಟ್ಟಂತ ಶ್ರೀಮತಿ ಗಂಧ ಪ್ರಸಾದ್ దక్కితో దక్కి ఆహో ಆಹೋ ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬಾದ್ ಮತ್ತು ಮಹಾಗಣಪತಿ ದೇವರು ಬಲ ಗಜಾನನ ಭೂತಗಣ ಸವಿತಂ ಕಪಿತ್ತಾಜಿಂಬೋಧನ ಸಾರ ಭಕ್ಷಿತಂ ಶಹಬಾದ್ ನಮಾಸ್ತಂ ಶೋಕವಿನಾಶಗಳನ್ನು ನಮಾಮಿ ವಿಘ್ನೇಶ್ವರ ಬಾಧನಂದನು ಬಲ ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಂತಹ ಶ್ರೀಮತಿ ಗಂಧ ಪ್ರಸಾದ್ దక్కితో దక్కి ಮಾಯಗಾರನು ನೀನೇ ಮಹಿಮನು ನೀನೇ ಆ
जपित लोकनायक हरि काय जपित लोकनायक हरि श्री रस निगराय मूर्ति श्री रस निगराय मूर्ति श्री रस निगराय मूर्ति श्री रस निगराय मूर्ति माया गारणोरिणी महिमनो ಶ್ರೀ ಗೋಪಾಲಕೃಷ್ಣ ದೇವರು ಗೋಪಾಲಕೃಷ್ಣ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮಡಿಗಂಧ ಪ್ರಸಾದ ಕೊಡತ್ತೂರು ಶ್ರೀಮಾನ್ ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಕೊಡತ್ತೂರು ಶ್ರೀ ಸನತ್ ಕುಮಾರ್ ಶೆಟ್ಟಿ ಮತ್ತು ಸನತ್ ಕುಮಾರ್ ಶೆಟ್ಟಿ ಅರ್ತಿಗಾರರು ಕುಶಾಲಗಾರರು ಭೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಂತಹ ಪಟ್ಟೇಶ ಸಭೆಗೆ ಬಂದ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಬೇಡಿದಿಷ್ಟ್ಯಾರ್ಥಗಳ ನೀಡುವ ನಾಡಿನೊಡನೆಯೇ ನಿನ್ನ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ಚಿನ್ಮಯಿ ಮಹಿಷವರ್ಧಿನಿ ಬೇಡಿದಿಷ್ಟಾರ್ಥಗಳ ನೀಡುವ ನಾಡಿನೊಡನೆಯೇ ನಿನ್ನ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ಚಿನ್ಮಯಿ ಮಹಿಷವರ್ಧಿನಿ ನೀಡು ಪ್ರಸಾದವನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಸುರಭಿ
मेरे वो कस्तूरी तिलक पड़ेली मेरे वो कस्तूरी तिलक पड़ेली भरिसिದ ರಾಜಿಸುವ ದೇವಿ ಸುಪ್ರಸಾದವ ನೀಡು ಚಿನ್ಮಯಿ ಸುಪ್ರಸಾದವ ನೀಡು ಚಿನ್ಮಯಿ ಸುರಭಿ ಚಂದನ ಲೇಪಮಯಲಿ ಮೇರೆ ವಗ ಸುರಿ ತಿಲಕ ಬಳಿಯಲಿ ಧರಿಸಿದ ರಾಜಿಸುವ ದೇವಿ ಸುಪ್ರಸಾದವ ನೀಡು ಚಿನ್ಮಯಿ ಹೂವಿನ ಪೂಜೆಯಿಂದ ಪ್ರಸನ್ನಳೆ ಈವುದು ಕುಸುಮಗಂಧ ಪ್ರಸನ್ನಳೆ ಈವುದು ಕುಸುಮಗಂಧ ಹೂವಿನ ಪೂಜೆಯಿಂದ ಪ್ರಸನ್ನಳೆ ಈವುದು ಕುಸುಮಗಂಧ ನೀಡು ಪ್ರಸಾದವನ್ನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಮಹಾದೇವಿಯೇ ಪಾಡುತ್ತ ಬೇಡುವೆನು ಓಂ ಓಂ ಗಂಗನ ದಿನ ಭೀಂ ಭೀಂ ದಿನ ದಿನ
ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸ್ತುತಿಸಿ ಜಯತು ಜಯತು ಆದಿಮಾಯೇ ಅಮ್ಮ ಅಮ್ಮ ಸುತ್ತಲ ಕತ್ತಲನ್ನು ಉತ್ತರಿಸಲಾಗದೆ ತತ್ತರಿಸಿ ಹೋಗಿ ಕೇಳಿದಂತಹ ನಭೋವಾಣಿಗೆ ನಾವು ಕೊರಳಾದಾಗ ಕಾಣಿಸಿಕೊಂಡಂತಹ ನಿನ್ನ ಪದಪಯೋಜಗಳಿಗೆ ಹಣೆಹಚ್ಚಿ ಮುಂದೆ ನಮ್ಮ ಪಥವನ್ನು ನೀನೇ ನಿರ್ದೇಶಿಸಿದರೆ ತೊಡಗಿಸಿಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯಿ. ಜಗಜ್ಜನನೇ, ತುಂಬಿದಾಂಬುದಿ ಆವರಿಸಿರುವ ಕಾರ್ಗತ್ತಲು ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಓಂಕಾರ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ಓಂಕಾರ ಸ್ವರೂಪಿಣಿಯಾದ ಆದಿಮಾಯಾದೇವಿ ನೀನೇ ಪ್ರತ್ಯಕ್ಷಳಾಗಿದ್ದಿ. ನಿನ್ನನ್ನು ಕಂಡಾಗ ನನ್ನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗೆ ನಿನ್ನಲ್ಲೇ ಉತ್ತರವನ್ನು ಕಂಡುಕೊಳ್ಳಬೇಕು ಅನ್ನುವ ಹಾಗಾಗಿದೆ. ಯಾತಕ್ಕೆ ಜನ್ಮವನಿತ್ತೆ, ನಮಗಿನ್ನತರ ಕಾರ್ಯಗಳೇನುಂಟು ಮಾತೆ? ಸರ್ವಶಕ್ತಳು ಸರ್ವಾತ್ಮಕಳಾದ ನೀನು ಎಲ್ಲವನ್ನು ಅರ್ಹುವುದರೊಂದಿಗೆ ಸಂಪ್ರೀತಿಯಿಂದ ನಮ್ಮ ಮೂವರನ್ನು ಪಡೆಯಬೇಕಮ್ಮ. ಓ ಆದಿಮಾಯೇ, ತುಂಬಿದಂತಹ ಜಲರಾಶಿಯ ಮಧ್ಯೆ ನಮ್ಮೂವರ ಸೃಷ್ಟಿ, ನಮ್ಮ ಸೃಷ್ಟಿಗೆ ಕಾರಣೀಕರ್ತಳು ಯಾರೆಂಬುದಾಗಿ ನಾವೇ ತರ್ಕಿಸುತ್ತಾ ಇದ್ದೇವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿದು ಓಂಕಾರ, ಅದನ್ನೇ ಭಜಿಸಿದಾಗ ನೀನೇ ಪ್ರತ್ಯಕ್ಷರಾಗಿದ್ದೀಯ. ಅಜ್ಞಾನ ಎನ್ನುವಂತಹ ಅಂಧಕಾರವನ್ನು ಹೋಗಲಾಡಿಸಿ ಸ್ವಜ್ಞಾನ ಎನ್ನುವಂತಹ ದಿವ್ಯ ಜ್ಯೋತಿಯನ್ನು ಕರುಣಿಸಿದಾಗೆ ನೀನು. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ 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 ಹರಿಹರ ಬ್ರಹ್ಮರಂದರೇ ನಾಮವ ಹರುಷದಿ ಮೂವರಿಗೆ
ಅದಕ್ಕೆ ಒಪ್ಪುವಂತ ಶುಭ ನಾಮಕರಣ ಇರಿಸಲಿಕ್ಕಿದ್ದೇನೆ. ಹೇಗಮ್ಮ? ರಕ್ತ ಛಾಯಿಂದ ಕಂಗೊಳಿಸಿರುವಂತ ನೀನೆ ಬ್ರಹ್ಮ. ಆಗಲಿ ಅಮ್ಮ. ನೀಲವರ್ಣದಿಂದ ಕಂಗೊಳಿಸಿರುವಂತ ನೀನೆ ಹರಿ. ಕೃತಾರ್ಥನಾದೆ ತಾಯಿ. ಶ್ವೇತವರ್ಣ ಹಾಗೂ 3 ಕಣ್ಣುವಂತ ನೀನೆ ಈಶಾ. ಸರಿ ಅಮ್ಮ. ಮಕ್ಕಳೇ, ಅಮ್ಮ, ಮುಂದಕ್ಕೆ ನಿಮ್ಮಿಂದ ಘನ ಕಾರ್ಯವಾಗುವುದಕ್ಕಿದೆ. ಅಪ್ಪಣೆಯಾಗಬೇಕು ಜನನಿ. ಹೋದ ಕಲ್ಪದಿ ಲಯವಂತ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಕ್ಕಾಗಿ ನಿಮ್ಮ ಜನನವಾಗಿದೆ. ನಿಮಗೆ ಒಂದೊಂದು ಗುಣವನ್ನು ಒಂದೊಂದು ಉದ್ಯೋಗವನ್ನು ಇರುವುದಕ್ಕೆ ತಕ್ಕದಂತ ಕ್ಷೇತ್ರವನ್ನು ಕರುಣಿಸಕ್ಕಿದ್ದೇನೆ. ಎಲ್ಲಿ? ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ. ರಾಜಸ ಗುಣ ಭರಿತನಂತ ನೀನು ಸಕಲ ಜೀವಿಗಳನ್ನೆಲ್ಲ ಸೃಷ್ಟಿ ಮಾಡುತ್ತಾ ಸತ್ಯಲೋಕದಲ್ಲಿ ಇದ್ದುಕೋ. ನಿನ್ನಾಜ್ಞೆ ಶಿರೋಧಾರ್ಯ. ಶ್ರೀ ಹರಿ ಅಮ್ಮ, ಸಾತ್ವಿಕ ಗುಣೋಪೇತನಂತ ನೀನು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತ ಜೀವಿಗಳನ್ನು ಪಾಲನೆ ಮಾಡುತ್ತಾ ವೈಕುಂಠ ಲೋಕದಲ್ಲಿ ಇದ್ದುಕೋ. ಹಾಗೇ ಆಗ್ಲಿ ತಾಯಿ. ಈಶಾ ಜನನಿ. ತಾಮಸ ಗುಣಯುತನಂತ ನೀನು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಹರಿಯಿಂದ ಪಾಲಿಸಲ್ಪಟ್ಟಂತ ಜೀವಿಗಳನ್ನು ಅವುಗಳ ಕಾಲಕ್ಕೆ ಅನುಸಾರವಾಗಿ ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿ ಇದ್ದುಕೋ. ಸರಿ ಅಮ್ಮ. ಮಕ್ಕಳೇ, ನಿಮ್ಮ ಉದ್ಯೋಗನ ಭಕ್ತಿಯಿಂದ ಮಾಡುತ್ತಾ ಬಂದಲ್ಲಿ ನಾನು ಶುಭದಾಯಕಳಾಗ್ತೇನೆ. ಇಷ್ಟಪಟ್ಟು ಮಾಡುವಾಗ ದುಷ್ಟರಿಂದ ಕಷ್ಟ ಬಂದ್ರೆ ಏನು ಮಾಡುವುದು? ಕಷ್ಟ ಬಂದರೆ ಕೆಟ್ಟ ಬೀಜಗಳಿಂದ ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂದರೆ ಏಕೋ ಮನಸ್ಸಿನಿಂದ ನನ್ನನಿಗೆ ಧ್ಯಾನಿಸಲಿಂದಾದ್ರೆ ನಾನೇ ಪ್ರತ್ಯಕ್ಷರಾಗಿಯೂ ಪರೋಕ್ಷವಾಗಿ ಬಂದು ನಿಮಗೆ ಒದಗಿಂತ ಕಷ್ಟದ ನಿವಾರಣೆ ಮಾಡ್ತೇನೆ. ಹೋಗಿ ಮಕ್ಕಳಿಗೆ ನಿಮಗೆ ಶುಭವಾಗಲಿ. ಅದೃಶ್ಯರಾಗ್ತೇನೆ, ಅದೃಶ್ಯರಾಗ್ತೇನೆ, ಅದೃಶ್ಯರಾಗ್ತೇನೆ.
ನನ್ನನ್ನೇ ನೋಡ್ತಾ ಇದ್ದೀರಲ್ಲ. ನಾವು ಮೂವರೇ ಇದ್ದಾಗ ನೀನಿದ್ದಂತಹ ಕ್ರಮವೇ ಬೇರೆ, ಹ. ಅಮ್ಮ ಪ್ರತ್ಯಕ್ಷಳಾದ ಬಳಿಕ ನಿನ್ನ ನಡೆಯೇ ಬೇರೆ. ಹ. ಈ ಬದಲಾವಣೆ ಯಾಕೆ ಅಂತ ನೋಡುತ್ತಾ ಇರುವುದು ನಾನು. ಕಾರಣ ಉಂಟು. ಏನು? ಹುಟ್ಟಿದಂತಹ ಆ ಸಮಯದಲ್ಲಿ ಹ್ಮ್. ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ಹಾ. ಪ್ರತ್ಯಕ್ಷಳಾದ ಮಾತೆ ಮೂವರಿಗೆ 3 ಹೆಸರುಗಳನ್ನು, 3 ಉದ್ಯೋಗಗಳನ್ನು, ವಾಸಿಸುವುದಕ್ಕೆ 3 ಯೋಗ್ಯ ಸ್ಥಳಗಳನ್ನು, 3 ಗುಣಗಳನ್ನು ಅನುಗ್ರಹಿಸಿದ್ದಾಳೆ ಮಹಾಮಾತೆ. ಕಾಣಿಸಿಕೊಂಡಂತಹ ಮಾತೆ ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರು ನೀಡಿಸಿದ್ದು ಸರಿ. ಮಗನೇ ಬ್ರಹ್ಮ ಎಂಬ ಹಾಗೆ. ಬ್ರಹ್ಮ ಅಂದರೆ ಏನು? ಏನು? ದೊಡ್ಡದು, ಓಹೋ. ಬೃಹತ್ತಾದದ್ದು. ಹ್ಮ್. ಬೃಹಿರುದ್ಧ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಹ. ಬ್ರಹ್ಮ ಎನ್ನುವಂತಹ ಶಬ್ದಕ್ಕೆ ಹ. ದೊಡ್ಡದು ಎನ್ನುವ ಮಹದರ್ಥ ಉಂಟು. ಹ್ಮ್. ಬ್ರಹ್ಮ ಶಬ್ದವು ಹ್ಮ್. ಸ್ವಭಾವದಿಂದಲೇ ಹ್ಮ್. ನಿಖಿಲ ದೋಷರಹಿತನು, ಅವಧಿಯಿಲ್ಲದ, ಅತಿಶಯವುಳ್ಳ, ಕಲ್ಯಾಣ ಗುಣಗಳಿಂದ ಕೂಡಿರುವ ಪುರುಷೋತ್ತಮನನ್ನು ಸೂಚಿಸುತ್ತದೆ. ಓಹೋ. ಮತ್ತೆ ರಾಜಸ ಗುಣ ಏಕಕಾಲದಲ್ಲಿ ನಾವು ಮೂವರು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕನಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನೇ ನನಗೆ ಅನುಗ್ರಹಿಸಿದ್ದಾಳೆ. ಹರಿಯೇ, ಏನಯ್ಯ? ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ನೀನು ದುಃಖಿಸುವುದಲ್ಲ. ಏನ್ ಮಾಡ್ಬೇಕು? ನೇರವಾಗಿ ನನ್ನ ಬಳಿಗೆ ಬಾ. ಬಂದರೆ ನಿನ್ನ ತಂದೆ ನನ್ನಲ್ಲಿ ಹೇಳಿದ್ರೆ ನಾನು ನಿವಾರಣೆ ಮಾಡ್ತೇನೆ. ಓಹೋ. ಹರನೇ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿಯ ಅಡಚಣೆ ಬಂತು ಅಂತಾದ್ರೆ ನೀನು ದುಃಖಿಸುವುದಲ್ಲ. ನೇರವಾಗಿ ಬ್ರಹ್ಮನ ಬಳಿಗೆ ಬಾ. ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ನಾನು ಪರಿಹರಿಸ್ತೇನೆ. ಯಾಕಂದರೆ ನಮ್ಮ ಮೂವರಲ್ಲಿ ನಾನೇ ಅಧಿಕ, ನೀವಿರುವರು ನಾನು ಹೇಳಿದ ತರದಿ ಕೇಳತಕ್ಕದ್ದು. ಯಾಕೆ ನಗು? ನಗಲ್ಲದೆ ಮತ್ತೇನಯ್ಯ? ಭಕ್ತಿ ಇದ್ದದ್ದು ವಿಭಕ್ತಿಗೆ ತಿರುಗಿದ್ದನ್ನು ಕಂಡು ನಗು ಬಂತು ನನಗೆ. ಅಮ್ಮ ಕೊಟ್ಟದ್ದು ಎನ್ನುವಲ್ಲಿ ಮೂವರಲ್ಲಿಯೂ ಕೂಡ ಸಮಾನತೆ ಉಂಟು ಎನ್ನುವ ಹಾಗೆ ಅರ್ಥ ತಾನೆ. ಪುರುಷಲೆ ಎನ್ನುವ ಧಾತುವಿನಿಂದ ನಿಷ್ಪನ್ನವಾದ ವಿಷ್ಣು ಶಬ್ದಕ್ಕೆ ವ್ಯಾಪ್ತವು ಅಂತ ಅರ್ಥ. ಅವನ ಹೆಸರಿಗೂ ಒಂದು ಅರ್ಥ ಇದೆ. ನಮ್ಮ ಗುಣ ನಮ್ಮ ಲೋಕಕ್ಕೂ ಒಂದು ಮಹತ್ಯಕ್ಕೆ ಇದೆ. ಅದೆಲ್ಲ ಬಿಟ್ಟು ನಾನು ದೊಡ್ಡವಾದ ನೀ ತೊಡಗಿಸಿಕೊಳ್ಳುತ್ತೆ ಅಂತಾದ್ರೆ ರಾಜಸ ಗುಣ ನಿನ್ನನ್ನು ಆಳುತ್ತಾ ಉಂಟು ಎನ್ನುವುದು ಸ್ಪಷ್ಟವೇ. ನಾಯಕತ್ವದ ಲಕ್ಷಣ ಅದೇ ಹೌದಾಗಿದ್ರೆ ನೀನು ಆಳ್ಬೇಕಿತ್ತು, ಅದೇ ನಿನ್ನನ್ನು ಆಳ್ತಾ ಇದೆ. ಬೇಡ, ಅದನ್ನೇ ಹೇಳುತ್ತಾ ಇರುವುದು ನಾನು. ಸುಮ್ಮನೆ ಮದವ ತಾಳುವೆ ಯಾತಕ್ಕೆ? ಅಮ್ಮ ಕೊಟ್ಟಂತಹ ನೇಮವೇನುಂಟು, ಸೃಷ್ಟಿಯ ಕಾರ್ಯ, ಅದನ್ನು ಮುದದಿಂದ ನೀನು ಪ್ರಾರಂಭಿಸಿದ್ರೆ ಮೋದವಾಂತು ನಾನು ಪಾಲನೆಯನ್ನು ಮಾಡ್ತೇನೆ, ಅವ ಲಯಗೊಳಿಸ್ತಾನೆ. ಅಮ್ಮನ ನೇಮವೇನುಂಟು ಅದನ್ನು ನಡೆಸುವಲ್ಲಿ ಕುಶಲಮತಿಗಳು ನಾವಾಗಬೇಕು. ಮುದದಿಂದ ಸೃಷ್ಟಿ ಮಾಡಯ್ಯ. ಈಗ ನೀನು ಮುದದಿಂದ ಅಂತ ಹೇಳಿದ್ರೆ ನಾನು ಪ್ರಾರಂಭಿಸಬೇಕಾ? ಬೇಡವಾ? ಹಾಗೆಲ್ಲ ಆಗುದಿಲ್ಲ. ಏಕೆ? ಇವನ ಅಭಿಪ್ರಾಯವೂ ಬೇಕಾ? ಕೇಳುವ. ನೀನೇನ್ ಹೇಳ್ತೆ? ಬ್ರಹ್ಮ ಮಹಾಮಾತೆ ಅದೃಶ್ಯಲಾದ ಮೇಲೆ ತಾನು ದೊಡ್ಡವನು ಎಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದೆ. ದೊಡ್ಡವ ನಾನೇ, ಆದ್ರೆ ಆಲೋಚನೆಯನ್ನು ಮಾಡು. ಏನು? ಈಶ ಎನ್ನುವಂತ ಶಬ್ದಾರ್ಥ ಯಜಮಾನ. ಯಜಮಾನ? ನೀನ್ ಯಾರಿಗೆ ಯಜಮಾನ? ಇಲ್ಲಿ ಇಡೀ ವಿಶ್ವಕ್ಕೆ ನಾನು ಯಜಮಾನ, ಅರ್ಥಾತ್ ನಿನಗೂ ಕೂಡ ನಾನು ಯಜಮಾನನಿಗೆ ಸರಿ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ನಿನ್ನಲ್ಲಿ ಏನು ಉಂಟು ಅರ್ಹತೆ? ಎಲ್ಲವೂ ಉಂಟು. ಎಲ್ಲ ಉಂಟಂದ್ರೆ ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ನನ್ನಲ್ಲಿ ಉಂಟು. ಹೌದಾ? ಎಲ್ಲಿ ತೆಗೆದಿಟ್ಟಿದ್ದಿ? ತೆಗೆದಿರಿಸಿದ್ದಲ್ಲ, ಮತ್ತೆ ನನ್ನ ಹಣೆಯನ್ನೊಮ್ಮೆ ನೋಡಂತೆ ನೀನು. ಅದೇನು ಹುಣ್ಣಾದದ್ದು? ಬ್ರಹ್ಮ, ಹುಣ್ಣಲ್ಲ ಅದು, ಮತ್ತೆ ಕಣ್ಣು. ಕಣ್ಣು? ಕಣ್ಣು ಅದೇಕೆ ಮುಚ್ಚಿಕೊಂಡದ್ದು? ಈ ಸಂದರ್ಭದಲ್ಲಿ ಮುಚ್ಚಿಕೊಂಡು ಉಂಟು. ಹೌದು, ತಿಳಿಯೋದಕ್ಕಿಲ್ವಾ? ಉಂಟು. ಅದೇ ಯಾವಾಗ? ನಾನು ಸಿಟ್ಟುಕೊಂಡಾಗ. ಯಾವಾಗ ಸಿಟ್ಟುಕೊಳ್ಳುದು? ಹೇಳುವುದಕ್ಕಾಗುವುದಿಲ್ಲ ಬ್ರಹ್ಮ. ಆ ಕಣ್ಣನ್ನು ತೆರೆದನು ಅಂತಾದ್ರೆ ಏನಾಗ್ತದೆ? ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ, ನಿನಗಿಂತ ನಾನೇ ದೊಡ್ಡವ. ನಾನೇ ದೊಡ್ಡವ, ಸಕಲವನ್ನು ಸುಡುವಂತಹ ಯೋಗ್ಯತೆ ಉಂಟು ಅಂತ ಹೇಳ್ತಾ ಇದ್ಯಲ್ವಾ? ನೀನು ಸುಡುವುದಾದರೂ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋದು ನಿನ್ನ ಗಮನಕ್ಕೆ ಬಂತಲ್ವ? ಮತ್ತೆ ಹಾಗಾಗಿ ಹೇಳಿದ್ದು, ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ, ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವನು ನೀನು.
ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದೂ ಭಿನ್ನವಲ್ಲ, ಎಲ್ಲವೂ ವಿಭಿನ್ನ. ನವನವೀನ ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲ್ಲೂ ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ, ಸಾರ್ಥಕತೆಯಲ್ಲಿ ಪ್ರಥಮವಾಗಿ ಕಾಣುವುದು ಸೃಷ್ಟಿ, ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಲಯಕ್ಕಿಂತಲೂ ನಿನ್ನ ಪಾಲನೆಗಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದ. ಅಷ್ಟೊಂದಲ್ಲ ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಸೃಜಿಸುವಂತಹ ಕಾಯಕ ಘನವಾದದ್ದು, ಹಾಗಂತ ಅಷ್ಟೊಂದು ಘನವಲ್ಲ. ಯಾಕೆ ಅಷ್ಟೊಂದು ಘನವಲ್ಲ? ಘನವುಳ್ಳದ್ದು ಪೊರೆಯುವಂತಹ ಕಾರ್ಯ. ಸೃಷ್ಟಿಗೆ ಕಾಲಕಾಲಕ್ಕೆ ನೀಡಬೇಕಾದಂತ ಹೊಣೆಗಾರಿಕೆ ಇರುವುದು ಪಾಲಿಸುವವನ ಮೇಲೆ. ಒಂದು ವೇಳೆ ಕೊಡದೇ ಹೋಯಿತು ಅಂತಾದರೆ ಸೃಷ್ಟಿಗೆ ಬೆಳವಣಿಗೆ ಇಲ್ಲ ಅಂತ ಆಗ್ತದೆ. ಬೆಳವಣಿಗೆ ಇಲ್ಲದಂತಹ ಸೃಷ್ಟಿಗೆ ದೋಷ ಕಂಡುಕೊಳ್ತದೆ ತಾನೆ, ಮೌಲ್ಯ ಇಲ್ಲ ಅಂತ ಆಗ್ತದೆ. ಆದ್ದರಿಂದಲೇ ನಿನ್ನ ಸೃಷ್ಟಿಗೆ ಬೇಕು ಬೇಕಾದ ಕಾಲಕ್ಕೆ ಬೇಕು ಬೇಕಾದನ್ನು ಬೇಕು ಬೇಕಾದವರಿಂದ ಬೇಕು ಬೇಕಾದಷ್ಟೇ ನೀಡುವಂತಹ ಮತ್ತು ನೀಡಿ ರಕ್ಷಿಸುವಂತಹ ಪೊರೆಯುವಂತಹ ಕೆಲಸವು ಶ್ರೇಷ್ಠವಾದದ್ದು. ಈಗ ನೀನು ನಿನ್ನ ಉದ್ಯೋಗ ಶ್ರೇಷ್ಠ ಅಂತ ಹೇಳು. ಹೌದು, ನಾನು ನನ್ನದೇ ಶ್ರೇಷ್ಠ ಅಂತ ಹೇಳು. ಸರಿ ಸರಿ ಯಾವುದು ಅಂತ ನೋಡು, ಅವನ್ನೇ ಹೇಳಿ. ಹೇಳಯ್ಯ. ಸರಿ ನಿನ್ನ ವಚನವು ಪುರಿಯುವವನೇ ಹರಿಹರ ಇದರಲ್ಲಿ ಮಹತ್ತರವಾದ್ದು ಯಾವುದು ಎಂಬುದಾಗಿ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು, ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ಸ್ವಲ್ಪ ನಡುವೆ ಜೀವನ ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ, ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯ. ಆ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ ಪಾಲನಾ ಕಾರ್ಯ. ಹರಿಹರರಲ್ಲಿ ಭೇದಿಲ್ಲ ಎನ್ನುವುದಕ್ಕೆ ಲೋಕ ಮುಖಕ್ಕೆ ತೋರಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಎರಕ
ಏನಯ್ಯ ನಿನ್ನ ಮಾತಿನ ಮಾಡಿದ ನಗುವಿನ ಶರಣೊಳಗಾಕೊಂಡಿದ್ದೆ. ನೀನು ಸೇರ್ಬೇಕಿದ್ರೆ ಅಗತ್ಯ ಇಲ್ವೋ? ಏಕೆ? ಈಗ ನೀವು ಬರುವಂದಾಗಿದ್ದೀರಿ, ಬ್ರಹ್ಮ ಸಣ್ಣವನಾಗ್ತಾನೆ ಎಂಬ ಭಾವನೆ ನಿನ್ನದಾಗಿರಬಹುದು. ಏನು? ನೀವು ಬರುವಂದಾದರೂ ಸಹ ಈ ಬ್ರಹ್ಮನ ದೊಡ್ಡವ ಅನ್ನೋದನ್ನು ನಿರೂಪಿಸ್ತೇನೆ. ಹೇಗಯ್ಯ? ಹೇಗೆಯ? ಹೌದು. ಒಂದು 4 ಬಿಟ್ಟು ನಿನ್ನ ಬೆನ್ನಿಗೆ ಕೊಡುವುದು, ನೀನು ನನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನೇ ದೊಡ್ಡವ ಅಂತ ಹೇಳುವುದು. ಪರಸ್ಪರ ಹೊಡೆದಾಟದ ಮೂಲಕವಾಗಿ ಪೌರುಷ ಬಲ ಯಾರದ್ದು ಹೆಚ್ಚು ಅಂತ ಆಗುತ್ತದೆ. ಆ ಪೌರುಷ ಬಲದಲ್ಲಿ ವಾದದಲ್ಲಿ ಫಲವಿಲ್ಲ ಬಿಡು. ವ್ಯಕ್ತಿಯ ಅಂತರ್ಗತವಾದಂಥ ಸಾಮರ್ಥ್ಯ ಏನು ಎನ್ನುವುದನ್ನು ತಿಳಿಸುವ ನಿಟ್ಟಿನಲ್ಲಿ ನಾ ಹೊಸ ಮಾರ್ಗವನ್ನು ಹೇಳಬಲ್ಲೆ. ಯಾವ ಮಾರ್ಗ? ಶೋಧಿಸುವ. ಏನನ್ನು? ಅಮ್ಮನ್ನೇ ಹೇಳಿದ್ದಾಳೆ, ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳು ನಮ್ಮೊಳಗುಂಟು ಅಂತ. ನನ್ನನ್ನು ನೀನು ನಿನ್ನನ್ನು ನಾನು ಶೋಧಿಸಿ ಯಾರಲ್ಲಿ ಹೆಚ್ಚುಂಟು ಅಂತ ಹೇಳುವ. ಹೆಚ್ಚು ಯಾರಿಗೆ ಉಂಟು ಅವರೇ ದೊಡ್ಡವರು. ಖಂಡಿತ ಅಲ್ವಾ? ಧಾರಾಳವಾಗಿ ಅವಕಾಶ ಮಾಡಿಕೊಡ್ತೇನೆ. ದಾರಿ ಬಿಡು. ಹಾಗಿದ್ದಾನೆ ಹರಿ ನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ಅನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವು ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಇಲ್ಲ. ಹಾಗಾಗಬಾರದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಹೇಗೆ ಬರ್ತಾನೆ ಅಂತ ನಿರೀಕ್ಷೆಯಲ್ಲಿದೆ. ವಿಧಿಯ ಜಠರವ ಪರಿಗಿಸಲು ಬಳಿಗಲ್ಲಿ ಗಂಡನು ಅಲ್ಲಿ ಗಂಡನು ಸರಿದಾಗ ಹೊಂದಿದ ನರಿಗಳೆಲ್ಲ ಸರಿದ ಕಲ್ಪದಿ ಬೆಳೆಯ ಹೊಂದಿದ ನರಿಗಳೆಲ್ಲ ಬ್ರಹ್ಮನ ಉದರದೊಳಗಿರುವುದನ್ನೆಲ್ಲ ಕಂಡವನಲ್ಲಿ ಹೇಳುವುದಕ್ಕಾಗಿ ಹೊರಟು ನಿಂತ ಕಾಲಕ್ಕೆ ಬಂದ ದ್ವಾರವನ್ನು ಮುಚ್ಚಿದ್ದಾನೆ, ಅದೋ ದ್ವಾರವನ್ನು ತೆರೆದಿದ್ದಾನೆ. ಯಾವ ದ್ವಾರವಾದರೂ ನಡೆಯುತ್ತೇನೆ ಅದರಿಂದ. ಶೋಧಿಸಿದೆನು ನುದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಹೋದ ಕಲ್ಪನಿಲಯವಾದ ಹೋದ ಕಲ್ಪನಿಲಯವಾದ ಸರ್ವನೇದಿಗಳು ಗಣ್ಯನಿರಿವ ವಿನೋದ ಶೋಧಿಸಿದೆನು ನಿನ್ನದರವ ಒಳಗೈದಿನ ಗಂಡಿನು ಭರದಲ್ಲಿ ಮೆರೆವಾ ಶೋಧಿಸಿದೆನು ನಿನ್ನ ಉದರವನ್ನು. ನನಗೆ ಯಾಕೆ ಅನುಮಾನ ಉಂಟು ಇಷ್ಟು? ಯಾವ ಕಾಲಕ್ಕೂ ಅನುಮಾನವೆನ್ನುವುದು ಯಾರಿಗೂ ಇರಕೂಡದಯ್ಯ. ಅದನ್ನು ಬಿಟ್ಟು ನೀ ಕೇಳುವುದಿದ್ರೆ ಹೇಳ್ತೇನೆ. ಹೌದಾ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವೂ ಕೂಡ ನಿನ್ನ ಒಳಗಡೆ ಹಾಗೇ ಇದೆ. ಹೌದಾ? ಹಾಗಂತ ಯಾವುದಕ್ಕೂ ಕೂಡ ಚೈತನ್ಯ ಇಲ್ಲ, ಎಲ್ಲ ಜಡವಾಗಿದೆ. ಹೋದವನೇ ಜಡದಿಂದ ಕೂಡಿದವ, ಮತ್ತೆ ಅಲ್ಲಿ ಹೇಗೆ ಚೇತನ? ಓ, ಹಾಗ ಬಿಡೋಣ. ಹಾಗಂತ ನಿನ್ನೊಳಗಡೆ ನೀನಿದ್ದಿ, ನಿನ್ನೊಳಗಡೆ ಹರನಿದ್ದ, ಅವ ನಿನ್ನನ್ನೆಲ್ಲ ಸೇರಿಕೊಂಡು ಆದ್ರೂ ಅಲ್ಲಿದ್ದಾನೆ. ಹೌದಾ? ಹಾಗಂತ ನಾನಿಲ್ಲ. ಸರಿಯಾಗಿ ನೋಡಿದ್ಯಾ? ಹೌದು. ಬಹುಶಃ ಎಲ್ಲಿಯೂ ಅಡಗಿ ಕುಳಿತಿದ್ದಾನೋ ಏನು. ಇರ್ಲಿ, ಬ್ರಹ್ಮ ದೃಷ್ಟಿಗೆ ಕಾಣದೇ ಇರುವಂತದ್ದಲ್ಲ. ಆ ಬಳಿಕ ಬ್ರಹ್ಮ ನಿನ್ನೊಳಗಡೆ ಬಂಗಾರ. ಬಂಗಾರ? ಹೌದು. ನನ್ನ ಉದರದಲ್ಲಿ? ಹೌದು. ಯಾಕೆ ನಗು? ದೊಡ್ಡವರದೆಲ್ಲ ಹಾಗೆ. ಏನು? ಬಂಗಾರ ಒಳಗೆ ಇರುವುದು. ಹೌದೌದು, ಒಳಗಿರುವ ಬಂಗಾರವನ್ನು ನೋಡ್ಲಿಕ್ಕೊಬ್ಬ ಲೋಕಕ್ಕೆ ಆಯುಕ್ತನಾದವ ಬರ್ತಾನಲ್ಲ. ಈಗ ನೀನು ಲೋಕಾಯುಕ್ತನಾಗಿ ಹೋಗಿದ್ದಿ. ಹೌದು. ನೀನು ಒಬ್ಬನೇ ನೋಡಿದ್ದಲ್ವಾ? ನಾನು ನೋಡಿದ್ದೇನೆ. ಶಿವ ನೋಡ್ಲಿಲ್ಲಲ್ಲ? ನನ್ನೊಳಗಿರುವ ನೋಡಿದ್ದಾನಿಲ್ವೋ ನನಗೆ ಗೊತ್ತಿಲ್ಲ. ಅವ ನೋಡಿದ್ರೆ ಕಷ್ಟ ಆಗಬಹುದು. ಬಂಗಾರದ ಬಣ್ಣ ಇರುವುದು? ಬಂಗಾರ ಇಲ್ವಾ? ಆಹಾ, ಬಣ್ಣ ಆದ್ರೂ ಉಂಟಲ್ಲ. ಆದ್ದರಿಂದಲೇ ಹಿರಣ್ಯ ಗರ್ಭ ನೀನು.
ಹಿರಣ್ಯ ಗರ್ಭ ಹೌದು. ಅದು ಸಣ್ಣದು ಅಂತ ಯೋಚನೆ ಮಾಡಬೇಕು. ಏನಯ್ಯ ದೊಡ್ಡದು? ವೇದ ಗರ್ಭಾಯ ವಿದ್ಮಹೆ ಆಹಾ. ಹಿರಣ್ಯ ಗರ್ಭಾಯ ಧೀಮಹೆ ತನ್ನೋ ಬ್ರಹ್ಮ ಪ್ರಚೋದಯ. ನಾನೊಂದು ಹೆಸರು ಹೇಳಿದ್ರೆ ನಿನಗೆ ಮಂತ್ರ ಆಯ್ತಲ್ವಾ? ಈಗ ಹೆಸರು ಕೊಟ್ಟವಳಮ್ಮ ದೊಡ್ಡವರಾದ್ದರಿಂದ ಹೆಸರು ಕೊಟ್ಟವ ನಾನು ಅಪ್ಪನ ಸ್ಥಾನದಲ್ಲಿ ನಿಲ್ಲುವುದಿಲ್ವೇ? ಹೇಗಾಗ್ತದೆ? ಹೆಸರು ಕೊಟ್ಟಿದ್ದೇನಲ್ಲ. ನೀನು ಹೆಸರು ಕೊಟ್ಟಾಕ್ಷಣ ದೊಡ್ಡವಂತ ಆಗುವುದಿಲ್ಲ. ಅಮ್ಮ ಕೊಟ್ಟಾಗ ಆಗಿದೆ. ಅಮ್ಮ ಕೊಟ್ಟಾಗ ಅಮ್ಮನಿಗೆ ಹಿಂದಕ್ಕೆ ಕೊಡ್ಲಿಲ್ಲ. ನನಗೆ ಕೊಡ್ತೀಯ ನೀನಾಗಾದ್ರೆ? ಈಗ ನಿನಗೆ ಹಿಂದೆ ಕೊಡ್ತೇನಲ್ಲ. ಏನು? ನೀನು ಬಂದದ್ದಿಲ್ಲಿಂದ, ನೀ ಬಿಟ್ಟ ದ್ವಾರದಿಂದ. ಅಧೋ ದ್ವಾರದಿಂದ. ಹೌದು. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರು. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ, ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಹೇಗೆ ಸಾಕಾಗ್ತದೆ? ಮತ್ತೆ ಈಗ ನೀನು ನನ್ನೊಳಗಡೆ ಹೋಗದಿದ್ರೆ ಸಮಸ್ಯೆ ಆಗೋದು ನಿನಗೆ ಅಲ್ವಾ? ಅಲ್ಲ, ಹೋಗದಿದ್ರೆ ಏನು ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದ್ರೆ ನಾಳೆ ಸೃಜಿಸಲ್ಪಟ್ಟ ಜೀವರಾಶಿಗಳೆಲ್ಲ ಹೇಳ್ತಾರೆ ವಿಷ್ಣು ಹೋಗಿ ಬಂದ, ಬ್ರಹ್ಮ ಪೂರ್ತಿ ಹೆದರಿದ. ಮತ್ತೆ ಬರ್ಬಾರ್ದು. ಬರ್ಬಾರ್ದಿದ್ರೆ ಹೋಗ್ಬೇಕಲ್ಲ. ಅವಕಾಶ ಮಾಡಿಕೊಡು. ಇದೋ ಬಾಯಿ ತೆರೆದಿದ್ದೇನೆ. ನಾನೇ ದೊಡ್ಡವ ಅಂತ ಮದ ಅಲ್ವ ಅವನಿಗೆ. ಆ ಮದವನ್ನು ಇಳಿಸುವುದಕ್ಕೋಸ್ಕರವಾಗಿ 8 ದ್ವಾರಗಳನ್ನು ಬಂಧಿಸಿದ್ದವ 9 ಬಂಧಿಸಲಿಕ್ಕಾಗದೆ ನಾವು ಹಾಗಲ್ಲ, ನವದ್ವಾರಗಳನ್ನು ಬಂಧಿಸ್ತೇವೆ. ಸರಿದ ಕಲ್ಪಗಳಲ್ಲಿ ಮರಿಗೊಂಡ ಧರಣಿ ಎಲ್ಲವನು ಸುರದ ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪದಿಲಯವಾದಂತಹ ಪ್ರಪಂಚದಲ್ಲೆಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನಂತಹ ಬ್ರಹ್ಮರು ಅದೆಷ್ಟೇ ಮಂದಿದ್ದಾರೆ, ಹರನಂತವರು ಅದೆಷ್ಟೇ ಮಂದಿದ್ದಾರೆ. ಅಂದರೆ ಕಲ್ಪಕ್ಕೊಬ್ಬ ಬ್ರಹ್ಮ, ಕಲ್ಪಕ್ಕೊಬ್ಬ ಹರ. ಕಲ್ಪಾಂತರಕ್ಕೆ ಹರಿಯೊಬ್ಬನೇನು ನಿದರ್ಶನವಾಗಿ ಹೋಯ್ತಲ್ಲ. ಹರಿಯೇ ಶ್ರೇಷ್ಠ ಅಂತ ಗೊತ್ತಾಯ್ತು. ವಿಚಾರ ತಿಳಿಸ್ಬೇಕು, ಬಂದ ಪಥವನ್ನೇ ಹಿಡಿಯೋಣ. ಬಂದ ಪಥವನ್ನೇ ಹಿಡಿಯೋಣ ಅನ್ನುವ ಹಾಗೆ ಮೇಲಕ್ಕೆ ಬಂದಿದ್ದೇನೆ. ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಹೀಗಿರಬಹುದು. ನನ್ನ ಉದರದೊಳಗೆ ಹೋದಂತಹ ಹರಿಗೆ ಹೊರಗೆ ಬರುವುದಕ್ಕೆ ಅಧೋದ್ವಾರವೊಂದನ್ನು ತೆರೆದಿರಿಸಿದ್ದೆ. ಈಗ ನನ್ನ ಮೇಲೆ ಕೂಡ ಸೇಡನ್ನು ತೀರಿಸಬೇಕನ್ನುವಂತಹ ಉದ್ದೇಶದಿಂದ ಅಧೋದ್ವಾರವು ಅಥವಾ ಮತ್ತೊಂದು ದ್ವಾರವು ತೆರೆದಿರಬಹುದು. ಹಾಗಾಗಿ ಮೇಲಿನ ಮೆಲ್ಲನೆ ಕೆಳಗೆ ಇಳಿಸ್ತಾ ಬಂದಿದ್ದೇನೆ. ಯಾವ ದ್ವಾರ ತೆರೆಯಲ್ಪಟ್ಟಿದೆ, ಯಾವ ದ್ವಾರ ಮುಚ್ಚಲ್ಪಟ್ಟಿದೆ ಎನ್ನುವುದನ್ನು ವೀಕ್ಷಿಸುತ್ತಾ ಬಂದವನಿದ್ದೇನೆ. ಮೇಲಿನ ಎಲ್ಲ ದ್ವಾರಗಳು ಮುಚ್ಚಲ್ಪಟ್ಟಿದೆಯಲ್ಲ, ಬಹುಶಃ ಅಧೋದ್ವಾರವನ್ನು ತೆರೆದಿರಬಹುದು ಎಂಬ ಕುತೂಹಲದಿಂದ ನೋಡಿದೆ ಅಂತಾದ್ರೆ ಅಧೋದ್ವಾರವು ಮುಚ್ಚಲ್ಪಟ್ಟಿದೆಯಲ್ಲ. ಏನು ಆಶ್ಚರ್ಯವಿದು! ತನ್ನ ದೇಹದಲ್ಲಿರುವ ನವದ್ವಾರಗಳನ್ನ ಈತ ಬಂಧಿಸ್ತಾನೆ ಅಂತ ಆದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡೋದರ ಬರಿತ ಈತನ್ನು ಸಂಶಯವಿಲ್ಲದಪ್ಪತಕ್ಕಂತಹ ವಿಚಾರ. ಈತನಲ್ಲಿ ನಾನೇ ದೊಡ್ಡವ ಎನ್ನುವ ಹಾಗೆ ವಾದವನ್ನು ಮಾಡಿದೆನಲ್ಲ, ಆ ವಾದದ ಪರಿಣಾಮವಾಗಿ ಈತನ ಉದರ ಶೋಧನೆಗೆ ಒಪ್ಪಿಕೊಂಡೆನಲ್ಲ. ಅದರಿಂದಲಾಗಿ ಈತನ ಉದರದೊಳಗೆ ಬಂದಂತಹ ನಾನು ಅದೆಷ್ಟೋ ಸಮಯದಿಂದ ಬಳಲಿ ಬೆಂಡಾಗಿ ತೊಲಲಾಡುತ್ತಾ ನನ್ನ ಜೀವಿತಾವಧಿಯನ್ನು ಕಳೆಯುವಂತಹ ಪರಿಸ್ಥಿತಿಯನ್ನು ನಾನಾಗಿ ತಂದುಕೊಂಡೆನಲ್ಲ. ಇಲ್ಲಿಂದ ಹೊರ ಹೋಗುವ ದಾರಿಯೇ ನನಗೆ ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಿಸಮ್ಮ. ಸ್ಮರಿಸಿ ಸ್ಮರಿಸಿ ಭಕ್ತಿಯೋಳಾದಿಮಾಯ ಹರಿಯನಾಭಿ ಕಮಲನಾಳದಿ ಮೇರೆ
ದೇವ ಪಥಗೂ ಧರಿಸಿ ಹೊರಟ ಕ್ಷಣದೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗಮಾಯನ ಬೆರದಿ ವಟಪತ್ರದ ನಿಧಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿ ನಿಧಿ ಬಾಯೊಳಗೆ ತ್ರಿಗುಣಗಳು ನಮ್ಮೊಳಗೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ನಮ್ಮನನ್ನು ಧ್ಯಾನಿಸಿದಾಗ ಆಲದೆಲೆಯೊಂದು ತಿಳಿ ಬರುತ್ತಾ ಉಂಟು. ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಬಾಲಮುಕುಂದನಾಗಿ ವಟಭದ್ರಶಾಹಿ ಆಗುತ್ತೆ. ಬರುತ್ತಲ ಕಮಲಜ ಸರಸಿಜದ ಮೇಲೆದ ಇರದಿ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತಾಗ ನಾರ್ದಿಸಿ ನೋಡೆ ಮೆರೆದನ ಮೊಗದಿಂದ ಇರದಿ ಲಗೆ ನೋಡಲು ಹೊರಬಂಜವದನದಿ ಪರಿಶೋಭಿಸುತ್ತಲವ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಯುಗಲವ ಸ್ಮರಿಸುತ್ತ ಭಕ್ತಿಯೋಳು ಆ ಧ್ಯಾನಿಸಿದ್ದೇ ತಡ ಬೆಳಕೊಂದು ಗೋಚರವಾಯ್ತಲ್ಲ. ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭೀಕಮಲದಿ ಪದ್ಮಾಸನನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕನ್ನಿಸಿ ನೋಡಿದ್ರೆ ಮುಡಿ ಬಂದವಲ್ಲ 3 ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿ ಗಾಢ ನಿದ್ರೆಯಲ್ಲಿದ್ದಾನೆ. ಅವನನ್ನು ಎಬ್ಬಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದಯುಗ್ಮಗಳನ್ನೇ ಸ್ಮರಿಸುತ್ತಾ ಇರುತ್ತೇನೆ. ಜಯ 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 ಜಯ. ಕಿರುಬೆರಳಿನಲ್ಲಿ ಹೊರಗಡೆ ಬರುದಿಸುತ್ತಲೇ
ಕಡಲ್ಲಿ ನೀರಲ್ಲದೆ ಬೇರೆಯೂ ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನಪ್ಪನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗೆಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹುಟ್ಟಿನ ಬಗ್ಗೆ ಯಾರಲ್ಲಿ ಆದರೂ ಪ್ರಶ್ನೆ ಕೇಳೋಣವೇ? ಸತ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಣುವತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನೋಡೋಣ. ಹೋಯಿತು ನಾನೊಬ್ಬ ಹುಟ್ಟಿಕೊಂಡೆ. ನಾನು ಯಾಕೆ ಹುಟ್ಟಿದೆ, ನನ್ನಿಂದ ಏನಾಗಬೇಕು ಒಂದೂ ಅರ್ಥವಾಗುತ್ತಾ ಇಲ್ಲವಲ್ಲ. ನನ್ನ ಹುಟ್ಟಿನ ಗುಟ್ಟೇನು ಎಂಬುದನ್ನು ಯಾರಲ್ಲಾದ್ರೂ ಕೇಳಬೇಕು ಅಂತ ಹೋದ್ರೆ ಕತ್ತಲೆ ಬಿಟ್ರೆ ಬೇರೆ ಏನು ಕಾಣಿಸುವುದಿಲ್ಲ. ನೋಡುವ, ಒಂದು ಸಣ್ಣ ತಿರುಗಾಟ ಮಾಡ್ತೇನೆ. ನೀನು ಯಾರು? ನಿನ್ನ ಅಮ್ಮ. ನಿನ್ನ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಅಮ್ಮ ಇಲ್ಲ. ಹೀಗಿರಬಹುದಾ? ಹೇಗೆ? ನಾನು ನಿನ್ನ ಅಪ್ಪನ ಅಥವಾ ನೀನು ನನ್ನ ಮಗನು? ಅದು ಹಾಗಾಗುವುದಿಲ್ಲ. ನೀನು ನನ್ನ ಮಗನೋ, ನಾನು ನಿನ್ನ ಅಪ್ಪನೋ. ಒಂದಾಯ್ತಲ್ವೇನೋ? ಏನು ಒಂದಾಯ್ತಾ? ಇಬ್ಬರ ಪರಿಸ್ಥಿತಿ ಒಂದೇ ಅಂದ ಮೇಲೆ, ನಾವಿರೋರು ಒಂದಾಗಿದ್ದೇವೆಲ್ಲಾದ ಮೇಲೆ ಜೀವಮಾನ ಪರ್ಯಂತ ಜೊತೆಯಲ್ಲೇ ಇರಬೇಕು. ಹೌದು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ? ಇಲ್ಲಿ ಸಂಬಂಧ ಮಾಡುವುದು ಯಾರು? ಸಂಬಂಧ ಮಾಡ್ಲಿಕ್ಕೆ ನೀನಾಗ್ಬೇಕು ಅಷ್ಟೇ. ಅಲ್ಲೇನಲ್ಲೋ ನೋಡಿದ ಹಾಗಲ್ವೇನು? ಸ್ವಲ್ಪ ಗಟ್ಟಿಮುಟ್ಟಾದಂತ ಶರೀರ, ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮ? ಕಾಣದೇ ಇರುವಂತ ಕುರುಡ ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಓ, ನಾನು ನಿನಗೆ ತಮ್ಮ. ಈಗ ನಾನೇನಾದ್ರೂ ಮಾಡ್ಬೇಕಲ್ವ? ಏನೇನು ಮಾಡಬೇಡ, ಮಾಡುವಂತದ್ದನ್ನೇ ಮಾಡಬೇಕು. ಹದದಲ್ಲಿ ಕೈಯ ಹದದಲ್ಲಿ ಹೇಗುಂಟು ನಮ್ಮದು ವ್ರತ ವ್ರತ ಎಲ್ಲ ಕಡೆಯಲ್ಲಿ ಹಾಗೆ. ನನಗೂ ಹಾಗೆ. ನಿನ್ನ ನೋಡಿದ ತಕ್ಷಣವೇ ಏನೋ ಒಂದು ರೀತಿಯ ಗೌರವ, ಒಂದು ರೀತಿಯಲ್ಲಿ ಪ್ರೀತಿ ಉಕ್ಕಾರ್ತಾ ಉಂಟು. ಹಾಗಾಗಿ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳ? ಅಡಿಗಡಿಗೆ ಒಂದೆಡೆಯಿಂದ ಹಸಿವು, ಇನ್ನೊಂದೆಡೆಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ?
ಶಬ್ದ ಚುರು 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 ಎನ್ನುವ ಹಾಗೆ ಹಸಿವೆ ಹಸಿವನ್ನು ನಿವಾರಿಸುವಂತ ಬಗೆ ಹೇಗೆ ಕಾಣುತ್ತಾ ಇದೆ ವಿಶಾಲವಾದ ಜಲರಾಶಿ. ಜಲರಾಶಿಗೆ ಒಂದು ಬಾಯಿದ್ರೆ ಜಲಚರ ಪ್ರಾಣಿಗಳ ಮೇಲೆ ಬರುತ್ತದೆ. ಒಂದೊಂದೊಂದನ್ನು ಹಿಡಿದು ತಿನ್ನುವ. ಯಾಕೆ ಎಳೆಯುವ? ನೀನು ಎಲ್ಲಿರುವೆ? ನಾ ಇಲ್ಲಿರುವೆ. ದೂರದಲ್ಲಿದ್ದೀನೋ? ಹೌದೌದೌದು. ನೋಡ, ಹತ್ತಿರ ಹತ್ತಿರ ಬಾ. ಒಂದೇ ಕಾಣುವಂತ ಜಲರಾಶಿಯನ್ನು ಬಡಿಯುತ್ತಾ ತಿನ್ನುವುದಕ್ಕೆ ನಮಗೇನಾದ್ರೂ ಸಿಗುತ್ತದೆ ಅನ್ನುವಂತ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಹೌದೌದು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೇನೋ? ಏನು ಸಿಗಲಿಲ್ಲ. ಏನೂ ಇಲ್ಲ. ಏನೂ ಸಿಗಲಿಲ್ಲ. ಏನು ಸಿಗಲಿಲ್ಲ. ಏ ತಮ್ಮ, ನಾನು ಕಂಡೆ. ಯಾವುದರ ಕಂಡೆ? ಆಗಲ್ವೇನು? ಮತ್ತೆ ಕಾಣದೆ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ಓಹೋ, ದೂರದಲ್ಲಿ ನೋಡ. ಅರೆ ಬಿಡದದ್ದು ತಮಾರಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ. ಈ ಕ್ಷೇತ್ರದಲ್ಲಿ ಕಮಲ ಅರಳಿದ. ಸದ್ಯಕ್ಕೆ ಅರಳುವುದು ಕಮಲವೇ. ಅದರ ಮಧ್ಯದಲ್ಲಿ ಚೋಟುತದ ಬೆಳ್ಳಗಿನ ಒಬ್ಬ ಪೋರ. ಚಿಕ್ಕಿದ್ದಲ್ಲಿದ್ದಕ್ಕೋ ಚಿಕ್ಕವನು ನೋಡಿದ್ದೆ ತಡ. ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವ? ನೋಡು, ನನ್ನ ಕಣ್ಣನ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಿರುಗಿಸಿ ಹೋಗು. ಕೇಳ, ಕಣ್ತಪ್ಪಿಸಿ ಓಡಿ ಹೋಗುದಕ್ಕೆ ಮನ ಮಾಡ್ತಾ ಇದೆ. ಕೈಗೆ ಸಿಕ್ಕಿದ್ದು ಬಾಯಿಗಿಲ್ಲ ಅಂತ ಆಗಬಾರ್ದು. ಆ ಕಡೆಯಿಂದ ನೀನು ಬಾ, ಈ ಕಡೆಯಿಂದ ನಾನಿದ್ದೇನೆ. ಇಷ್ಟೊತ್ತು ಸರಿ ಇದ್ದವನಿಗೆ ಏನಾಯ್ತು? ಮತ್ತೆ ಎಂತದ್ದು? ಎಂತದ್ದು? ಆಗದಿದ್ದ ಕಮಲ, ಕಮಲದ ಮೇಲೆ ಪೋರ ಅಂತ ಹೇಳ್ತಾ ಇದ್ದೀನಿ. ನಮಗೆ ಬೇಕಾದ್ದು ಕಮಲವೇ. ನಮಗೆ ಬೇಕಾದ್ದು ಕಮಲನೇ ಇರ್ಲಿ. ಪೋರ ನೀನು ನೋಡಿದ್ಯಾ? ಅದರ ಮಧ್ಯದಲ್ಲಿ ನಾನು ನೋಡಿದ್ದೇನಾ? ನೀನು ಮಾತ್ರ ನೋಡಿದ್ದಲ್ವಾ? ನೀನು ತೋರಿಸಿದ್ದೀಯಾ? ನೀನು ಎಲ್ಲೆಲ್ಲಿ ನೋಡ್ತಿಂತ ನನಗೇನು ಗೊತ್ತಪ್ಪ. ನೀನು ತೋರಿಸಬೇಕು. ನೋಡಿದ್ದು ನೀನು ಅಣ್ಣ ತೋರಿಸಬೇಕು. ನೀನು ನೋಡ್ಲಿಲ್ಲ. ನಾನು ನೋಡ್ಲಿಲ್ಲ. ನೋಡ್ಬೇಕು. ನೋಡ, ಒಂದು ಸುತ್ತು ತಿರುಗು. ಎಂತದ್ದು ನಿನ್ನ ಮುಖವೇ ಕಾಡ್ತಾ ಉಂಟು ನನಗೆ. ನೀನು ಸರಿಯಾಗುತ್ತೆ ಅಂತ ಭಾವಿಸಿದ್ದೆ. ನೀನು ಜೀವಮಾನದಲ್ಲಿ ಉದ್ಧಾರ ಆಗುದಿಲ್ಲ. ಅದು ನೀನು ಬಿಡ್ಬೇಕು. ಯಾಕೆ ಗೊತ್ತಾ? ಯಾಕೆ? ನನ್ನವನಿಗೆ ಸೊತ್ತು ಜಾಸ್ತಿ ಆಯ್ತಾ? ಅವನ ಸುತ್ತು ಕಡಿಮೆ ಮಾಡ್ಬೇಕಾ? ನೀನು ಅಲ್ಲಿಂದ ಅಲ್ಲಿಗೆ ಸರಿ ಆಗಬೇಕು ಅಂತ ಆದ್ರೆ ನಿನ್ನಂತವನಿಗೆ ಅರ್ಧ ಸುತ್ತೇ ಸಾಕು. ಓ, ಅರ್ಧದಲ್ಲೇ ಮುಗಿಸ್ಬೇಕಾ? ಒಂದು ಕೊಟ್ಟರೆ ಹೆಚ್ಚಾಯ್ತು, ಅರ್ಧ ಕೊಟ್ಟರೆ ಕಡಿಮೆ ಆಯ್ತು. ಇವನನ್ನು ಹೇಗಪ್ಪ ಸರಿ ಮಾಡೋದು? ಅದು ಬೇಡ ಬಿಡು, ನಿನಗೆ ಯಾವುದು ಸರಿ ಆಗೋದಿಲ್ಲ. ನನ್ನ ಬೆರಳ ತುದಿಗೆ ನೇರ ದೃಷ್ಟಿ ಹಾಯಿಸಿ
ನನ್ನ ಭಾರಿ ಸಂಸಾರ ಬೊಬ್ಬೆ ಆಗ್ತಿದೆ ಅಪ್ಪ. ಅದಾದಲ್ಲಿ ಜಾರ್ತಾ ಉಂಟು. ಜಾರುವುದಕ್ಕಂತ ನೀನು ಬಿಡಬೇಡ. ಜಾರುವಲ್ಲಿಗೆಲ್ಲ ಜನ ನೀನೆ. ಗಟ್ಟಿ ಒಮ್ಮೆ ಕೈ ಹಾಕು. ಬಿಡಬೇಡ ಬಿಡಬೇಡ. ಈಗ 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 ಕತೆ ಕತೆ ಎಲ್ಲಿ ಬರ್ತಿತ್ತು? ಕತೆ ಅದು ಗೊತ್ತುಂಟು ನಿನಗೆ? ಏನಾಯ್ತು? ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು. ಕಂಡತ್ತ ಬೆಳ್ಳಗಿನ ಕೋರನನ್ನು ಬೆನ್ನಟ್ಟಿದ್ದು ಹೌದಾ? ಹೌದು. ಸಿಕ್ಕಿದ್ದೇನೆ ನಮ್ಮ ಕೈಗೆ. ಅವ ಎಡೆಯಲ್ಲಿ ಜಾರುವುದ? ಎಡೆಯಲ್ಲಿ ಬಿಟ್ಟ ಮಗ ನಾನು ಅಂತ ಭಾವಿಸಬೇಡ. ಏಕೋ ಎರಡು ಕೊಮೆಯನ್ನು ಒಮ್ಮೆಲೆ ಮೇಲಕ್ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ. ಗೋಳುಕ್ಕ ತಲುಗಿದೆ. ಕೊಟ್ಟಲ ಕಡೆಗೆ ಪೂರ್ತಿ ಇಳ್ದತ್ತಿಲ್ವೇನು? ಇಳ್ದತ್ತಷ್ಟೇ. ಆ ಹೊತ್ತಿಗೆ ಒಂದು ಸ್ವರ ಅಲ್ವೇನ? ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಬಹುಶಃ ಏನು ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ. ಸಾಕಾಗಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣುಕಿ ನೋಡಿದಾಗ ಅಲ್ಲಿಯ ಹೊರಳಾಟ ನೋಡಿ ಅದು ಅದು ನೀನು ತಗೋತಾಯಿತು. ನೀನು ಬದುಕಿದ್ದಿ, ಗೊತ್ತಾಗುದಿಲ್ಲ ಅಷ್ಟು. ಇಲ್ಲೂ ಜೀವ ಇದ್ದು ತಿನ್ನುವಾಗ ಈಗ ನಾನು ಬದುಕಿದ್ದೇನೆ. ಅನ್ನಕ್ಕೆ ಬದುಕಬೇಕು ಅಂತ ಆದ್ರೆ ತಿನ್ನಬೇಕು. ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ದೈತ್ಯರು ದಿನ ಬರುವ ಬರುತ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದೂ ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿಗಾಢನಿದ್ದಲ್ಲಿದ್ದಾನೆ, ಹರನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವವರು ಯಾರು? ಅಮ್ಮನನ್ನು ಧ್ಯಾನಿಸ್ತೇನೆ. ಅಮ್ಮ ಮರುಗಲೆಗೆ ನಿಧಾದ ಮನದಲ್ಲಿ ಧರಿಸಿರುವಾಗ ಚೆನ್ನ ನೀ ಬರೆಯಲ್ಲಿ ನಿನ್ನ ಭಕ್ತಿಗೆ ಮೈದೋರಿದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದಿ. ಏನಾಯ್ತು ಮಗನೇ? ಹೇಳು. ನಡೆದಿರುವಂತಹ ವಿಚಾರವನ್ನು ಏನೆಂದು ಹೇಳಲಿ ಅಮ್ಮ? ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂರ್ತನೆ ಇರುವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲಮ್ಮ, ನನ್ನನ್ನು ಕಂಡು ತಿನ್ನುತ್ತೇನೆ ಎನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮನೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ. ರಕ್ಷಿಸಮ್ಮ, ರಕ್ಷಿಸ. ಮರುಗಬೇಡ ವಿಧಾತ. ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿರುವ ಕಾರಣ ಆತನು ಗಾಢವಂತ ನಿದ್ರೆಯಲ್ಲಿದ್ದಾನೆ. ಇನ್ನು ಆತನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡ ಶ್ರೀಹರಿ ದಾನವರನ್ನು ಒತ್ತಿಸಿಕೊಡ್ತಾನೆ. ಈ ಸುದರ್ಶನವನ್ನು ಆತನಿಗೆ ಕೊಡು ಮಗು. ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಮರೆಯಾಗಿದ್ದಕ್ಕೂ ನಿನಗೆ ಶುಭವಾಗಿ. ತೊಲಗಿ ನಿಲನ ಯೋಗಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ಕಿರುನಗೆಯ ಬೀರುದ ತನ್ನ ವದನದಲ್ಲಿ ಕೈಗೆ ಆಯುಧವೊಂದು ಸೇರಿಕೊಂಡಿದೆ. ಏನು ಘಟನೆ ನಡೀಲಿಕ್ಕುಂಟು ಎನ್ನುವುದು ಸ್ಪಷ್ಟ. ನಿರೀಕ್ಷೆಯಲ್ಲಿ ಇರ್ತೇನೆ ಯಾರು
ಮಾಡಿ ಸಮುದ್ರದ ಉಪ್ಪು ನೀರನ್ನು ಕುಡಿದು ಗಳಗಳ ಅಂತ ಮಾಡಿ ಉಗುಳಿ ನಿಮ್ಮ ಸ್ವರ ಸರಿಯಾಗ್ತದೆ. ನಿನಗೆ ಸಮುದ್ರದ ಉಪ್ಪು ನೀರೇ ಕುಡಿಸುವುದಕ್ಕೆ ಹಾಗಲ್ವಾ ಅದು? ಯಾಕೆ ಹಾಗೆ ಹೇಳಿದ್ದು? ಒಂದು ಕೈ ಅಂತರ ದೂರದಲ್ಲಿರುವಾಗ ನನ್ನ ಹತ್ರ ಮಾತಾಡೋದಕ್ಕೆ ಬೊಬ್ಬೆ ಯಾಕೆ? ವಿಶಾಲವಾದಂತ ಜಲರಾಶಿ ಹೋಗಿ ಹೋಗಿ ನನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೋ ಜಾಗ ಸಿಗಲಿಲ್ವೇನೋ? ನೀರಿನಲ್ಲಿ ಬಿದ್ದುಕೊಂಡಿದ್ಯೋ? ಎಲೆ ಮೇಲೆ ಮಲಗಿದ್ದಲ್ಲದೆ ಹೆಬ್ಬೆರಳನ್ನು ಬಾಯಲ್ಲಿ ಚಿಕ್ಕುತ್ತಾ ಇದ್ದಿ. ಯಾರು ನೀನು ಅಥವಾ ನೀನು ಯಾಕೆಲ್ಲಿ ಬಿದ್ದಿದ್ದೆ? ಹಾಳು. ನೀನಾದ್ರೂ ಹೇಳು, ಬೊಬ್ಬೆ ಇಡುವುದು ಯಾಕೆ? ನಮ್ಮ ಶೈಲಿ ಅದು. ಶೈಲಿಯ ಮತ್ತೆ ನಿನ್ನ ಬೊಬ್ಬೆ ಶೈಲಿಯಲ್ಲಿ ಹೇಳುವ ನಿನ್ನ ಸಮಸ್ಯೆ ಏನು? ಹಸಿವಾಗುತ್ತದೆ. ಹಸಿವಾದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ನಮಗೆ ಗೊತ್ತಿಲ್ಲ ಹಸಿವಾದಾಗ ತಿನ್ನಬೇಕು ಅಂತ. ಗೊತ್ತುಂಟಾ? ನಾವು ತಿನ್ನುವುದಕ್ಕಂತ ಹೇಳಿಯೇ ಒಂದು ಪ್ರಾಣಿಯನ್ನು ನೋಡಿದ್ದು. ಓ, ನೀವು ತಿನ್ನುವುದಕ್ಕೆ ಹುಟ್ಟಿದ್ದು? ಅಲ್ಲ, ತಿನ್ನಬೇಕು ಅಂತ ಆಯ್ತು. ಹುಡುಕಿದೆ. ಏನ್ ಸಿಕ್ಕಿತು? ಒಂದು ಸಿಕ್ಕಿತು. ಎಂತದದು? ಸಣ್ಣದು ಸಣ್ಣ ಬೋರ. ಹೀಗೆ ಅಲ್ವಾ? ಹುಡುಗ ಬೋರ ಸಿಕ್ಕಿದ್ದು. ಬೋರ ಇನ್ನೇನು ತಿನ್ನುವ ಅಂತ ಎಲ್ಲಿ ಹಿಡಿದೆ? ನಾನು ಅವನಿಗೆ ಹೇಳಿದೆ. ಏನ್ ಹೇಳಿದೆ? ಈಗಪ್ಪ ಅಪರೂಪಕ್ಕೆ ಸಿಕ್ಕುವುದು ಜಾಗ ನೋಡಿ ಕೈ ಹಾಕಬೇಕು ಅಂತ. ಅವನಿಗೆ ಸ್ವಲ್ಪ ಅವಸರ ಜಾಸ್ತಿ. ನೀ ಹೇಳಿಕೊಡ್ಬೇಕು. ಕೈ ಹಾಕಬೇಕು ಅಂತಲೂ ಗೊತ್ತಿಲ್ಲ. ಹೇಳಿಕೊಡ್ಲಿಲ್ಲ. ಮೊದಲ ಅವ ಕೈ ಹಾಕಿ ಆಗಿದೆ. ನೀನು ಅಷ್ಟು ಅನುಭವ ಇರುವ ಅವನಲ್ಲಿ ಬಿಟ್ಟು ನೀನು ಹಾಕಿದ್ದಾಗುವುದು. ಅವ ಹೇಳಬೇಕಲ್ವಾ? ಮೊದಲ ಕೈ ಹಾಕಿದ್ರೆ ನಾನೇನು ಮಾಡಿದೆ? ಏನಾಯ್ತು ಪರಿಣಾಮ? ಅವ ಮುಂದಿನಿಂದ ನಾನು ಹಿಂದಿನಿಂದ ಕೈ ಹಾಕಿದ್ದು. ಓಡಿದ್ದು ಅಲ್ಲ, ಅದೇನಾಯ್ತು? ಯಾವುದು? ಕೈ ಓಡಿ ಸ್ವಲ್ಪ ನಿಲ್ಲಿಸು. ಕೈ ಹಾಕುವಾಗ ಜಾರಿತು. ನಾನು ಅದನ್ನೇ ಹೇಳಿಕ್ಕೆ ನಾವು ಅವಸರ ಮಾಡಿದ್ದ. ಸ್ವಲ್ಪ ಅವಸರ ನಿನಗೆ ಸರಿ ಇಲ್ಲ. ನಿನಗೆ ಸರಿ ಹೇಳು. ಆಮೇಲೆ ಇನ್ನು ಅದು ಗೊತ್ತುಂಟೇನೋ ನಿನಗೆ? ಮುಂದಿನಿಂದ ಅದು, ಹಿಂದಿನಿಂದ ನಾವು ಒಡಿಸಿ ಓಡಿ ಬಂದು ಡಿಡಿಕ್ಕ. ಕರ್ಮ ಎಂತ ಡಿಡಿಕ್ಕ? ಅದು ಮುಕ್ತಾಯ ಆಗುದಿಲ್ವೇ? ನಾನು ಮಾತಾಡ್ಬೇಕ? ನಿನ್ನೆ ಮಾತಾಡ್ಬೇಕು. ಯಾಕಂದ್ರೆ ನಿನಗೆ ಉಸಿರು ಬಿಡುವುದಕ್ಕಾಗುದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಂದು ನೋಡಿದಾಗ ಆ ಪ್ರಾಣಿ ಇಲ್ಲ, ಮತ್ತೆ ಬದಲಾಗಿ ನೀನಿದ್ದಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ತೋರು ಬೇಗ ಮೊದಲು ಕಂಡ ಬೋರನೆಲ್ಲಿ ಹೋದ. ನಾನೊಂದು ಕೇಳ, ಏನು? ಯಾರು ನೀವು ಯಾರು? ಎಲ್ಲಿಂದ ಬಂದ್ರಿ? ಯಾವ ಊರು? ಅದ್ಯಾವುದು? ಯಾರು ನೀವು? ಎಲ್ಲ ಹೋಯ್ತು. ನಮ್ಮ ಮಾನ ಮರ್ಯಾದೆ ಹಾಳಾಗಿ ಹೋಯ್ತು. ನಾವು ಏನಿದ ಎತ್ತರ, ನಮ್ಮ ಪ್ರಚಾರ ಚಿಟ್ಟು ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಢ ಅಪ್ರಬುದ್ಧ ನಮ್ಮ ಅವ ಯಾರು ಅಂತ ಪ್ರಶ್ನೆ ಮಾಡಿ ಇದಕ್ಕಿಂತ ದೊಡ್ಡ ಅಪಮಾನ ಉಂಟಾ? ಅವ ಹೇಳಿದಂತೇಳಿ ನಾವು ಕೆಳಗಿಳಿದಲ್ಲ, ಮತ್ತು ಮೇಲಕ್ಕೆ ಹೋಗ್ಬೇಕು. ಆಗಬೇಕು ಅಂತಾದ್ರೆ ಇನ್ನು ಕೆಲವು ಸಮಯದ ಮೊದಲಿಗೆ ಎಲ್ಲ ಇತ್ಯರ್ಥ ಆಗುತ್ತೆ. ಆದಷ್ಟು ಪ್ರಚಾರ ಆಗಬೇಕು ನಮ್ಮ ಬಗ್ಗೆ. ಅದಕ್ಕೆ ಜನ ನಾನಾ ನೀನಾ? ಬೇಡ ಪ್ರಚಾರಕ್ಕೆ ಜನ ನೀನು, ನಾನಲ್ಲ. ನಾವು ಸಾಮಾನ್ಯರಲ್ಲ. ಸ್ವಲ್ಪ ಎದೆಗಟ್ಟಿ ಮಾಡಿ ಆಯ್ತಾ? ಧೀರರು, ಶೂರರು, ಘನ ಗಂಭೀರ ಅಹುದು ನೀವು, ಅಹುದು ನೀವು.
ಅಧಿಕಾರಿ ಅಧಿಕಾರಿ ಅಧಿಕಾರಿಯಾಗಿರುವನು ಬೇರೆ ಕಾಣೆಯನ್ನೆಲ್ಲ ಹೊರತು ವಾರಿದೆ ಬೇರೆ ಕಾಣೆಯನ್ನು ಹೊರತು ವಾರಿದೆಯ ನಿಮ್ಮನ್ನು ಕಂಡು ನೋಡಿ ಅಂತ ಅರ್ಥ. ಹೇಳು. ಭೂರಿ ದೊಡ್ಡದು ಅದಲ್ವ ಭೂರಿ ತುಂಬಾ ಬಹಳ ಹೆಚ್ಚು ಎಲ್ಲ ಒಂದೇ ದೋಷವಾಯಿ. ಭೂರಿ ದೋಷವ ಅಂತೆ ನಾನು. ಈಗ ನೀವು 4 ಪ್ರಶ್ನೆಗಳನ್ನು ಕೇಳಿದಿರಿ. 2 ನೀನು 2 ಅವ. ಮೊದಲಾಗಿ ನೀ ಕೇಳಿದ ಪ್ರಶ್ನೆಗೆ ಉತ್ತರ ಏನು? ಬೀರಲ್ ಯಾಕೆ ಕಿರುನಗೆ ಏನು? ನಾ ಹುಟ್ಟಿದಾಗ ನನ್ನ ಅಮ್ಮನ ಮುಖವನ್ನು ನೋಡಿದೆ. ಅಮ್ಮ ಮುಗುಳ್ನಗುತ್ತಾ ಇದ್ದಳು, ನಾನು ಮುಗುಳ್ನಕ್ಕೆ. ಈ ಮುಗುಳ್ನಗುವುದು ಸಂಬಂಧಗಳನ್ನು ಬೆಸೆಯಲು ಅತ್ಯಂತ ಪರಿಣಾಮಕಾರಿ ಮಾರ್ಗ ಎನ್ನುವುದನ್ನು ಅರ್ಥೈಸಿಕೊಂಡು ಮುಗುಳ್ನಗುವುದನ್ನು ಶೈಲಿಯಾಗಿರಿಸಿಕೊಂಡೆ. ಹೇಗೆ ನಿಮಗೆ ಬೊಬ್ಬೆ ಶೈಲಿಯೋ ಮುಗುಳ್ನಗುವುದು ನನಗೆ ಶೈಲಿ. ಇದು ಒಂದು ಪ್ರಶ್ನೆಗೆ ಉತ್ತರ. ತಡಿ, ಏನು ಇದು ಹಾಗಲ್ಲ. ಮತ್ತೆ ನೀನು ಹುಟ್ಟುವಾಗ ನಿನಗೆ ಅಮ್ಮ ಆದ್ರಿದ್ರು, ನಾವು ಹುಟ್ಟುವಾಗ ನನಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಪುಣ್ಯಾತ್ಮ ಬಿಡು, ನಾನಿದ್ದೇನೆ. ಎಂತದು? ಯಾರು ಅಪ್ಪ ಬನ್ನಿ. ಹಾಗಲ್ವ? ಧರ್ಮಕ್ಕೆ ಅಪ್ಪನಾಗುವುದಕ್ಕೆ ಹೊರಟ ಇಲ್ಲದ್ರೆ ಅಪ್ಪನಾಗ್ಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ಉಂಟ? ಅಲ್ಲ, ಆಗತ್ಯ ಹಾಗಲ್ವ? ಅದು ಆ ವಿಷಯವನ್ನು ಬಿಡುವ, ಹಾಗೆ ಮುಂದೆ ಹೇಳುವುದಕ್ಕೆ ನಾನಿದ್ದೇನೆ. ಎರಡನೇದ್ದು ನೀರ ಮೇಲೆ ಕುಳಿತುಕೊಂಡು ಮಾಡುವುದೇನು? ಏನು? ಏನಿಲ್ಲ 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 ಏನಿಲ್ಲ. ಅದು ಒಮ್ಮೆ ಹೇಳಿ ಸಾಕು, ಅದೇ 2 ಸಲ ನಿಮಗೆ ಅರ್ಥ ಆಗಲಿ ಅಂತ. ನಮಗೆ ಒಂದೇಳು ಅರ್ಥ. 3ನೇ ಪ್ರಶ್ನೆ ಏನು? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಬಂದ ಆರ ಕಂಡಿರಯ್ಯ ನೀವು? ನಾನರಿಯದನ್ನು ನನ್ನಲ್ಲಿ ಗೊತ್ತುಂಟು ಎನ್ನುವ ಹಾಗೆ ತಿಳ್ಕೊಂಡು ನೀವು ಗೊತ್ತಿಲ್ಲದನ್ನು ಕೇಳಿದ್ರೆ ನಿಮಗೆ ಗೊತ್ತಿಲ್ಲದು ನನಗೂ ಗೊತ್ತಿಲ್ಲ. ಹಾಗಂತ ನನಗೆ ಗೊತ್ತಿರುವ ವಿಷಯ ನಿಮಗೆ ಗೊತ್ತಿಲ್ಲದ್ದು ಒಂದು ಗೊತ್ತುಂಟು. ಏನು? ನಾನು ಯಾರು ಅಂತ. ಯಾರು? ಕಾಣುತ್ತಿರುವಂತಹ ಈ ವಿಶಾಲವಾದ ಶರಧಿಗೆ ಹೇಗೆ ಅಂತ ಹೇಳಲಿಕ್ಕಿಲ್ಲ. ಶರಧಿಗೆ ಒಡೆಯನು. ಬೇರೆ ಪದಪ್ರಯೋಗ ಸರಿ ಉಂಟು, ಶೈಲಿ ಬೇರೆ. ಒಡೆಯ, ನಿಮಗೆ ಆ ಶೈಲಿ ಬೇಡವೋ? ಪದವನ್ನೇ ಬದಲಾಯಿಸುವ. ಹೇ ಪ್ರಭು, ಅದಕ್ಕೆ ಬೇರೆ ಓ ಹೇಳಿ ಯಾರು? ನಾನಲ್ಲ. ಸದ್ಯಕ್ಕೆ ಪ್ರಭು ಅಂದ್ರೆ ಒಡೆಯ ಅಂತ ಅರ್ಥವ. ಏನಯ್ಯ? ಇಲ್ಲಿಗೆ ನೀನು ಒಡೆಯಲ್ಲ, ಇಲ್ಲಿಗೆ ಏನ್ರು ನಾವಿಬ್ಬರು ಒಡೆಯರಾಗಿದ್ದೇವೆ. ಎಲ್ಲವಾ ಆ ಪ್ರಾಣಿ ನಮಗೆ ತೋರಿಸಿ. ತೋರಿಸು ಅಂತ ಹೇಳ್ತಾನೆ. ಅದು ಹೇಗಿತ್ತು ಅಂತ ಎಷ್ಟಿತ್ತು ಹೇಗಿತ್ತು ಅಂತ ಹೇಳು. ಆ ಪ್ರಾಣಿ ಕಮಲದ ಮೇಲೆ ಕುಳಿತಿತ್ತು. ನೀನು ಹಾಗಲ್ಲ. ನಾನು ಹಾಗಲ್ಲ. ಎಲೆಯ ಮೇಲೆ ವಟ. ಎಂತದು? ವಟ ಮಾತ್ರವ. ಪ್ರಾಣಿನೋದಕ್ಕೆ ಬಿಳಿ ಬಿಳಿಯಾಗಿತ್ತು. ಇದು ಹಾಗಲ್ಲ. ಅಷ್ಟೇ ಅಲ್ಲ, ಅದಕ್ಕೆ 2 ಕೈ, ಇದಕ್ಕೆ 4. ಅಂದರೆ ಚತುರ್ಭುಜ.
ಸರಿ ಮಾಡುವುದಕ್ಕೆ ಮಾತ್ರ ಬರಬೇಕು. ಬಿಡುವ ಆ ಪ್ರಾಣಿ ನಮ್ಮನ್ನು ನೋಡಿ ಗಡ 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 ಗಡ. ನೀನು ಹಾಗಲ್ಲ, ಕಿರುಡಗೇರಿ ಬೇರ್ತಾ ಇದ್ದಿ. ಅಷ್ಟೇ ಅಲ್ಲ ಅಣ್ಣ, ಯಾವ್ದಾದ್ರು ಒಂದು ಹೌದು ಕಡಿಮೆ ಉಂಟಾ? ಬೇಕು ಅದು ನಿನಗೆ ಮೊದಲೇ ಕಡಿಮೆ, ಯಾಕಂದ್ರೆ ಹಸಿವು ಜೋರಾಗಿದೆ ಅನ್ನೋದು. ಹೌದೌದು. ಒಳ್ಳೆ ಮಾತಾಡಿದ ಹೇಳ್ತಾ ಇದ್ದಾವೆ. ಅವನನ್ನು ತೋರಿಸದೆ ಹೋದರೆ ನೀವು ಕೈ- ಅಲ್ಲಿಗೆ ಹಲ್ಲು ತಾಗದೆ ನುಂಗಿಯವು. ನೀವು ಕೈ ಹೇಳಿದ್ರಿ, ತಲೆ ಉಂಟಾ ಪ್ರಾಣಿಗೆ? ತಲೆ ಇಲ್ಲದ ಮತ್ತೆ ಪ್ರಾಣಿ ಅದೇ ಆಗುದಾ? ಎಷ್ಟು ತಲೆ? ಎಂತದದು ಅದು? ಎಷ್ಟು ತಲೆ? ಹ? ಐದು 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 ಹಾ ಹೌದೌದು. ಇದಕ್ಕೆ ಅದಕ್ಕೆ 5, ಹಾ. ಇದಕ್ಕೆ 1. ಇದಕ್ಕೆ ಏ, ಒಂದಾ? 5 ತಲೆ ಅವನ ಅವಾಗ ಬಂದಿದ್ದ. ಅಯ್ಯೋ, ಗೊತ್ತಿದ್ರೆ ಇಷ್ಟು ಎಳೆಲಿಕ್ಕಿತ್ತೇನೆ. ನೀವು ಕೇಳಿದ್ರ ನನ್ನ ಹತ್ರ? ನೀವು ಕೇಳಿದ್ರ ನನ್ನ ಹತ್ರ? ಇಲ್ಲ, ಹೇಳಿಲ್ಲ. ಅದು ಇಲ್ಲಲ್ಲ. ನನ್ನ ತಪ್ಪು. 5 ತಲೆಯವನು ಬಂದು ಒಂದು ಮಾತನ್ನು ಹೇಳಿದ. ಆ ಮಾತನ್ನು ನೀವು ಹೇಳಿದ್ರೆ ಅವನನ್ನು ತೋರಿಸಿಕೊಡ್ತೇನೆ. ರಕ್ಷಮಾಂ ರಕ್ಷಮಾನು. ಬಾಬಾ! ಏ. ಏ, ರಕ್ಷ ಬಾಬಾ! ಸ್ವಲ್ಪ ಇಲ್ಲ, ಅವ ಇನ್ನೊಮ್ಮೆ ಹೇಳ್ತಾನೆ. ಏನೇ? ರಕ್ಷಮಾಂ ರಕ್ಷಮಾನು. ಹಾಗಲ್ವಾ ಅದು? ರಕ್ಷಮಾಂ ಅಂದ್ರೆ ರಕ್ಷಣೆಯನ್ನು ಕೊಡಿ ಅಂತ. ಹಾ. ನೀವು ನನ್ನ ಹತ್ರ ರಕ್ಷಣೆಯನ್ನು ಕೊಡು ಅಂತ ಹೇಳಿದ್ರೆ ಹಾ. ನಿಮ್ಮನ್ನು ಪರಿವಾದ ಆತಾರನಾಗುತ್ತೇನೆ. ಹಾಗಿದ್ರೆ? ಕೊಂದು ಕಳೆಯುವೆ. ಬೊಬ್ಬೆ ಹಾಕೋದು ಗೊತ್ತಿಗೆ ಸಿಗಿ ಸಾಯಿಸಲಿಕ್ಕೆ ಉಂಟು. ಮಾರಿ ಸಂತಾನ ಅಣ್ಣ ಅಮ್ಮ ಹೋಗಿದ ತಲೆಯಿಂದ ಕಾಲುವರೆಗೆ ಸರಿಯಾಗಿ ಪರೀಕ್ಷೆ ಮಾಡಿ ಎದೆಗೆ ಕಿವಿಗಟ್ಟು ಕೇಳಿದಾಗ ಎದೆ ಬಡಿತ ನಿಂತೇ ಹೋಗಿದೆ. ಅಂದರೆ ಸತ್ತಿದೆ ಅಂತ ಅರ್ಥ. ನೀನಲ್ಲಿಗ ತಿನ್ನುವುದಕ್ಕೆ ನಾನು ಯಾಕಿರೋದು? ನೀನೆಂತದಕ್ಕೆ? ನಾನು ತಿನ್ನುವುದಕ್ಕೆ. ನನಗೆ ಇಬ್ಬರಿಗೂ ಬೇಕು. ಏತಮ್ಮ ಹಠ ನಿನ್ನದು ಬಿಡುದಿಲ್ಲ, ನಾನು ಬಿಡುದಿಲ್ಲ. ಇಬ್ಬರು ಬಿಡುದಿಲ್ಲ. ಹೀಗೆ ಮಾಡುವ. ಏನು? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು ಬಲವಾಗಿ ಎಳೆಯೋಣ. ಯಾರ್ಯಾರ ಪಾಲಿಗೆ ಎಷ್ಟು ಸಿಗದಾರ ಹಾಗೆ ಸಣಸಿ ಪಂಚ ಸಹಸ್ರಕಾರದಿ ಧನುಜರಲಿ ಜಯ ಸೇರದಿರುತ್ತೀರೆ ನಳಿನ ನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮರದೊಳರಿದನು ಧುರದೋಳಸದೊಳೆ ಹನನಗೊಳಿಸುವಿ ಕಪಟದೊಳಗಿಳಿರುದ ಧನುಜರ ಪೊಗಳು ತಳಿಲ್ದ ಸೆಣಸಿ ಪಂಚ ಸಹಸ್ರ ಕಾಲದಿ ಸುದೀರ್ಘ ಯುದ್ಧ ಫಲಿತಾಂಶ ಶೂನ್ಯ, ಅಮ್ಮನ ಧ್ಯಾನ ಶಕ್ತಿಗಿಂತ ಯುಕ್ತಿ ಮೇಲೂ ಎನ್ನುವಂತ ಪದ ನಿರ್ದೇಶ. ಬರ್ಲಿ ಅವರು ಕಾಯ್ತಾರೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲುವೆ ನಿನ್ನ ತೋಳ ಸಾಹಸಕ್ಕೆ ಆಶ್ಚರ್ಯವಾದೇನ ಕ್ಷಾರಿಸುವುದೇನು
ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ತೋಳ ಹಾಗಲ್ವದು ನಿಮ್ಮ ತೋಳ ಸಾಹಸಕ್ಕೆ ಅದ್ಭುತವೆನಿಸುವಂತಹ ವಿಲಕ್ಷಣ ಆಡಂಬರದ ವಿಳಂಬಿತ ಧರಣೆ, ಅದ್ಭುತವೆನಿಸುವಂತಹ ಪೆಟ್ಟುಗಳು, ಮಟ್ಟುಗಳನ್ನರಿತಂತಹ ಹೊಡೆತಗಳು. ಅಬ್ಬಾ, ಈ ತೊಡಗಿಸಿಕೊಳ್ಳಿಕ್ಕೆ ಹೋದದಷ್ಟು 5,000. ಎಲ್ಲಿ ಹೋಯ್ತು ಅಂತ ಹೇಳ್ಬೇಕು. 5,000 ವರ್ಷಗಳು ಹೋದ ಹಾಗೆ ಹೇಳು. ಈ 5,000 ವರ್ಷಗಳ ಹೋರಾಟದಲ್ಲಿ ಏನು ಅದ್ಭುತವನ್ನು ಕಂಡೆ. ನಿನ್ನ ಅಕ್ಷ ಅವನ ವಕ್ಷ, ನಿನ್ನ ಮೂಗು ನಿನ್ನ ಬಾಗು, ನಿನ್ನ ಕೊರಳು ಇವನ ಬೆರಳು, ನಿನ್ನ ಸೊಂಟ ಇವನ ಕಂಠ, ನಿನ್ನ ಹಣೆ ಅವನ ಸೊಂಟ ನನ್ನ ಕಂಠ ಹೇಗ ಒಂದು, ಅವನ ಮೀಸಲ್ ನನ್ನ ಕೇಸವ ಹಾಗಲ್ವಾ, ನನ್ನ ಬಾಯಿ ಅವನ ಕೈ ಹೇಗೆ ಗೊತ್ತಾಯ್ತಾ? ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಿಮ್ಮನ್ನು ಕಿರಿದು ಸಮಯದ ಒಳಗೆ ಈ ಕಿರುನಾಲಗೆಯವ ಹೇಗೆ ಹೇಳಿ ಮುಗಿಸುವುದು? ಕಿರಿದು ಸಮಯದ ಒಳಗೆ ಅಂದ್ರೆ ಕಾಲಮಿತಿಯೊಳಗೆ ಒಂದು ಮುಗಿಸ್ಬೇಕಲ್ಲ, ಮಾತಾಡ್ಲೇಬಾರ್ದು. ಲೆಕ್ಕಾಚಾರದ್ದು 1-2 ಸಲ. ಆದ ಕಾರಣವೇ ನಿನ್ನದೊಂದು ಅವನದೊಂದು ಹೇಳಿದ್ದು. ಇಷ್ಟು ತಾಗ್ತದೆ. ಹೌದು, ಅದಕ್ಕೆ ನೀವು ಹೊಂದಿಸಬೇಕು. ಬಿಟ್ಟ ಸ್ಥಳದಿಂದ ತುಂಬಿಸುವ ಹೊಣೆಗಾರಿಕೆ ನಮ್ಮ. ಆಯ್ತು ಬಿಡು, ಅರ್ಥ ಆಯ್ತಲ್ಲ? ನಿಮ್ಮದಾದಂತಹ ಪರಾಕ್ರಮಕ್ಕೆ ಮೆಚ್ಚಿ ಬೆಚ್ಚಿ ತೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೆ. ನೀವು ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ಪದಪಯೋಜಗಳಿಗೆ ಹಣೆ ಹಚ್ಚಿ ಬೇಕಾದ್ದನ್ನು ಬೇಡಿ ಕೊಡ್ತೇನೆ. ಗೆದ್ದವರು ನಾವು ಸೋತವರು ನೀನು. ಹೌದು, ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದವನಿನಲ್ಲಿ ಬೇಡುವ ಕ್ರಮ ಉಂಟೇನು? ಇದು ಏನು ಗೊತ್ತಾ? ಏನದು? ಕೈ ಕೊಟ್ಟ ಕೈ. ಅಷ್ಟಾದ್ರೂ ಗೊತ್ತಾಯ್ತಲ್ಲ? ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೋ, ಕೊಡ್ತೇವೆ. ಹಾಗೆ ಆಗ್ತದೆ. ನಾನು ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ನನ್ನ ಕರದ ಮೇಲೆ ಕರದಟ್ಟು ಭಾಷೆ ಏನು ಕೇಳ್ತೀವಿ ಅದನ್ನ ಕ್ಷಣದಲ್ಲಿ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದವು ನಿಮಗೆ ತಕ್ಕುದಾದ ಮತ್ತೆ ತಕ್ಕದು ಪೌರುಷ ಪುಷಕ್ಕೆ ನಿಮ್ಮದು ಇದಿರಲಯ ಕೈಗೆ ಬಲು ಸೊಕ್ಕಿದವು ನಿಮಗೆ ಸಿಕ್ಕಿದಿರಿ ಕೈಯೊಳಗಡೆ ಸಿಕ್ಕಿದಿರಿ. ಕೈ ಬಿಡು. ಬಿಟ್ಟೆ. ಎಲ್ಲಿ? ಹಾಗಲ್ವಾ ಅದು? ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ನಾ ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಹೇಳುವುದರ ಮೂಲಕವಾಗಿ ನಿರೂಪಿತವಾದ ಸತ್ಯವನ್ನು ಬಲ್ಲೆಯ? ನೀ ಮೂರ್ಖ, ನೀ ಶತಮೂರ್ಖ. ಸ್ವಲ್ಪ ನಿಲ್ಲು. ಮುಖ ನೋಡಿ ತಾತ್ಸಾರ ಭಾವನೆಯಿಂದ ಮೂರ್ಖ ಮೂರ್ಖ ಅಂದ್ರೆ ಜ್ಞಾನಿಯ. ನೀನು ಶತಮೂರ್ಖ ಅಂದ್ರೆ ಪರಮಜ್ಞಾನಿ. ಅಣ್ಣ ನೀನು ಮೂರ್ಖ. ಅವನಿಗೆ ಹೆಚ್ಚಾಯ್ತು, ನನಗೆ ಕಡಿಮೆ ಆಯ್ತು. ನಾನು ಅಣ್ಣ, ಅವನು ತಮ್ಮ, ಅವನಿಗೆ ಕಡಿಮೆ ಸಾಕು. ಈಗ ಅವರಿಗೆ ಕೊಟ್ಟದ್ದನ್ನು ಹಿಂದೆ ಪಡೆಯುದು ಯಾಕೆ ಸುಮ್ಮನೆ? ಅದು ಬೇಸರ ಆಗುತ್ತೆ. ಅದು ಹಾಗೆ ಇರಲಿ. ಅವ ಶತಮೂರ್ಖನೇ, ನೀನು ಶತಮೂರ್ಖ. ಈಗ ಈ ವಿಶ್ಲೇಷಣೆ ಯಾಕೆ ಅಂದರೆ ನೀವೆಷ್ಟು ಮೂರ್ಖ ಶತಮೂರ್ಖರಾದ್ರೂ ಕೂಡ ನನ್ನ ಹಾಗೆ ಯೋಚಿಸುವ ತಲೆ ಇಲ್ಲಲ್ಲ. ಉಂಟು, ಇದು ನನ್ನ ತಲೆ, ಅದು ಅವನ ತಲೆ. ಅದನ್ನೇ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುದ ಸಾನುರಾಗದೊಳಿವೆ ಮನದಿರಾಭಿನುದಲೇ ಸಾನುರಾಗದೊಳಿವಿ ಮನದಿರಾಭಿನುದಲೇ ಆನೆಂಬೊಳೆದಂಥ ಮಾತಾಗ ಏನ ಮಾಡುವುದೋ ತಮ್ಮ
ಇಲ್ವೇನೋ? ಕೊಟ್ಟಿದ್ದೇವೆ ಅವನಿಗೆ ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟವೆಂದಾದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ವೇನೋ? ಅತ್ತ ಬದುಕೋ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಅಲ್ಲಲ್ಲ ಅಯ್ಯೋ ಅಲ್ಲಲ್ಲ ಹೋಯ್ತಲ್ಲ. ಕೊನೆಗೆ ಎಂತ ಮಾಡುವ ಹೇಳು? ಏ ತಮ್ಮ, ಇಬ್ಬರು ಬದುಕಬೇಕು, ಹೇಗಾದ್ರೂ ಮಾಡಿ ಬದುಕಬೇಕು ಅಂತಾದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ನಾನು ಬರುವುದಲ್ಲ, ನೀನು ಇಲ್ಲಿ ಬಾ, ಈ ಕಡೆ ಬಾ. ಸರಿ, ಕೇಳು. ಏನಯ್ಯ? ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಕದ ದರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆದುಕೋ. ನಾನು ಮತ್ತು ನೀವು ನಮಗಿರುವ ಸಂಬಂಧವನ್ನು ನಿಮ್ಮ ಮನೋಮಂಡಲಕ್ಕೆ ಅನುಗ್ರಹಿಸುತ್ತಾ ವಿಶ್ವವಿರಾಟ್ ರೂಪವನ್ನು ತಾಳುತ್ತೆ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ಕಿರಣ ಶಯನ ಹರಿ ಶ್ರೀಹರಿ. ನಾರಾಯಣ ಅಚ್ಯುತ ಕೇಶವ ಮಾಧವ ಗೋವಿಂದ ಮುಕುಂದ ವೈಕುಂಠವಾಸ, ಕಾಪಾಡು ತಂದೆ ಕಾಪಾಡು. ವಿಶ್ವವಿರಾಟ್ ಸ್ವರೂಪವನ್ನು ಒಂದೊಮ್ಮೆ ನಾವು ಕಂಡುವರಿದ್ದೇವೆ. ಅಜ್ಞಾನವು ದೂರವಾಯಿತು, ಸುಜ್ಞಾನ ಬೆಳಕಿನೊಳಗೆ ಬಂದಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳು ನಾವು ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದತ್ತ ಸಾಯುಜ್ಯ ಪದವಿಯನ್ನು ನಾವಿಯರವರು ಪಡಿಬೇಕು, ಅದನ್ನು ನೀನು ಇಯಬೇಕು ಅಂತ ನಮ್ಮ ಕೇಳಿ. ಮೃತ್ಯುಂಜಯ ಮಿತ್ರ, ಪವಿತ್ರ ನಿತ್ಯ ಸನ್ನುತ ಪಾತ್ರ, ನೀನೇನು ನಿನ್ನ ಮಹಿಮೆ ಏನು ಎಂಬುದನ್ನು ನಾವು ಅರಿದಿ ಕೃತ್ಯವನ್ನು ಸಗಿದವರಿದ್ದೇವೆ. ಲೋಕಮುಖದಲ್ಲಿ ನಾವಿರೋರು ಅಣ್ಣ ತಮ್ಮಂದಿರಾಗಿದ್ದವರು. ಇನ್ನು ಮುಂದಕ್ಕೆ ನಮಗೆ ಸೂಕ್ತವಾದ ಹೆಸರನ್ನಿರಿಸಿ ಆ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ತಂದೆ. ಇದು ಅಭಯ ಕರುಣಿಸುದಲ ಭಯವನು ಕರುಣಿಸುದಲ ಭಯವನು ಜಂಗೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತದೆ. ಮೇಧಸದ ಜಲಧಿಯಲ್ಲಿ ಸೇರಿಸುದ ತರೆಯರುದಿಸುದ ಮೇದಿನಿಯರು ನಿರಿಸಿ ಬೆಸರನು ನಾಭಿ ಕಮಲದಿ ವಿರಿವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಮಕ್ಕಳೇ, ಮೃದು ಶರೀರಿಯಾದ ನೀನು ಮಧು, ಕಠಿಣ ಶರೀರಿಯಾದ ನೀನು ಕೈಟಬ. ನಿಮ್ಮನ್ನು ನಿಗ್ರಹಿಸಿ ಮಧುಸೂದನ ಕೈಟಬಾರಿ ಅಂತ ಪ್ರಪಂಚ ನನ್ನನ್ನು ನುತಿಸುವಾಗ ನಿಮ್ಮ ಹೆಸರು ನನ್ನ ಹೆಸರಿನ ಜೊತೆ ಹೊಂದಿಕೊಳ್ಳುತ್ತದೆ. ನೀವಾಡಿದ ಮಾತಿನಂತೆ ನಿಮ್ಮ ದೇಹವನ್ನು ಹನಿ ಹುಂಡು ನೀರು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಹರಿಹರ ಮತ್ತು ಬ್ರಹ್ಮರ ಸೃಷ್ಟಿಯಾದ ಮರುಕ್ಷಣದಲ್ಲೇ ತೊಡಗಿಸಿಕೊಂಡಂತವರು ನಾವು. ಈ ಹೊತ್ತಿಗೆ ಮಧುಕೈಟವರನ್ನು ವಧಿಸಿ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವ ಹೆಸರನ್ನು ಪಡೆದದ್ದಾಯಿತು. ನಾನೇ ಅನುಗ್ರಹಿಸಿದ್ದಾಯಿತು. ನಾಭಿ ಕಮಲದ ನಾಳದಲ್ಲಿರುವಂತಹ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪಥ ನಿರ್ದೇಶನ ಮಾಡಿದ್ದೇನೆ. ವೈಕುಂಠ ಸೇರಿಕೊಳ್ಳುತ್ತೇನೆ. ಜನನಿಯ ಜಯಲಿ ಮಾಲಿನಿಯೋ
ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನದ ಪವನು ಗೈರಿ ಎನ್ನುತ್ತಲೇ ಕನಕ ಗರ್ಭನದ ಪವನು ಗೈರೆ ಎನ್ನುತ್ತಲೇ ವನಗಾಗಿ ನಡೆದಂದು ವನಗಾಗಿ ನಡೆದಂದು 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 ಮನದಿ ಯೋಚಿಸಿದಳು ಕನಕ ಗರ್ಭನದ ಪವನು ಗೈರೆ ಎನ್ನುತ್ತಲೇ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನಿಯಾಗಿಯಲಿ ಮಾಲಿನಿಯು ವರದನುಜಾಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಆ ಆ ಜೈನಮೋ ಪರಮೇಶ್ವರ ಕಾಪಾಡು ತಂದೆ ಕಾಪಾಡು. ಶೋಣಿತ ಎಂದರೆ ಶೋಣಿತವನ್ನೇ ಹರಿಸುವ ಮುಖೇನವಾಗಿ ಕಟ್ಟಿ ಬೆಳೆಸಿರುವಂತಹ ನಾಡಂತೆ. ಅದರಲ್ಲಿ ಆಳ್ವಿಕೆ ನಡೆಸಿಕೊಂಡು ಬರುತ್ತಿರುವುದಾದರೂ ಹೆತ್ತವೇ ಆದಂತಹ ದಿತಿ ದೇವಿ, ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಲ್ಲಿ ಹಿರಿಯ ಮಡದೆ ಆದಂತಹ ದಿತಿ ದೇವಿ ನನ್ನ ತಾಯಿ ಸಂತೋಷದ ವಿಚಾರ ಎಂಬ ಹಾಗೆ ಭಾವಿಸಿಕೊಂಡೇ ಎಂದಾದರೆ ಶೋಣಿತದ ರಾಜಕುಮಾರಿ ಆಗಿರಬಹುದು. ಆದರೆ ಆಳ್ವಿಕೆ ನಡೆಸಿಕೊಂಡು ಬರುತ್ತಿರುವಂತಹ ಹೆತ್ತ ತಾಯಿಯ ಮನದಲ್ಲಿ ಪುತ್ರ ಶೋಕ. ಪ್ರಪಂಚದಲ್ಲಿ ಯಾವ ನೋವನ್ನು ಬೇಕಾದರೂ ಮರೆಯಬಹುದಂತೆ, ಪುತ್ರ ಶೋಕ ನಿರಂತರವಂತೆ. ಹಾಗಿದ್ರೆ ಅದನ್ನು ದೂರಪಡಿಸುವುದಾದರೂ ಹೇಗೆ? ಹಾಗಿದ್ರೆ ತಾಯಿಯ ಮನದಾಸೆಯನ್ನು ಈಡೇರಿಸಬೇಕು. ಏನದು? ಆ ಬಗೆಯಲ್ಲಿ ಯೋಚಿಸಿದೆ, ಬೇರೇನೂ ಅಲ್ಲ, ಶೋಣಿತವನ್ನೇ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಪುತ್ರನೋರ್ವ ಈ ಮಾಲಿನಿಯ ಉದರದಲ್ಲಿ ಸಂಜನಿಸಬೇಕಂತೆ. ಹಾಗಾಗಿ ಏನು ಮಾಡೋಣ ಎಂಬಂತಹ ಯೋಚನೆಯನ್ನು ಮಾಡಿದಂತಹ ಹೊತ್ತಿನಲ್ಲಿ ತಪಸ್ಸನ್ನೇ ಮಾಡಬೇಕು. ತಪಸ್ಸೇ ಲಭ್ಯತೆ ಸರ್ವಾಹ. ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆಯಬಹುದಲ್ಲವೇ? ಹಾಗಾಗಿ ಓಡೋಡಿ ಬಂದಿದ್ದೇನೆ ಕಾಂತಾರಕ್ಕೆ. ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಕಾನನವನ್ನು ಪ್ರವೇಶ ಮಾಡಿ ಕಮನೀಯ ಗಾತ್ರನಾದಂತಹ ಕನಕಗರ್ಭನನ್ನು ಮೆಚ್ಚಿಸಬೇಕೆಂಬಂತಹ ತೀರ್ಮಾನ. ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡು ಮಿಂದು ಶುಚಿರ್ಭೂತಳಾದಂತಹ ಹೊತ್ತಿನಲ್ಲಿ ಪಕ್ಕನ ನೆನಪಾದ್ದು ಒಂದೇ ಒಂದು ವಿಚಾರ. ನನ್ನ ಕುರಿತಾದಂತಹ ಯೋಚನೆಯನ್ನು ನಾ ಮಾಡಿ ಮುಂದುವರಿಯಬೇಕು ಎಂಬ ಹಾಗೆ. ಯಾಕೆ? ಚೆಲುವಿಕೆಯಾದಂತಹ ನಾನು ಯೌವನವತಿಯಾಗಿದ್ದೇನೆ. ಇಳೆಯಲ್ಲಿದ್ದಾರಂತೆ ಕೆಲವರು ಕಾಮುಕರು ತಮ್ಮ ಮನಸ್ಸಿನಲ್ಲಿ ಕಾಮವನ್ನಿರಿಸಿಕೊಂಡು ತೃಷಿಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಬಂದರು ಎಂದಾದರೆ ತಪದಲ್ಲಿ ಕುಳಿತಿರುವಂತಹ ನನ್ನ ತಪಸ್ಸು ಭಂಗವಾಗುವುದಿಲ್ಲವೇ? ಹಾಗಾಗಿ ಆ ಕಾಮುಕರ ಕಣ್ಣಿನಿಂದ ರಕ್ಷಿಸಲ್ಪಡಬೇಕು. ಇಷ್ಟು ಸಾಕೆ. ಅಡಿಗಡಿಗೆ ನಮ್ಮ ನಾಶವನ್ನು ಬಯಸುವವರಿದ್ದಾರಲ್ಲ, ಸುಮನಸರು, ಹೇಳುವುದಕ್ಕೆ ಸುಮನಸರು, ಆದರೆ ಮಾಡುವುದು ಕೆಟ್ಟ ಕೆಲಸ. ಅವರನ್ನು ಕುಮನಸರು ಎಂಬ ಹಾಗೆ ಕರೆಯಬೇಕು. ಹಾಗಿದ್ದರೆ ಅಂತವರ ಕಣ್ತಪ್ಪಿಸಿ ನಾ ತಪಸ್ಸನ್ನು ಆಚರಿಸಬೇಕು. ಅತ್ತ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಇತ್ತ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನು ಆಚರಿಸುವುದಾದರೂ ಎಂತು? ರೂಪವನ್ನು ಬದಲಾಯಿಸಿದ್ರೆ ಆದೀತು. ಆದರೆ ಯಾವ ರೂಪ ಅಂತ ಇರುವುದು? ಕಾಡಿಗೆ ಪ್ರವೇಶ ಮಾಡಿದಾಗ ಕಂಡಿರುವುದು ಒಂದು ರೂಪ, ಅದು ಮಹಿಷಿ. ಆ ಮಹಿಷಿಗಳ ಹೆಣ್ಣಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ತಪಸ್ಸನ್ನು ಆಚರಿಸಿದರೆ ಪೂರ್ಣವಾದೀತು. ತಡವಿಲ್ಲ ನನಗೆ, ಆದಷ್ಟು ಬೇಗ ಮಹಿಷಿ ರೂಪ.
ಅನರ್ಹರು. ನಿಜ ಅರಿತರೆ ತಪಕ್ಕಿಂದು ವಿಘ್ನ ತರುವರು. ನನ್ನ ತಪಸ್ಸಿಗೆ ವಿಘ್ನ ಉಂಟಾದ ಗೊತ್ತಾಗಲಿಲ್ಲ ಈ ಬೋಸುಡಿಗೆ. ಕೆಟ್ಟ ಯೋಚನೆಗಳನ್ನು ಮನದಲ್ಲಿ ತುಂಬಿಕೊಂಡ ದುಷ್ಟ ಹೆಣ್ಣು ಇವಳು. ಯಾರ ಅಭ್ಯ ಶೀಲ ಸೂರೆಯಾದ್ರೇನು, ತಾನು ಮಾತ್ರ ಶ್ರೀಮಂತೆಯಾಗಬೇಕು ಅಂತ ನಾವು ಆರಾಧಿಸುವಂತಹ ದೇವತೆಗಳನ್ನು ವೈರಿಗಳೆಂದು ಕಂಡುಕೊಂಡಳಲ್ಲ ಇವಳು. ದೇವತೆಗಳೆಂಬ ಮಹಾವೃಕ್ಷ ಬೆಳೆದು ನಿಂತಿರುವುದೇ ಋಷಿಮುನಿಗಳೆಂಬ ಬೇರುಗಳಿಂದ. ನಾವು ಬೆಳೆಸುವಂತಹ ದಿವ್ಯ ವೃಕ್ಷವನ್ನು ಕತ್ತರಿಸುವುದಕ್ಕೆ ಹೊರಟಿದ್ದಾಳೆ. ಪರೋಕ್ಷವಾಗಿ ನಮ್ಮನ್ನು ಕೆರಳಿಸ್ತಾ ಇದ್ದಾಳೆ. ದೇಹಕ್ಕೆ ನೋವಾದರೂ ಗಾಯವಾದರೂ ಸಹಿಸಿಕೊಳ್ಳಬಲ್ಲೆ ನಾನು, ಆದರೆ ಮನಸ್ಸಿಗೆ ನೋವಾದರೆ ಸಹಿಸಿಕೊಳ್ಳಲಾರೆ. ನಮ್ಮನ್ನು ಕೆರಳಿಸ್ತಾ ಇದ್ದಾಳೆ, ಅಪಮಾನಿಸ್ತಾ ಇದ್ದಾಳೆ. ಶಿಕ್ಷಿಸುವುದಕ್ಕೆ ಆಯುಧಗಳ ಅಗತ್ಯವಿಲ್ಲ ನಮಗೆ. ಮಹಿಷಿ ರೂಪವನ್ನು ತಾಳಿ ತಪಸ್ಸನ್ನಾಚರಿಸಿದ ಈಕೆಯ ಯೋನಿಯಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ನನ್ನ ನಾಲಿಗೆಯಿಂದ ಬಿದ್ದಂತಹ ಮಾತನ್ನು ಪರಿಹರಿಸುವುದಕ್ಕೆ ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಗೂ ಅಸಾಧ್ಯವಾಗಿ ಹೋಗಲಿ. ನಮ್ಮನ್ನು ವಂಚಿಸಬಹುದು, ನಮಗೆ ತಿಳಿಯದಂತೆ ತಪಸ್ಸು ಮಾಡಬಹುದು ಅಂತ ಯೋಚಿಸಿದ್ದಾಳೆ. ಅಗೋಚರವಾಗಿ ಯಾರು ಏನು ಸಂಚನ್ನು ನಡೆಸಿದರು ನಮಗೆ ತಿಳಿಯುತ್ತದೆ. ದೇಹದ ಭಾಷೆ, ಮುಖದ ಭಾವವನ್ನು ನೋಡಿಯೇ ಯಾರು ಏನು ಮಾತಾಡ್ತಾರೆ, ಸಂಚನ್ನು ನಡೆಸ್ತಾರೆ ಅಂತ ತಿಳಿಯೋದಕ್ಕಾಗ್ತದೆ ನಮಗೆ. ಎಮ್ಮೆ ಅನುಭವಿಸು, ಅನುಭವಿಸು, ಅನುಭವಿಸು. ಏನಿದು ಏನಿದು ಘನ ತರದ ಬಾಬು ಮನಿ ನಿಮಣಿ ಏನಿ ಬಳ್ಳಲಿಲ್ಲದಿಡವು ಸನುರಗದಿ ಬಿಡು ಬಣ್ಣದಿರವಲ್ಲ ನಾನಿವೆ ನೈ ಬಂದ ಕಮಲ ಜದು. ಮಗಳೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನು ಆಚರಿಸ್ತಾ ಇದೆಯೋ ಆ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿದ್ದಾನೆ. 7 ಕಣ್ತೆರೆದು ನೋಡು, ಮನದ ಅಭಿಲಾಷೆಯನ್ನು ತಿಳಿಸು. ಕರುಣ ಸಾಗರ ದೇವ ಪರಮೇಷ್ಠಿಗೆ ಕರುಣ ಸಾಗರ ದೇವ ಪರಮೇಷ್ಠಿಗೆ ಹರುಷದಲ್ಲಿ ಮನದಿರುವ ಏನಮ್ಮ ಧುರಧೀರನಾಗಿ ತರಳನ ಬಯಸಿದ ಧುರಧೀರನಾಗಿ ತರಳನ ಬಯಸಿನ ವಿರಾಜಿಸಿ ನಿನು ಘೋರ ತಪವ ಕರುಣ ಸಾಗರ ದೇವ. ಕರುಣಾಸಾಗರ ದೇವ, ಮಗಳೇ ಮಾಲಿನಿ, ಪರಮೇಷ್ಠಿ ಕೇಳಬೇಕು. ಮೊದಲಾಗಿ ನಿನ್ನ ಪಾದದ್ವಯಗಳಿಗೆ ನಾವು ವಂದಿಸಿಕೊಂಡೇ ತಂದೆ. ಮೃದುವಾಗಲಮ್ಮ. ಬದುಕಿನ ಬರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ಭಜಿಸಿದ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಏನಮ್ಮ ಬಿಡುಗಣ್ಣ ಬರ್ದಿಲರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಬವರ ಭೀಕರನಾದ ಅಸುರ ಕುಲದ ಭಾಗ್ಯ ಬೃಂದಾವನವಾಗುವ ಪುತ್ರನೋರ್ವನನ್ನು ಪಡೆಯಬೇಕೆಂಬಂತಹ ಆಕಾಂಕ್ಷೆ ನನ್ನ ಪಾಲಿಗೆ ದಯಪಾಲಿಸುವಿಯಾ ಭಗವಂತ? ತಥಾಸ್ತು. ಸಂತೋಷವಾಯಿತು ತಂದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸಿ. ಅಯ್ಯೋ, ಈ ಎಂತಹ ಕಠೋರವಾದಂತಹ ನುಡಿಗಳನ್ನಾಡಿ ಬಿಟ್ಟಿರಿ ತಂದೆ. ನನ್ನುದರದಲ್ಲಿ ಸಂಜನಿಸುವಂತಹ ಮಗ ಕೋಣನೆ. ಹೌದಮ್ಮ. ಒಲಿದಂತಹ ನಿಮ್ಮಲ್ಲಿ ಸಂತೋಷದಿಂದಲೇ ವರವನ್ನು ಕೇಳಿದೆ ಎಂದಾದ್ರೆ ನಿಮ್ಮ ಬಾಯಿಯಿಂದ ಬಂದಿರುವುದು ಶಾಪದ ವಾಕ್ಯ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಅಂತೆಯೇ ವಿಧಾತನ ಬಾಯಿಯಿಂದ ಶಾಪ ಬರುವುದಕ್ಕೆ ಸಾಧ್ಯವೇ? ಹಾಗಿದ್ದರೆ ಇದಕ್ಕಿಂತ ನನಗೆ ಸಾವನ್ನೊದಗಿಸಬಹುದಲ್ವೇ ನಿಮಗೆ? ಮರುಗನಿರು ಮಾಲಿನಿಯೇ, ಮರುಗನಿರು ಮಾಲಿನಿಯೇ, ಮುನಿ
ಮರೆಯ ಮಾದಲ್ಲೆನುದ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿಯೇ ತಂದೆ, ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ಯಾ. ಏನು ಮಾಡಲಿ? ನಿನ್ನ ಪಾಲಿಗೆ ಈ ರೀತಿಯಾಗಿ ವರ ಲಭಿಸುವುದಕ್ಕೆ ಖಂಡಿತ ನಾನು ಕಾರಣ ಅಲ್ಲ, ಮತ್ಯಾರು? ನೀನೇ ಕಾರಣ. ಯಾವ ರೀತಿ ತಂದೆ? ನೀನು ತಪಸ್ಸನ್ನು ಆಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿಗೈತಂದು ಯಾವ ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದ್ದೀಯೋ ಸರಿ, ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲನ್ನಾಗಿ ಶಾಪವನ್ನಿಟ್ಟಿದ್ದಾರಮ್ಮ. ಮುನಿಶಾಪ ರಸಿಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಆದರೆ ನಿಗ್ರಹ ಅನುಗ್ರಹ ಇವೆರಡನ್ನು ಹೊಂದಿದವರು ನೀವಲ್ವೇ ತಂದೆ? ನಿಮ್ಮಿಂದ ಪರಿಮಾರ್ಜನೆ ಇಲ್ವೇ? ಖಂಡಿತ ಸಾಧ್ಯವಿಲ್ಲವಮ್ಮ. ಅದ್ಯಾಕಿಲ್ಲ? ನಾನು ಕೊಟ್ಟ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರವಾಗದೇ ಹೋಗಲಿ ಎಂಬ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ನಾ ಮಾಡಿದಂತಹ ತಪಸ್ಸು ವ್ಯರ್ಥ ಅಲ್ವೇ? ಖಂಡಿತ ವ್ಯರ್ಥವಾಗ್ಲಿಲ್ಲವಮ್ಮ. ಪ್ರಯೋಜನ? ಕೋಣನಾದರೂ ಜಾಣನಾಗಿರ್ತಾನೆ. 3 ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಶೂರನಿದ್ದಾನೆ, ಧೀರನಿದ್ದಾನೆ, ಮಹಾಬಲನಿದ್ದಾನೆ. ಧೈರ್ಯವಾಗಿರು. ಹರ್ಷವಾಯಿತು ತಂದೆ, ಹರ್ಷವಾಯಿತು. ಆದಷ್ಟು ಬೇಗ ಶೋಣಿತದ ಕಡೆಗೆ ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಘನಗರುಷವನೆ ತಾಳಿಯೇ ಕ್ಷಣದೊಳು ನಿಜ ರೂಪವನ್ನು ತಡೆಯುತ್ತಲೇ ಮನೆಗೈದಿ ಜನನಿಯೇ ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷ ಸೂಚನೆ, ಇಂದಿನ ಸೇವಾಕರ್ತರು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಎಲ್ಲರೂ ಕೂಡ ಊಟ ಮಾಡಿ ಉದರಾಗ್ನಿಯನ್ನು ಶಮಿಸಿ ಕೊನೆಯವರೆಗೂ ಬಯಲಾಟವನ್ನು ನೋಡಿ ಆನಂದಿಸಬೇಕು ಅಂತ ಅವರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಳೆಯ ದಿನ ನಾವು ಬಜಿಪ್ಪೆಯಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 4ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಮಾನಿಷಾದ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 4ನೇ ತಾರೀಕಿನಂದು ನಮ್ಮ ಇನ್ನೊಂದು ಮೇಳದವರು ತಾಳಿಪ್ಪಾಡಿ ಗುತ್ತು ಬಾಕಿ ಮಾರ್ಗದೆಯಲ್ಲಿ ಶ್ರೀಮತಿ ಮತ್ತು ಶ್ರೀ ಧನಪಾಲ ಶೆಟ್ರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. 7ನೇ ತಾರೀಕಿನಂದು ನಾವು ಕಟೀಲು ಕ್ಷೇತ್ರದಲ್ಲಿ ತಿರುಪತಿ ಕ್ಷೇತ್ರ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 8ನೇ ತಾರೀಕಿನಂದು ನಾವು ಕಟೀಲು ಕ್ಷೇತ್ರದಲ್ಲಿ ತ್ರಿಜನ್ಮ ಮೋಕ್ಷ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮೇ ತಿಂಗಳ 18ನೇ ತಾರೀಕಿನಂದು ಶನಿವಾರ ದುರ್ಗಾನಗರ ಎಕ್ಕಾರು ಎಂಬಲ್ಲಿ ಎಕ್ಕಾರು ಊರ 10 ಸಂವತ್ಸರ ಬಾಬ್ತು ನಾವು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಕೆಲಗಾಲಗಳೆಯಲ ಸತಿ ಗರ್ಭವ ಉದರಿದು ಚಿಲುವ ಸುಕುಮಾರನಂ ಪಡೆದಿರಲು ಹರುಷದಲ್ಲಿಯೇ ಗೆಲಿದು ಸುರಪುರ ಬಾಳ್ವ ಬಗೆಯರಿಯದ ದಿದಿಯೋ ಮರುಮದಿರೆ ತನ್ಮನದಲ್ಲಿ ಜಯ ನಮ್ಮ ಪ್ರಭು ಪರಮೇಶ್ವರ. ಕಾಪಾಡು ತಂದೆ, ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯಾಕೆಯಾದ ದಿತಿದೇವಿಯೇ ನಾನು. ಅಸುರ ಕುಲ ಮಾತೆಯಾಗಿ ಮೆರೆಯುತ್ತಾ ಇದ್ದೇನೆ. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಅದೆಷ್ಟೋ ಮಕ್ಕಳನ್ನು ಪಡೆದುಕೊಂಡೆ. ಆದರೆ ಪಡೆದುಕೊಂಡ ಮಕ್ಕಳನ್ನು ಉಳಿಸಿಕೊಳ್ಳುವ ಭಾಗ್ಯ ನನ್ನ ಪಾಲಿಗೆ ಇಲ್ಲದಾಗಿ ಹೋಯಿತು. ನನ್ನ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸುರಲೋಕವನ್ನಡವಿದಂತಹ ನನ್ನ ಮಕ್ಕಳನ್ನೆಲ್ಲ ಆ ದೇವತೆಗಳು ಮೋಸದಿಂದ ಕೊಂದು ಬರುತ್ತಾರೆ. ಒಮ್ಮೆಯಾದರೂ ಜೀವನದಲ್ಲಿ ನಾಗದ ಪಟ್ಟವನ್ನೇ ಏರಬೇಕು ಎನ್ನುವಂತಹ ಆಸೆ ನನ್ನದು. ಆದರೆ ಆ ಆಸೆ ಆಸೆಯಾಗಿ ಉಳಿಯಿತಲ್ಲ.
ಇದ್ದೇನೆ. ಮಗನೇ ವಿದ್ಯುನ್ಮಾಲಿ, ಹೇಳುವುದಕ್ಕೆ ಹೋದರೆ ಅದೆಷ್ಟೋ ಮಕ್ಕಳ ತಾಯಿ ನಾನು ನಿಜ. ಆದರೆ ಅವರನ್ನೆಲ್ಲ ನಾಗದ ಪೀಠವನ್ನು ಪಡೆಯುವುದಕ್ಕೆ ಉದ್ದೇಶದಿಂದ ಕಳುಹಿಸಿಕೊಟ್ಟೆ. ಅವರನ್ನೆಲ್ಲ ಮೋಸದಿಂದ ಆ ದೇವತೆಗಳು ಕೊಂಡವರಿದ್ದಾರೆ. ಜೀವನದಲ್ಲಿ ಒಮ್ಮೆಯಾದರೂ ನಾಗದ ಪೀಠ ಏರಬೇಕೆನ್ನುವ ಆಸೆ ನನ್ನದು. ಆಸೆ ಆಸೆಯಾಗಿ ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ ಎಂಬಂತೆ ಸತ್ಯ. ನಿಮ್ಮ ಚಿಂತೆಗೆ ಕಾರಣ ಸುರಪೀಠವನ್ನು ಪಡೆಯುವ ಆಶಯ. ಹೌದು. ಚಿಂತಿಸಬೇಡಿ, ಮತ್ತೆ? ನನಗೊಂದು ಅಪ್ಪಣೆಯನ್ನು ಕೊಟ್ಟಿರಿ ಎಂದಾದರೆ ಸೇರುವೆ ಸುರಪುರವ. ಸುರ ಪರಿವಾರವನ್ನು ಸಾಧನೆ ಮಾಡಿದು ಸುರಪೀಠವನ್ನು ನಿಮ್ಮದಾಗಿಸುತ್ತೇನೆ. ಅಪ್ಪಣೆ ಹೋಗಿ ಬಾ, ಶುಭವಾಗಲಿ. ಸುಲಭವಾಗಿ ಬರಲ್ಲ. ಇಂದ್ರಾದಿ ಸುಮ್ಮನಸರನ್ನು ಸಮರ ಮುಖದಲ್ಲಿ ಸೋಲಿಸಿಯಾಗಿದೆ. ಸಿಂಹವಿಷ್ಟಳ ಬರಿದಾಗಿದೆ. ಏನೆಲ್ಲ ಹೊಕ್ಕಿಯುತನಾಗಿ ಹಾರಿಕೊಂಡು ಬಂದೆ. ಹೌದು, ನಿನಗೂ ನನಗಿರುವಂತಹ ದ್ವೇಷವಾದರೆ ಏನು? ಯಾರು ನೀನು ಹೇಳು.
ಆಕ್ರೋಶಗೊಂಡಂತಹ ಸುಮನಸರು ಸುಮವೃಷ್ಟಿಯನ್ನು ಸೇರಿಸುತ್ತಾ ಇದ್ದಾರೆ. ತಡ ಮಾಡುವುದು ಸರಿಯಲ್ಲ. ಯಕ್ಷನು ಪರಿಗಿಸುದ ಬಳಿ ಕೋರುವ ಚಾರದು ತರಹರಿಸಿ ಭಯದಿಂದ ನಡುಗುತ್ತ ಭರದಿ ನಡೆದಾಗ ಮಾಲಿನಿಗೆ ಹೊರಗೆ ಹೊರಗೆ ಅದು ಮತ್ತೆ ಹೊರಗುದಲ್ವಾ? ಎರಗಿ ಬೇಳಿದನು ಅಮ್ಮ 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 ಅಯ್ಯಯ್ಯೋ ಅಂತ ಅಳುತ್ತಾ ಬಂದೆ. ಹೌದಮ್ಮ. ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ? ಸ್ವಲ್ಪ ಅಂದಾಜು ಮಾಡಿ. ಮುಖ ನೋಡಿದ ಪರಿಚಯ ನನಗಿಲ್ಲ. ಆ? ಇಲ್ಲ ಇಲ್ಲ. ನಾನಲ್ಲ ನಿಮ್ಮ ಗಂಡ. ಏನದು? ಹಾ, ಹಾಗಲ್ಲ. ಮತ್ತೆ ನಾನು ಮತ್ತೆ ನಿಮ್ಮ ಗಂಡ. ನೀನು ಮತ್ತು ನನ್ನ ಗಂಡ. ಹಾ, ಹಾ, ಮೇಲೆ ಹೋದು. ತುಂಬ ಉಂಟ ಮೇಲೆ. ಅಲ್ಲಪ್ಪ, ಮತ್ತೆ ಗುರುಪುರ. ಅದೆಲ್ಲಿ? ಹಾ, ಈ ಗುಜ್ಜ ಮಾಡ್ಲಿಕ್ಕೆ. ಓ, ನಿನಗೆ ಅದೇ ಕೆಲಸವಾ? ಅಲ್ಲಮ್ಮ, ಅದು ಬಿಲ್ ಹಿಡಿದು ಮಾಡ್ತಾರಲ್ಲ ಅದಲ್ಲ. ಅದೇನದು? ನಮ್ಮ ರಾಯರು. ಆ ಬಿಲ್ಬಾಣವನ್ನು ಹಿಡಿದು ಮಾಡುವುದು. ಹಾ. ನನ್ನವರು ಹೊರಟದ್ದು ಸುರಪುರಕ್ಕೆ ದಿಗ್ವಿಜಯಕ್ಕಾಗಿ. ಹಾ, ಅದೇ. ನೀನಾಡಿದ್ದಲ್ಲಿಗಲ್ಲ. ಹಾ. ಅಲ್ಲಿಂದ ಬಂದದ್ದು. ಅಲ್ಲಿಂದ ಬಂದೆ. ಏನು ತಂದೆ? ಅಲ್ಲಿ ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯಿ ನಿನ್ನ ಗಡ ಮಾಲಿನಿ ಗುಣಮಣಿ ಲಾಲಿಸಬೇಕು ತಾಯೇ ಲಾಲಿಸಬೇಕು ತಾಯಿ ನಿನ್ನ ಗಡ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಹೇಗೆ? ಕಾಳಗದಲ್ಲಿ ಸ್ವರಜಾಲವ ಗೆಲ್ಲಲೆಂದು ಲೀಲೆಯೊಳಗಿದಂತ ನಿನ್ನಯ ಘಾತ ಲಾಲಿಸಬೇಕು ತಾಯಿ
ಅಮ್ಮ ಏನದು? ನಾವು ಸುರಪುರಕ್ಕೆ ಹೋದದ್ದಲ್ಲ, ಆ, ಅಲ್ಲಿ ನಮ್ಮ ಎನಿಮಿಗಳೆಲ್ಲ ಬಂದ್ರು. ಅದ್ಯಾರು? ನಮ್ಮ ಅನಿಮಿಷರೆಲ್ಲ ಬಂದ್ರು. ಆ, ಮೊದಲಿಗೆ ಬಂದವನು ಅಗ್ನಿ. ಮೊದಲಿಗೆ ಬಂದವ ಅಗ್ನಿ. ಆ, ತಗಿಸುತ್ತ ಬೆಂಕಿಯನ್ನು ಉಗುಳುತ್ತಾ ಬಂದ. ಸರಿ. ನಮ್ಮ ರಾಯರ ಎದುರುಗಡೆ ನಿಂದು ನಿಂದ ತಡ ಆ. ನಮ್ಮ ರಾಯರು ಆಚೆ ಈಚೆ ನೋಡಿದ್ರು, ಚೂಳೆಲ್ಲ ಮಾಡಿ ಅದೇ ಅಸ್ತ್ರ ಆ ನೀರು ಬಾಣ ಪ್ರಯೋಗ. ಬಿಟ್ಟದ್ದೆ ತಡ. ಅಗ್ನಿ ನಂದಿ ಹೋದ, ಓಡಿ ಹೋದ. ಆ. ಮುಂದೆ ಮುಂದೆ ಇಲ್ಲ, ಮತ್ತೆ ಹಿಂದಿನಿಂದ ಹಿಂದಿನಿಂದಲ್ಲ. ಆ. ಅದ್ಯಾರ ಹಿಂದಿನಿಂದ? ವಾಯು. ಹಿಂದಿನಿಂದ ನನ್ನವರಿಗೆ ಗೊತ್ತಾಯ್ತಾ? ಅವರಿಗೆ ಗೊತ್ತಾಗ್ಲಿಲ್ಲ. ಮತ್ತೆ? ರಾಯರ ಹಿಂದೆ ನಾನಿದ್ದೆ ಅಲ್ಲ, ಸರಿ. ನಾನು ಒಂದು ಸೂಚನೆಯನ್ನು ಕೊಟ್ಟೆ. ನೀ ಸೂಚನೆ ಕೊಟ್ಟೆ. ಆ. ರಾಯರ ನಿಮ್ಮ ಹಿಂದಿನಿಂದ ಭಯಂಕರವಾಗಿ ವಾಯು ಬರ್ತಾ ಇದ್ದಾನೆ ಅಂತ. ಅದೇನು ಭಯಂಕರ ಅಂದ್ರೆ? ಅವ ಬರುವ ರೀತಿ ಹಾಗೆ ಇತ್ತು. ಆಯ್ತಪ್ಪ. ಹಾಗೆ ಹೇಳಿದ್ದೆ ತಡ. ರಾಯರು 2 ಸರ ಮಾಡಿ. ಅದ್ಯಾರು? ಒಂದು ಶರ ಹೋಯ್ತು. ಆ 2 ಶರವನ್ನು ಬಿಟ್ಟದ್ದು. ಬಿಟ್ಟದ್ದೆ ತಡ. ಆ. ವಾಯು ಬಂದವ ಶಬ್ದ ಇಲ್ಲದೆ ಹೋದ. ಹೌದಾ? ಹೌದು. ಸರಿ. ಹಾ. ಆಮೇಲೆ ಕುಂಬಾರ ಬಂದ. ಅವನಿಗೇನಲ್ಲಿ ಕೆಲಸ? ಧನಾಧಿ. ಆ ಧನಾಧಿಪತಿ ಕುಬೇರ. ಆ. ಅವ ಬಂದದ್ದೆ ತಡ. ನಮ್ಮ ರಾಯರು ಒಂದು ಮಂಡೆಗೆ ಕೊಟ್ಟು. ತಲೆಗೆ? ಹಾ. ಯಾಕೋ ಸುಮ್ಮನೆ ಆಡೋದು? ಯಾಕೆ? ಈಗೊಬ್ಬನ ತಲೆಗೆ ಬಡಿದಕ್ಕಾಗ್ತದ? ತಲೆಗೆ ಬಡಿದಿದ್ದಾರೆ ಅಂತ ನಮ್ಮ ಅವ ಯುದ್ಧ ಸಿದ್ಧತೆಯಲ್ಲಿ ಬರುವಂತಹ ಸಂದರ್ಭ. ಆ. ತಲೆಯಲ್ಲಿ ಶಿರಸ್ತ್ರಾಣ ಧರಿಸುವುದಿಲ್ವೇ? ಅಮ್ಮ ಆ. ಅವ ಧರಿಸಿದ್ದ. ಬರುವ ಅವಸರದಲ್ಲಿ ಕಟ್ಟಿದ್ದು ಜಾರಿ ಹೋದದ್ದು. ಅದ್ಯಾಕೆ? ಜಾರಿ ಹೋದದ್ದು, ಕಿರೀಟ ಬಿದ್ದು ಹೋಯ್ತು. ಅಲ್ಲ, ಜಾರುವುದಾದ್ರೂ ಯಾಕೆ ಅಂತ ಬೇಡುವ? ಅವನದ್ದು ತಲೆ ಬೋಳಲ್ಲ, ಬೋಳ್ ತಲೆಯಲ್ಲಿ ನಿಲ್ಲುವುದಿಲ್ಲ, ಕಷ್ಟ ಪಡ್ಬೇಕಾಗ್ತದೆ. ಆಯ್ತು, ಹಾ. ತೊಂದ್ರೆ ಇಲ್ಲ. ಆ. ಅದಕ್ಕೆ ತಲೆಗೆ ಬಡ್ದದ್ದ? ಆ ತಲೆಗೆ ಬಡ್ದು ಪರಿಣಾಮ ಅವ ಹೋದ. ಓಡಿ ಹೋದ. ಆ. ಮುಂದೆ ಆಮೇಲೆ ನೋಡ್ತೇನೆ, ಎಮ್ಮೆಯನ್ನು ಏರಿಕೊಂಡು ಕೈಯಲ್ಲಿ ಪಾಯಸ ಹಿಡ್ಕೊಂಡು ಒಬ್ಬ ಬಂದ. ಅದನ್ನೆಲ್ಲ ಕೊಡುವವರಿದ್ದಾರೆ ಅಲ್ಲಿ? ಅದಲ್ಲ, ಎಮ್ಮೆಯನ್ನು ಏರಿಕೊಂಡು ಯಾರದು? ಪಾಶ ಹಿಡ್ಕೊಂಡು ಪಾಶ. ಹಾ, ಪಾಶ. ಅದು ಕೋಣನನ್ನು ಏರಿಕೊಂಡು ಬಂದದ್ದು. ಕೋಣನನ್ನು ಏರಿಕೊಂಡು ಪಾಶವನ್ನು ಹಿಡಿದುಕೊಂಡು ಬಂದವನೇ ಯಮಧರ್ಮ. ಯಮಧರ್ಮ. ಯಮಧರ್ಮ ಯಮಧರ್ಮ ಅಲ್ವೋ? ಯಮಧರ್ಮ. ಯಮಧರ್ಮ ಬರ್ತದೆ ನಿಮ್ಗೆ. ಬರದೆ ಎಲ್ಲಿಗೆ ಹೋಗ್ತದೆ? ಪ್ರಯತ್ನಿಸ್ಬೇಕ. ಅಮ್ಮ, ಯಮಧರ್ಮ ಬಂದದ್ದೇ ತಡ. ನನಗೆ ಒಂದು ಸ್ವೀಟ್ ಬಂತು. ಯಾವುದು ಸ್ವೀಟ್? ಎಲ್ಲಿಂದ ಬಂದ್. ನಿನಗೆ ಸಿಟ್ಟು ಬಂದದ್ದು? ಸಿಟ್ಟು ಬರದೇ ಇರ್ತದ? ಬರದೇ ಇರ್ತದೆ ಅಂದ್ರೆ? ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನೆ ಪಾಪಿ ಮಗ. ಅಯ್ಯೋ, ಸಣ್ಣ ಪ್ರಾಯದಲ್ಲೇ ಕೊಂಡು ಹೋದದ್ದ? ಎಷ್ಟಪ್ಪ ಪ್ರಾಯ? ಹೆಚ್ಚಿಗೆ ಏನಾಗ್ಲಿಲ್ಲ, ಆದ್ರೂ ಒಂದು 99 ವರ್ಷ ಆದದ ಅಷ್ಟೇ. ಸಂತೋಷ ಆಗುದಿಲ್ಲ. 99 ಆಯ್ತು. ಇನ್ನು ನಿನಗೆ ಎಷ್ಟು ಬೇಕಿತ್ತು? ಇನ್ನು ಒಂದಾಗಿದ್ರೆ ನನ್ನ ಅಜ್ಜಿ ಅದೊಂದು ಶತಕ ಆಗ್ತಿತ್ತಲ್ಲ. ಹಾಗೆ ನಿನಗೊಂದು ಆಸೆ. ಬಿಡು, ತೊಂದ್ರೆ ಇಲ್ಲ. ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅವರಿಗೊಂದು ಆಸೆ ಇತ್ತು. ಅವರಿಗೊಂದು ಕನಸು. ಯಾವುದು? ಸಾಯುವ ಮೊದಲೊಮ್ಮೆ ಪುಟ್ಟಗೌರಿ ಮದುವೆ ನೋಡುವ ಅಂತ. ಓ, ಅದ್ಯಾರು? ಅದು ಮಂಗಳ ಗೌರಿ, ಅದು ಅಕ್ಕ. ಇವಳ್ಯಾರು? ಅದು ಪುಟ್ಟಕ್ಕನ ಮಕ್ಕಳು. ಆಯ್ತು, ಸರಿ. ಒಟ್ಟಾಗಿ ಇವರಲ್ಲಿ ಯಾರು ಅಂತ? ಅಜ್ಜಿಯ ಮೊಮ್ಮಗಳು. ಮೊಮ್ಮಗಳ ಮದುವೆಯನ್ನು ಕಾಣುವಂತಹ ಆಸೆ ಇತ್ತು. ಸುಯೋಗ ಇಲ್ಲಲ್ಲ, ಇಲ್ಲದಾಗಿ ಹೋಯಿತು. ಅದಕ್ಕೆ ಅವನ ಜೊತೆ ಅವನ ಕಂಡದ್ದೇ ತಡ. ಉದ್ದ ಮಾಡಿದೆ. ನಿನಗೆ ಅಡ್ಡಕ್ಕಾಗುದಿಲ್ವಾ? ಅದಲ್ಲ, ಬಿಲ್ ಹಿಡಿದು ಮಾಡ್ತಾರಲ್ಲ, ಬಿಲ್ ಬಾಣವನ್ನು ಹಿಡಿದು ಮಾಡುವುದು, ಅದು ಯುದ್ಧ. ಯುದ್ಧದ ಪರಿಣಾಮ ಯಮ ಗುಡ್ಡೆಗೆ ಕೋಣ ಗದ್ದೆಗೆ ಹೋಯ್ತ. ತುಂಬಾ ದೂರ ಹೋಯ್ತು. ನಿನ್ನ ಜೊತೆ ಯುದ್ಧ ಮಾಡಿ ಯಮ? ನಿನ್ನ ಜೊತೆ? ಮತ್ತೆ ಅಷ್ಟೊಂದು ಕೆಳಮಟ್ಟಕ್ಕೆ? ಅಲ್ಲಲ್ಲ, ನನ್ನ ಪೌರುಷ ಅಷ್ಟಿತ್ತು. ಸರಿ ಸರಿ ಸರಿ. ಸೋತು ಓಡಿ ಹೋದ. ಮುಂದೆ ಆಮೇಲೆ ನೋಡ್ತೇನೆ, ಸುರತ್ಕಲ್ನ ಕಡೆಯಿಂದ 56 ನೇತಾಡಿಕೊಂಡು ಕುಜಿರಿ ಹಿಡ್ಕೊಂಡು ಒಬ್ಬ ಬಂದದ್ದು. ಯಾವುದರಲ್ಲಿ? ಸುರತ್ಕಲ್ನ ಕಡೆಯಿಂದ 56 ಸುರಪುರದ ಕಡೆಯಿಂದ ಐರಾವತವನ್ನು ಏರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಅವನೇ ಸುರಪ. ನಿನ್ನ ಸ್ವರೂಪವೇ ಪಾಪಿ. ಈ ರೂಪಕ್ಕೇನಾಗಿದೆ? ಇಂತಹದ್ದೊಂದು ರೂಪ ಇಲ್ಲಿ ತೋರಿಸಿ ನೋಡು. ಈಗ ನಿಮಗೆ ಹೇಳಿದ್ದಾರು? ಮತ್ತೆ ನೀನಲ್ಲ ಕೈ ತೋರಿಸಿ. ನಿಮಗೆ ಹೇಳಿದ್ದಲ್ಲ, ಅಲ್ಲಿ ನಡೆದಂತ ಸನ್ನಿವೇಶ. ದೇವಲೋಕದ ಸನ್ನಿವೇಶ. ನಮ್ಮ ರಾಯರಿಗೂ ಮತ್ತು ದೇವೇಂದ್ರ. ಬಂದೆಯ ಕಬಡ್ಡಿ ಮಗನೇ. ಕಪಟಿ ಮಗನೇ. ಬಂದೆಯ ಕಪಟಿ ಮಗನೇ. ಬಾ ಚಾ ಕುಡಿಯೋ, ಬಾ ಚಾ ಕುಡಿಯೋ, ಬಾ. ಅಲ್ವೋ? ಬಾ, ಇಲ್ಲಿ ಚರ್ಚೆ ಮಾಡುವ. ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ LED ಬಲ್ಬ್ ಉಂಟಾ? ನಿನ್ನ ಕೈಯಲ್ಲಿ ಬಲು ಉಂಟಾ? ಇದ್ದಾರೆ, ಅಲ್ಲಿ ಕುಳಿತುಕೊಂಡು ಏನು ನೋಡ್ತಿರುವೆ. ಬಾರ, ಉದ್ದಲಂಗದೊಳಗೆ ಬಾರ.
ಏ ಅಲ್ವೋ ಅಲ್ಲಿ ನಿಂತು ಏನು ನೋಡುತ್ತಾ ಇರುವೆ? ಯುದ್ಧರಂಗದೊಳಗೆ ಬಾ ಅಂತ. ಯುದ್ಧರಂಗ ಅದು ಯುದ್ಧರಂಗವ, ಹಾ. ನಾನು ಉದ್ದರಂಗ ಅಂತ ಹೇಳಿಸಿದ್ದೆ. ನಿನ್ನ ಯೋಚನೆ ಸರಿ ಸರಿ ಬಿಡು. ಹಾಗೆ ಹೇಳಿದ್ರೆ ತಡ. ಹಾ. ಶೂರಪ್ಪ ಒಳಕ್ಕಲಿ ಅದೇನು ಯುದ್ಧರಂಗಕ್ಕೆ ಒಳಗೆ ಬಂದ. ಅಮ್ಮ ಕಾಮುಕಿ ಏನು ಅಮ್ಮ ಅವರು ಮುಖಾಮುಖಿ ಸೇರಿಸುವುದನ್ನು ಸರಿಯಾಗಿ ಸೇರಿಸಿ ಆಡು. ನಡೆದಂತ ಭೀಕರ ಭಯಂಕರ ಕೊಕ್ಕಕೋಲದಲ್ಲಿ ಅದೇನು ಆ ಭೀಕರ ಭಯಂಕರ ಕೋಲಾಹಲದಲ್ಲಿ ಶೂರಪ್ಪ ದೇವಲೋಕವನ್ನು ಬಿಟ್ಟು ಓಡಿ ಓಡಿ ಅಯ್ಯೋ ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದಾದರೆ ಸಂತೋಷದ ವಿಚಾರ. ನಗು ನಗುತ್ತಾ ಆಡಬೇಕಾದಂತಹ ನೀನ್ ಯಾಕೆ ಹೋಗುವುದು? ಈಗ ಶೂರಪ್ಪ ಓದದಲ್ಲ, ಹೋಗ್ಲಿ, ನಿನ್ನಪ್ಪ ಅಲ್ವಲ್ಲ? ನನ್ನಪ್ಪ ಅಲ್ಲ. ನಿನ್ನಪ್ಪ ಯಾರು ಅಂತ ಗೊತ್ತಲ್ವ? ನೀನು ನಮ್ಮವಲ್ವ? ನಾನು ನಿಮ್ಮ ಮಗ. ನೀವೆಲ್ಲರೂ ನಮ್ಮವರು. ಹಾಗಿರುವಾಗ ನಗು ನಗುತ್ತಾ ಸಂತೋಷದಲ್ಲಿ ವಿಚಾರ ಮುಂದುವರಿಸು. ಈಗ ನಗುತ್ತವ ಏ ದೂರ ನಿಲ್ಲು. ಅದು ಸಂತೋಷದ ಲಾರಿ. ಯಾವುದು? ಸಂತೋಷದ ಲಾರಿ. ಸಂತೋಷದ ಲಹರಿ. ಅಮ್ಮ ಏನು ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಅದೇನು ಸಂತೋಷ ಆದ. ಆಯ್ತು, ಮುಂದುವರಿಸು. ಅಮ್ಮ ಶೂರಪ್ಪ ಓದೋದ ತಡ. ನಮ್ಮ ರಾಯರು ನೋಡಿದ್ರಲ್ಲ ಏನು ಅಂತ? ಮಸಣ ಎಲ್ಲಿ ಉಂಟು ಅಂತ. ಆ ಸಿಂಹಾಸನ ಸಿಕ್ಕಿತು, ನಮ್ಮದಲ್ವಾ? ಕುಳಿತುಕೊಂಡು ಕುಳಿತದ್ದೇ ತಡ. ಆಚೆಯಿಂದ 4 ಜನ, ಈಚೆಯಿಂದ 4 ಜನ. ಅದು ಹೀಗಿರಬಹುದು. ನೀನು ಹೀಗೆಲ್ಲ ಮಾತಾಡಿದ್ರೆ 4 ಅಲ್ಲ 8 ಮಂದಿ ಬಂದ. ಅವರಲ್ಲ ಅಪ್ಸರಿಯೋ, ಅಪ್ಸರಾಸ್ತ್ರೀಯರು. ಯಾರೆಲ್ಲ? ದಂಬೆ, ಉದ್ಬತ್ತಿ, ಮೆಣಸ್ಬತ್ತಿ, ಮಸಾಲೆ, ಮುಜಿಕಾಸ್ತಿ. ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷ, ಪುಂಜಿಗಸ್ತಲೆ. ಅದು ತಟ್ಟೆಯಲ್ಲಿ ಕುಣಿಯುವುದು ಪುಂಡಿಗಸಿ ಅಲ್ಲ? ನೀವು ಕೊನೆಯಲ್ಲಿ ಹೇಳಿದ್ದು ತಟ್ಟೆಯಲ್ಲಿ. ಅದು ನೀ ತಿನ್ನುವುದಲ್ಲ. ಅಲ್ಲ. ಹರಿವಾಣ ನೃತ್ಯ. ಹರಿವಾಣ ನೃತ್ಯ. ಹರಿವಾಣ ನೃತ್ಯ. ಹರಿವಾಣ ನೃತ್ಯ. ಆಮೇಲೆ ನೋಡ್ತೇನೆ ಆಚೆಯಿಂದ ವೇಗವಾಗಿ ಇನ್ನೊಬ್ಳು ಬಂದು. ಅದ್ಯಾರು? ಆಂಬುಲೆನ್ಸ್. ಆಲಂಬಿಸಿ ಹೌದು, ಕೊನೆಗೆ ಬರುವವಳು. ಹೌದು. ಅವಳು ಬಂದ ಮೇಲೆ ಮತ್ತೆ ಎಂತ? ಆಯ್ತು. ಅಮ್ಮ ಹಾಗೆ ನೋಡ್ತೇನೆ ಅವರು ನಾಟ್ಯ ಭಯಂಕರವಾಗಿ ಮಾಡ್ತಾ ಇದ್ರು. ಹೌದಾ? ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿದ್ರು. ಅದ್ಯಾಕೆ? ಕೊಡುವುದಕ್ಕೆ. ಪಾರಿತೋಷಕ ಕೊಡುವ ಅಂತ. ಅವರು ಬಂದವಾಗಲೇ ಕೊಟ್ಟರೆ ಸಂತೋಷ ಆಗ್ತದಲ್ಲ. ಹೌದೌದು. ಹೌದು ಸಿಕ್ಕಿದೆ. ಹೌದು ಸಿಕ್ಕಿದೆ. ಅಮ್ಮ ಹಾಗೆ ನೋಡ್ತೇನೆ ಆಚೆಯಿಂದ ಹಾಲಾಡಿಯಿಂದ ಒಂದು ರಿಕ್ಷಾ. ಅದೆಲ್ಲಿ? ಹಾರಾಡಿಕೊಂಡು ಏನು ರಿಕ್ಷಾ? ಯಕ್ಷ. ಯಕ್ಷ ಯಕ್ಷ ಯಾವುದು? ಯಕ್ಷ. ಯಾರು? ಯಕ್ಷ. ಯಕ್ಷ. ಯಾರವ ಯಕ್ಷ? ಯಕ್ಷರಾಜ ಸಿಂಗಲ್ ಯಕ್ಷ. ಯಕ್ಷರಾಜ ಪಿಂಗಳಾಕ್ಷ. ಅವ ಬಂದದ್ದೇ ತಡ. ದೂರದಲ್ಲಿ ಇದ್ದ. ದೂರದಲ್ಲಿದ್ದ. ಏನು ಪಾಪಿ? ಏ ಕಣ್ಸನ್ನ ಏನ್ ಮಾಡಿದ್ರೆ ಸತ್ತೋಗ್ತಿಲ್ಲಿ. ನಿಮಗೆ ಅಲ್ಲ, ಮತ್ತೆ ನಮ್ಮ ರಾಯರಿಗೂ ಮತ್ತು ಯಕ್ಷನ ನಡೆದಂತ ಕಣ್ಣಿನಲ್ಲಿ ಯುದ್ಧ. ಮತ್ತೆ ಮುಗೀತಲ್ಲಿಗೆ. ಇಲ್ಲ ಮತ್ತೆ ನಮ್ಮ ರಾಯರು ನೋಡಿದ್ರಲ್ಲ. ಓಹೋ ಯಕ್ಷರೇ. ಅದೇನು? ಯಕ್ಷರೇ. ಅವನಿಗೊಂದು ಯಕ್ಷನವರೇ ಅಂತ ಒಂದು ಮರ್ಯಾದೆ ಕೊಟ್ಟದ್ದು. ಒಂದು ಕವರ್ ಕೊಟ್ಟು ಗೌರವ ಕೊಟ್ಟದ್ದು. ಕೊಟ್ಟದ್ದೇ ತಡ. ಅಮ್ಮ ಅವ ದೂರದಲ್ಲಿ ಇದ್ದಲ್ಲ. ಸರಿ. ಓಡಿ 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 ಬಂದು ಓಡಿ ಓಡಿ ಬಂದ. ಒಂದು ದಿಡಿಕ್ಕ ನಮ್ಮ ರಾಯರಿಗೆ ಪೆಟ್ಟು ಕೊಟ್ಟದ್ದು. ಯಾರಿಗೆ? ನಮ್ಮ ರಾಯರಿಗೆ. ನನ್ನವರಿಗೆ? ನನ್ನವರು ಸುಮ್ಮನಿದ್ರೆ? ಸುಮ್ಮನೆ ಇರಲಿಲ್ಲ. ಮತ್ತೆ ಕುಳಿತವರು ಎದ್ದು ನಿಂತರು. ಎದ್ದು ನಿಂತ್ರ ಇನ್ನು ನನ್ನವರು ಸುಮ್ಮನೆ ಬಿಡುವುದಿಲ್ಲ. ನನ್ನವರು ಯಾರು ಗೊತ್ತಾ? ನಿಮ್ಮವರು ಶೆಟ್ಟಿಗಾರಲ್ವಾ? ಅದ್ಯಾರು? ಶಕ್ತಿಗಾರ. ನನ್ನವರು ಆಳುವರು. 3ರಲ್ಲಿದ್ದಾರೆ. ನನ್ನವರು ದೇವಲೋಕವನ್ನು ಆಳ್ವಿಕೆ ಮಾಡುವವರು ಅಂತ. ಹಾಗೆ ನೋಡಿದ್ದೆ ತಡ. ನಮ್ಮ ರಾಯರು ಎದ್ದು ನಿಂತ್ರ ಯಕ್ಷ 4 ಹೆಜ್ಜೆ ಹಿಂದೆ ಹೋದ. ಅವನಿಗೆ ಹೆದರಿಕೆ ಆಯ್ತು. ಅದಕ್ಕೆ ಹಿಂದೆ ಹಿಂದೆ ಹೋಗುದು. ನಾನು ನೋಡಿದೆ ಈ ಸಲ ಇವ ಮಗ ಹೋದ ಅಂತ. ಹೋಗಲಿಲ್ಲ. ಮತ್ತೆ ಓಡಿ 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 ಬಂದು ಇನ್ನೊಂದು ಪೆಟ್ಟು. ಯಾರಿಗೆ? ನಮ್ಮ ರಾಯರಿಗೆ. ಆದ್ರೂ ನನ್ನವರು ಸುಮ್ಮನಿದ್ರೆ? ಸುಮ್ಮನೆ ಇರಲಿಲ್ಲ. ಮತ್ತೆ ಈ ಸಲ ಎದ್ದು ನಿಂತವರು ಅಲ್ಲಿಗೆ ಮಲಗಿದ್ರು. ಏನಾಯ್ತು ಅವರಿಗೆ? ಏನಾಗ್ಲಿಲ್ಲ. ನನ್ನವರಿಗೆ ಏನೂ ಆಗ್ಲಿಲ್ಲ ತಾನೆ? ಏನಾಗ್ಲಿಲ್ಲ. ನನ್ನವರಿಗೆ ಏನೂ ಆಗ್ಲಿಲ್ಲ. ಒಮ್ಮೆ ನೀನು ಎಬ್ಬಿಸಬಹುದಲ್ವಾ? ನಾನು ನೋಡಿದೆ ರಾಯರೇ ಚಾತರಿಸಿ ಚಾತರಿಸಿ ಅಂತ ಹೇಳಿದೆ. ಚೇತರಿಸಿಕೊಳ್ಳಿ. ಚೇತರಿಸಿದ್ರೆ ಅಮ್ಮ ನೋಡ್ತೇನೆ. ಏನೂ ಆಗ್ಲಿಲ್ಲ. ಏನಾಗ್ಲಿಲ್ಲ. ನನ್ನವರನ್ನು ಎಬ್ಬಿಸಿದ್ರೆ ಸರಿ ಆಗ್ತಾರೆ. ನಿಮ್ಮ ಗಂಡ ಇಷ್ಟು ದನಾಲಗವರೆಗೆ ಹಾಕಿದ್ದು ಕೆಂಪು ಕೆಂಪು ರಕ್ತ ಕಾರಿಸತ್ತೇ ಹೋದ. ಸ್ವಾಮಿ
ಪತಿಯೇ ನೀ ಮಾಡಿದೆಯಲ್ಲ ಪ್ರಭಾ 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 ಏನಾಗಿಲ್ಲ ಗತಿಯೇನಲ್ಲ ಶಿಚಿಯೊಡು ನಿನ್ನ ಬಿಟ್ಟಗಲಿ ಬದುಕಿರಲ ವ್ಯಥೆಯೊಡನೆ ಉಸುರಲಿಲ್ಲ ಪತಿಗೆ ನೀ ಮಾಡಿದೆಯಲ್ಲ ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಆಲಿಸಿದೆ. ಕಾದ ಸೀಸವನ್ನೇ ನನ್ನ ಕರ್ಣಗಳಿಗೆ ಹೊಯ್ದಂತಹ ಅನುಭವ ನನಗಾಯಿತಲ್ಲ. ಶೋಣಿತವನ್ನು ಆಳ್ವಿಕೆ ನಡೆಸಿಕೊಂಡು ಬರುತ್ತಿರುವಂತಹ ದೈತ್ಯ ಮಾತೆಯ ಮನಸ್ಸಲ್ಲಿರುವಂತಹ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನನ್ನವರು ನಾಕವನ್ನೇರಿದವರು. ಸ್ವರ್ಗದ ಸಂಪತ್ತನ್ನು ವಶಪಡಿಸಿಕೊಂಡು ಬರುವಂತಹ ಸುವಾರ್ತೆಗಾಗಿ ಕಾದು ಕುಳಿತೆ. ಆದರೆ ನನಗೆ ಕೇಳಿಸಿದ್ದು ನನ್ನವರ ಸಾವಿನ ವಾರ್ತೆ, ಸಾವಿನ ವಾರ್ತೆ. ಯಾಕಾಗಿಂತಹ ಸ್ಥಿತಿ ಬಂತು ನನಗೆ? ಸತಿಪತಿಯರು ಜೊತೆಗಿರಬೇಕು ಎಂಬ ಹಾಗೆ ಬಯಸಿದಂತಹ ನನಗಿಂದು ವಿಧವೆಯ ಪಟ್ಟವೇ. ಯಾರಿಗಾಗಿ ಬದುಕಲಿ? ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಇಲ್ಲ, ಯಾರು ಇಲ್ಲ. ನಾ ಬದುಕಲಾರೆ, ನನಗೆ ಬದುಕುವುದು ಇಷ್ಟವಿಲ್ಲ. ನಿನ್ನ ಸುಮ್ಮನೆ ಸತ್ತವರು ಜೀವಿ ಬರೀ ತರಣ ಸಮರ ಸಮರ್ಥನಾಗೀಗ ಮಹಿಷಾಸುರಗಿ ಬಿತ್ತರಿಪೆ ಕದನಗಳ ಕರೆದಳು ಬಾಲಕ ಮಹಿಷನ. ಯಾಕೆ ಸಾಯಬೇಕು? ನಾನು ಯಾಕೆ ಅಳಬೇಕು? ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾನು ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಸಂತೋಷದಲ್ಲೇ ಜೀವನವನ್ನು ಸಾಗಿಸುವುದಿಲ್ಲವೇ? ಹಾಗಿದ್ದರೆ ನನ್ನ ಸಂತೋಷಕ್ಕೆ ಭಂಗಪಡಿಸಿದಂತಹ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸಲೇಬೇಕು. ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? ಯಾರು? ಸುಮನಸರೆ, ಸುಮನಸರೆ, ಹಣೆಯ ಕುಂಕುಮವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತೆಸೆದಿರಿ. ಕೈಯ ಕೈಬಳೆಯನ್ನೇ ತುಂಡರಿಸಿ ಈ ಸಂತೋಷವನ್ನು ಕಾಣುತ್ತಿರುವಿರ ನೀವು. ಆದರೆ ಇದು ನಿಮ್ಮ ಶಾಶ್ವತವಾದ ಆನಂದವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿದಿಸುತ್ತೆ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಏನು ಮಾಡಲಿ? ಹೆಣ್ಣಾದಂತಹ ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯ? ಯಾರಿದ್ದಾರೆಂಬ ಹಾಗೆ ಯಾಕೆ ಯೋಚಿಸಬೇಕು? ನನ್ನ ಮಗನಿದ್ದಾನೆ, ನಾ ಹಡೆದಿರುವಂತಹ ತರಳ ಮಹಿಷನಿದ್ದಾನೆ. ಆತನನ್ನೇ ಕರೆದು ಸಕಲ ವಿಚಾರವನ್ನರ್ಹಿ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನೇ ಕಲಿಸುತ್ತೇನೆ. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಪೀಳು ಪೀಳಮ್ಮ ರಾಜಸ್ವಂತ ರಾಜಾಂಗಣದಲ್ಲಿ ಗೆಳೆಯರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಮಗನೇ ವಶಿಷ್ಠ ಬಾ ಕಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ ಹೆತ್ತ ತಾಯಿಯ ಕರುಣಿನ ಕರೆಯೆಂದು ಆಡಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡಾಡಿಕೊಂಡು ಬಂದೆ. ಯಾಕೆ ತಾಯಿಯ ಕಣ್ಣೀರು? ಏನಾಯಿತಮ್ಮ? ಕಷ್ಟ ಬಂತು ಮಗನೇ. ನೀನು ಕರೆದ ಕ್ಷಣವೇ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನು ಧಾರಾಕಾರವಾಗಿ ಕಡೆಗಣಿಸ್ತಾ ಇದ್ದೆ. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾಜೇ ಸುಮನಸರಿ ಅಲ್ಲ, ಎಂತವನಾಗಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಹೇಳಲೇ ಮುದ್ದು ಕಂದ ಕಂದ ನಮ್ಮ ಬಾಳುವಲ್ಲಿ ಮಗನೇ ಮೇಲುನಾಟವನು ಬಯಸಿ ಮೇಲುನಾಟವನು ಬಯಸಿ ನಿನ್ನಯ ಪಿತ ಕಾಲಕನ್ಯೆ ಸೈನ್ಯವೆರಚಿ ನಿನ್ನಯ ಪಿತ ಕಾಲಕನ್ಯೆ ಸೈನ್ಯವೆರಚಿ ಕಂದ ಕಂದ ಅಯ್ಯಯ್ಯೋ ಕಂದ ಮಗನೇ ಮಹಿಷ ಕಂದ, ಯಾಕಮ್ಮ ಕಣ್ಣೀರು? ಹೆತ್ತ ತಾಯಿ ಕೂಗಿ ಕರೆದಾಗ ನೀ ಓಡೋಡಿ ಬಂದೆಯಾ ಮಗನೇ? ಹೌದಮ್ಮ. ಸಂತೋಷವಾದರೂ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಮಗನೇ. ಅದು ಯಾಕಮ್ಮ? ನಮ್ಮ
ಬಾಳು ಎಂಬುದು ಇಂದಿಗೆ ಮುಗಿದು ಹೋಯಿತು ಮಗನೇ. ಏನಮ್ಮ ನಿನ್ನ ಮಾತಿನ ಅರ್ಥವಾಗಲಿಲ್ಲ ನನಗೆ. ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಎಲ್ಲ ಸೇನೆಯನ್ನು ಕೂಡಿಕೊಂಡು ನಾಕವನ್ನೇ ಏರಿದರು ಮಗನೇ. ಆಮೇಲೆ ಸುಮನಸರನ್ನೆಲ್ಲ ದೆಸೆಗಣಿಸಿ ಬರಿದಾದಂತಹ ದೇವಲೋಕದ ಪದವಿಯನ್ನು ನಿನ್ನ ತಂದೆ ಏರಿದರು ಕಂದ. ಅಮ್ಮ ಮಗನೇ, ದೇವಲೋಕ ನಮ್ಮ ಸ್ವಾಧೀನವಾಯಿತು. ಸರ್ಕ ಮರ್ತ್ಯ ಪಾತಾಳ ಮೂರು ಲೋಕ ನಮ್ಮ ಸ್ವಾಧೀನವಾಯಿತು. ಹಾಗಾದರೆ ಇಂದಿಗೂ ಮೂರು ಲೋಕದ ಒಡೆತನ ನಮ್ಮ ಕೈಯಲ್ಲಿದೆಮ್ಮ. ಮೂರು ಲೋಕದ ಒಡೆಯನ ಒಡೆತೆಯಾದ ನೀನು ಧಾರಾಕಾರವಾಗಿ ಕಣ್ಣಿಳಿಸಬೇಕಾದರೆ ಯಾರಿಂದ ತೊಂದರೆ ಆಯ್ತಮ್ಮ? ಹೇಗೆ ಆಯ್ತಮ್ಮ? ನಿನ್ನ ಮಗನಲ್ಲಿ ಹೇಳು ಮಗನೇ. ಸಂತೋಷವೆಂಬುದು ಶಾಶ್ವತವಾಗಿ ಉಳಿಯಲಿಲ್ಲ ಮಗನೇ. ಮತ್ತೆ ಏನಾಯ್ತಮ್ಮ? ಸೋತಂತಹ ಸುಮನಸರು ಏನು ಮಾಡಿದ್ದಾರೆ? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು. ನನ್ನ ತಂದೆ ಆಡಿದ್ದಾರೆ. ಅಮ್ಮ ಕಂದ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಾವು ತಪ್ಪಳಿಯಾದೆವಮ್ಮ, ನಾವು ತಪ್ಪಳಿಯಾದೆವು. ನೀ ಅನಾಥನಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ ನಿನಗೆ. ಅಮ್ಮ ಕಂದ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವ. ಇಲ್ಲ, ಈ ರೀತಿ ಹಳುತ್ತಾಡಿದ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಬರುವುದಿಲ್ಲ ಮಗನೇ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕ ಕೂಡದು. ನನ್ನ ತಂದೆಯನ್ನು ಕೊಂದಂತ ರಾಜದೇವತೆಗಳನ್ನು ನಿನ್ನ ತಂದೆಯನ್ನು ಕೊಂದವ ಯಕ್ಷ. ನನ್ನ ತಂದೆಯನ್ನು ಕೊಂದವ ಯಾರಮ್ಮ? ಯಕ್ಷ. ಯಕ್ಷ ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯವೇ. ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ಮುಕ್ಕಣ್ಣನೆ ಬರಲಿ ಆತನೇ ಮೂರನೇ ಕಣ್ಣಿನಿಂದ ಬೆವರು ಜಲವನ್ನು ಇರಿಸಂತೆ ನಿನ್ನ ಮಗನೇ ನಾನಲ್ಲ. ಸ್ವಲ್ಪ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳ್ಳ ಅನಿಮಿಷರ ಗೆಲ್ಲಬಹುದು ನಿನಗೆ. ಅನಿಮಿಷರ ಗೆಲ್ಲಬಹುದು ನಿನಗೆ. ಸಮರದಿ ಘನತರದ ಕೆಲಸ ಅಲ್ಲ. ವನಜನ ಬರುವ ಕೃತಕದಿ ವನಜನ ಬರುವ
ಅನವರತವು ಸುಮನಸರ ಪಕ್ಷದಿ ಅದಕ್ಕೆ ನಿನಗೆ ಬೇಳುವೆ ಒಂದೊಂದು ವಿಧಿಯಲ್ಲಿ ವರಗಳನ್ನು ಪಡೆದು ತನಯನಾಡಿದ ನುಡಿಗೆ ಮಾಲಿನಿ ಮಗನೇ ಸ್ವಲ್ಪ ತಡೆ ಮಗನೇ. ತಡೀಲಿಕ್ಕೆ ಆಗುದಿಲ್ಲಮ್ಮ. ಕಂದ, ನಿನ್ನ ಮಾತನ್ನಾಲಿಸಿದಂತಹ ಹೊತ್ತಿನಲ್ಲಿ ನನಗೆ ಹರುಷವಾಯಿತು ಕಂದ. ನಿನ್ನನ್ನು ನೋಡುವಾಗ ನೀ ಧೀರನಿದ್ದೀಯ, ಶೂರನಿದ್ದೀಯ, ಸರಿಯಮ್ಮ, ವೀರನೇ ಇದ್ದೀಯ ಮಗನೇ. ಹೌದು, ನೀನೊಬ್ಬ ಮಹಾಬಲನಾಗಿರುವೆ ಮಗ. ಕಂದ, ದೇವಲೋಕವನ್ನಡರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನತರವಾದಂತಹ ಕೆಲಸವೇ ಅಲ್ಲ ಕಂದ. ಆದರೆ ಸೋತ ಮೇಲೆ ಯಾವ ಕಾರಣಕ್ಕೂ ಸುಮ್ಮನಿರುವವರವರಲ್ಲ. ಏನು ಮಾಡ್ತಾರಮ್ಮ? ನೇರವಾಗಿ ಹೋಗಿ ಹರಿಯಲ್ಲಿ ದೂರನ್ನು ಕೊಡುತ್ತಾರೆ ಕಂದ. ಆತ ಏನು ಮಾಡ್ತಾರೆ? ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬಂದಾನು. ಅಮ್ಮ ಅಮ್ಮ, ಅದಕ್ಕೆ ಏನು ಮಾಡಬೇಕೆಂದು ತೀರ್ಮಾನ ಮಾಡಿದ್ವಿ? ಯಾವ ಕಾರಣಕ್ಕೂ ಅವರಿಂದ ಸೋಲನ್ನು ಅನುಭವಿಸಬಾರದು ಎಂದಾದರೆ ನಾನು ಆಡುವಂತಹ ಮಾತನ್ನು ನೀ ಕೇಳಬೇಕು. ಯಾವುದಮ್ಮ? ಒಂದು ಮಾತು ನೊಂದು ಆಡುತ್ತಿರುವೆ. ಒಂದು ಮಾತು ನೊಂದು ಆಡುತ್ತಿರುವೆ ಮಗ. ಹೌದಮ್ಮ. ಕಂದ, ನಿನ್ನಲ್ಲಿ ದೇಹ ಬಲ ಉಂಟು, ಭುಜಬಲ ಉಂಟು, ಸರಿ, ಧೈರ್ಯ ಉಂಟು, ಆತ್ಮಬಲ ಉಂಟು. ಆದರೆ ದೈವ ಬಲ ಕಡಿಮೆ ಉಂಟು ಮಗನೇ. ಅದೊಂದು ಕಡಿಮೆ ಆಗಿದೆ. ಅದನ್ನು ಸಂಪಾದಿಸಿಕೊಳ್ಳಬೇಕು. ಅದು ಹೇಗೆ ಅಮ್ಮ? ಆದಷ್ಟು ಬೇಗ ನೀ ಕಾಡನ್ನು ಸೇರಿಕೊಳ್ಳಬೇಕು ಕಂದ. ಕಾಡನ್ನು ಸೇರ್ಬೇಕು? ಏನು ಮಾಡ್ಬೇಕು? ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆಮೇಲೆ ಒಲಿದಂತಹ ಬ್ರಹ್ಮದೇವನಲ್ಲಿ ಅಜೇಯನಾಗುವಂತಹ ವರವನ್ನು ಬೇಡಿಕೋ. ಆಮೇಲೆ ನಾಕವನ್ನೇರು. ಆ ದೇವತೆಗಳನ್ನೆಲ್ಲ ದೆಸೆಗಡಿಸು. ಬರಿದಾದಂತಹ ದೇವಲೋಕದ ಪೀಠವನ್ನು ನೀ ಏರಬೇಕು ಕಂದ. ಅಮ್ಮ, ಮನೆಯಲ್ಲಿ ಕುಳಿತು ತಪಸ್ಸು ಮಾಡಿದ್ರೆ ಆಗ್ಲಿಕ್ಕಿಲ್ಲವೇ ಅಮ್ಮ? ಮಗನೇ, ಅಮ್ಮ, ಮಹಿಷ ಎಲ್ಲಿದ್ದಾನೆಂಬ ಹಾಗೆ ಕೇಳಿಕೊಂಡು ಎಷ್ಟು ಮಂದಿ ಬರ್ತಾರೆ ಮಗ? ತುಂಬಾ ಮಂದಿ ಬರ್ತಾರೆ. ಆಗ ನಿನಗೆ ಭಂಗ ಆಗುದಿಲ್ವಾ? ಓ, ಯಾವ ಕಾರಣಕ್ಕೂ ನಿನ್ನ ತಪಸ್ಸಿಗೆ ಭಂಗವಾಗಕೂಡದು. ಏಕಾಗ್ರತೆಯಲ್ಲಿ ಏಕಾಂತದಲ್ಲಿ ನೀ ತಪಸ್ಸನ್ನು ಆಚರಿಸಬೇಕೆಂದಿದ್ರೆ ಅದಕ್ಕೆ ಕಾನನವೇ ಸೂಕ್ತವಾದಂತಹ ವೇದಿಕೆ. ಅಮ್ಮ, ಯಾರಿಗೂ ತಿಳಿಯದ ಹಾಗೆ ನಾನು ಹೋಗ್ಬೇಕು. ಹೌದು ಮಗನೇ, ಹೋಗುವಾಗ ನೀನು ಯಾರಿಗೆ ಹೇಳದೆ ಹೋಗು. ಬರುವಾಗ ಎಷ್ಟು ಮಂದಿ ಬೇಕಾದ್ರೆ ಬರಲಿ, ಅದು ಲೆಕ್ಕ ಇಲ್ಲ. ಆಗ್ಲೇಮ್ಮ, ನಿನ್ನ ಮಾತಿಗೆ ಪ್ರತಿ ಉತ್ತರ ಇಲ್ಲ. ನಿನ್ನ ಮಾತಿನ ಹಾಗೆ ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳುತ್ತಾ ಇದೆ. ಅಮ್ಮ, ನಾನು ಹೋದ ನಂತರ ಒಂದು ಮೂಳೆಯಲ್ಲಿ ಇದ್ದು ಕಣ್ಣೀರು ಹಾಕಕೂಡದು. ನನ್ನ ದಾರಿ ನಿರೀಕ್ಷೆಯಲ್ಲಿ ಇರು. ಆದಷ್ಟು ಬೇಗ ಹೋಗಿ. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಮಗನೇ. ಹೋಗುವುದು ಘನತರವಾದಂತಹ ಕೆಲಸವನ್ನು ಮಾಡುವುದಕ್ಕೆ. ಯಾವ ಕಾರಣಕ್ಕೂ ತೊಂದರೆ ಒದಗಬಾರದೆಂದಾದರೆ ಆಯುಧ ನಿನ್ನ ಕೈಯಲ್ಲಿರಲಿ. ಇದು ಎಲ್ಲಿ ತಮ್ಮ ಇಷ್ಟರವರೆಗೆ? ಅದು ನಿನ್ನ ಅಪ್ಪ ಉಪಯೋಗಿಸಿದ್ದದು ಮಗನೇ, ಇನ್ನು ಮಗನಿಗೆ ಅದು. ಆಗ್ಲೇ ಅಮ್ಮ, ಶ್ರೇಯಸ್ಸಾಗಲಿ ನಿನಗೆ, ಶ್ರೇಯಸ್ಸಾಗಲಿ. ಮಾದೇವಿ ಮಣಿದು
ಹೋದ ಊರನ್ನಿಟ್ಟು ಆದ್ರೆ ಅವ ಬರುವುದಕ್ಕೆ ಹೆಸರಿದ ಕೈಯಲ್ಲಿರುವಂತಹ ಚಕ್ರವನ್ನೇ ಕಳುಹಿಸಿಕೊಟ್ಟ ಗರ ಗರನೆ ತಿರುಗುತ್ತ ನಮ್ಮೆಲ್ಲರ ಅಂಗವನ್ನು ಕಳೆದುಕೊಂಡವರು ನಾವು. ನಿಜ. ಗಿರಿ ಕಾನನ ಗುಹೆಗಳಲ್ಲಿ ಅಡಗಿ ಕುಳಿತವರು ನಾವು. ನಿಜ. ಆದರೆ ಇನ್ನೇನು ಮಾಡುವುದು ಮುಂದೇನು ಮಾಡುವುದು ಎಂಬುದಾಗಿ ಆಲೋಚನೆಯಲ್ಲಿದ್ದವರು ನಾವು. ಏನಾದರೂ ವರ್ತಮಾನ ವಿಶೇಷ ಉಂಟಾ? ಮಿತ್ರ, ಚಿಂತಿಸಬೇಕಾದಂತಹ ಅಗತ್ಯವೇ ಇಲ್ಲ. ಈಗ ತಾನೇ ಹೊಸ ವರ್ತಮಾನವೊಂದನ್ನು ಕೇಳಿ ಬಂದೆ. ನಮ್ಮದೇ ಆದಂತಹ ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ಮಹಿಷಾಕ್ಕೆ ಹುಟ್ಟಿಕೊಂಡಿದ್ದಾರಂತೆ. ಹುಟ್ಟಿದ್ದು ಮಾತ್ರವಲ್ಲ, ಕಾನನವನ್ನು ಸೇರಿಕೊಂಡು ವಿಧಾತರ ಕುರಿತಾಗಿ ತಪಸ್ಸನ್ನು ಆಚರಿಸಿ ಬೇಕಾದ ವರಗಳನ್ನು ಪಡೆದಿದ್ದಾನಂತೆ. ನಾವೇನಾದರೂ ಆತನ ಬಳಿಗೆ ಹೋಗಿ ನಮ್ಮ ಕಷ್ಟವನ್ನು ಹೇಳಿದರೆ ಹಿಂದಿನ ಹೊಗೆಯನ್ನು ತೀರಿಸಿಕೊಳ್ಳಬಹುದು. ತಡ ಮಾಡುವುದಲ್ಲ. ಸಂತೋಷದ ವಿಚಾರ. ಬ್ರಹ್ಮದೇವನಿಂದ ವರವನ್ನು ಪಡೆದಂತ ನಾನು ನೇರವಾಗಿ ಪುರವನ್ನು ಸೇರಿಕೊಂಡೆ. ನಡೆದಂತ ವಿಚಾರವನ್ನು ಅಮ್ಮನಲ್ಲಿ ಹೇಳಿದೆ. ಆ ಬಳಿಕ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡಿದ್ದೇನೆ. ಉಳಿದದ್ದು ಲೋಕ ಅತ್ತ ಗಮನರಿಸುವ ಯಾರು ಭಯವಾಗ್ತಾ ಇದೆ ನನಗೆ. ಹೆದರಬೇಡಿ, ಬರಬಹುದಾ? ಹತ್ತಿರ ಬನ್ನಿ. ಪ್ರವೇಶ ಮಾಡಿ ಎಲ್ಲರಿಗೆ ಆಸನವನ್ನು ಇರಿಸಿದ್ದೇನೆ. ಕುಳಿತುಕೊಳ್ಳಿರಿ. ಸರಿ. ಅಯ್ಯೋ, ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಏನಯ್ಯ? ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಇಷ್ಟು ಮಂದಿಯನ್ನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದರೆ ಏನಾದರೂ ಒಂದು ಕಾರಣ ಬೇಕಲ್ಲ, ಹೇಳಿ. ಅಯ್ಯ ಮಾಲಿನಿ ಸುಕುಮಾರ, ಏನಯ್ಯ? ನಾವು ಆಡುವ ಮಾತನ್ನು ಪ್ರೀತಿಯಿಂದ ಆಲಿಸಬೇಕಯ್ಯ. ಏನದು? ನಾವು ಯಾರು ಅನ್ಯರಲ್ಲವಯ್ಯ. ನಿನ್ನವರೇ, ನಿನ್ನ ಜಾತಿಯ ಮಕ್ಕಳು. ನಿನ್ನ ಹೆಸರೇಗೆ? ಸಂಕಾಸುರ. ಈತ ಯಾರು? ದುರ್ಗಾಸುರ. ಇವರೆಲ್ಲರೂ ಎಲ್ಲ ನಮ್ಮವರೇ. ಎಲ್ಲರನ್ನು ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದರೆ ಏನಾದರೂ ಒಂದು ಕಾರಣ ಬೇಕಲ್ಲ? ಕಾರಣ ಇದ್ದೇ ಬಂದಿದ್ದೇವೆ. ಯಾವುದು ಹೇಳು? ನೀನು ವಿಧಿಯಿಂದ ಹೊರಬಡೆದಂತಹ ವಿಚಾರ ತಿಳಿಯಿತು. ಅದಕ್ಕಾಗಿ ನಮಗೆ ಆದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ನೀನು ಸಮರ್ಥ ಎಂಬಂತಹ ಕಾರಣವನ್ನು ಹಿಡಿದುಕೊಂಡು ಇಲ್ಲಿಗೆ ಬಂದಿದ್ದೇವೆ. ಸಂತೋಷ. ಬೇರೆ ಏನು ಅಲ್ಲವಯ್ಯ, ಈ ಹಿಂದೆ ಸ್ವರ್ಗವನ್ನು ನಮ್ಮ ಕೈವಶವಾಯಿತು. ಆದರೆ ಆ ಸುಲಭ ಸುಮ್ಮನಿರಲಿಲ್ಲ. ನೇರವಾಗಿ ಹೋದ ವೈಕುಂಠಕ್ಕೆ. ಕರಿಯನ ಬಳಿಗೆ ಹೋದ. ಕರಿಯ ಏನು ಮಾಡಿದ? ಆತ ಬರಲಿಲ್ಲ. ಮತ್ತೆ ಕಾಲು ಹಿಸಿದ ಚಕ್ರ ಏನಾಯ್ತು? ಕಾರಗಾರನೆ ತಿರುಗುತ್ತಾ ಬಂತು. ನಮ್ಮ ಅಂಗಾಂಗಗಳನ್ನೇ ನಾವು ಕಳೆದುಕೊಂಡು ಗಿರಿ ಕಾನನಗಳಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ಮತ್ತೆ ಯಾಕೆ ಬಂದಿದ್ದೀರಿ? ಸ್ವರ್ಗವನ್ನು ಪಡೆಯಬೇಕೆಂಬಂತಹ ಆಸೆ. ಹಾಗಾಗಿ ನಿನ್ನ ಜೊತೆ ಕೂಡಬೇಕೆಂದು ನಾವು ಬಂದಿದ್ದೇವೆ. ಅಷ್ಟೇಯ? ಇಂದ್ರನಿಂದ ನಮಗೆ ಮಾತ್ರ ನ್ಯಾಯವಲ್ಲ, ಮತ್ತೆ ನಿನ್ನ ಅಪ್ಪನನ್ನು ಕೊಳ್ಳಿಸಿದ
ಬಳಿರೆ ಪರಾಕ್ರಮ ಕಂಠೀರೋ ಇರುವಂತಹ ಸ್ಥಳ ದೇವೇಂದ್ರ ಎಂಬುದಾಗಿ ವಿತ್ತ ವಿಚಾರ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವಂತಹ ಹೊತ್ತಿದು ಮೂರು ಲೋಕದ ಯೋಗಕ್ಷೇಮವನ್ನು ವಿಚಾರಿಸಿರುವಂತಹ ಹೊತ್ತಿನಲ್ಲಿ ಕೇಳಿಸಂತ ವಾರ್ತೆ ನಮ್ಮವನಾಗಿರುವಂತಹ ಮಾನವ ಸಂಜಾತನಾಗಿರುವಂತಹ ಭವಿಷ್ಯಾತ್ಯ ಇಲ್ಲಿಗೆ ತಾಲಿಯನ್ನು ಮಾಡಿದನಂತಾದ ಮೇಲೆ ಅಂತ ಕಳ್ಳನನ್ನು ಎದುರಿಸಲೇಬೇಕಾಗಿದೆ. ತಡ ಮಾಡುದು ಸರಿಯಲ್ಲ. ನಿಮ್ಮ ನಿಮ್ಮ ವಾಹನಗಳನ್ನು ಏರಿಕೊಳ್ಳಿರಿ. ಕೈಯಲ್ಲಿ ಕೈದುಗಳನ್ನು ಹಿಡಿದು ರಣೋದ್ಯುಕ್ತರಾಗಿ ರಣ ಕಣಕ್ಕೆ
ಹೌದು ಬಿಳಿ ಗಜಮಣಿ ಹಾರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದೆಯ ಸಮರಕ್ಕೆ ಅನಿವಾರ್ಯತೆ ನೀನು ಬಂದದ್ದಲ್ಲ ಯಾಕೆ? ಈ ಹಿಂದೆ ನನ್ನ ತಂದೆಯಾದ ಇದನ್ನು ಮಾಡಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡರಂತೆ. ಹೌದು. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ಸೇರಿಕೊಂಡು ಯಕ್ಷ ಬಂದಿದ್ದಾನಂತೆ. ಕಾಡು ಯುದ್ಧವನ್ನು ಮಾಡಿ ಯಕ್ಷ ಕೊಂದಿದ್ದಾನಂತೆ. ನಡೆದ ಸತ್ಯ ಘಟನೆ. ಹಾಗೆಯನ್ನು ತೀರಿಸಕ್ಕಾಗಿ ಮಾನಿನಿಯ ಸುಕುಮಾರ ವಿದ್ಯುನ್ಮಾನಿಯ ಭಾಗ ಮಹಿಷಾಂದರೆ ಮೆಚ್ಚಿಸಿ ಪಡೆದಂತ ನಾಲ್ಕದ ಪದವಿಯನ್ನು ಇದನ್ನು ಪಡೆಯಲಿಕ್ಕೆ ಬಂದಿದ್ದಾನೆ ನಿನ್ನ ಅಪ್ಪ. ಇಲ್ಲೇ ನಮ್ಮವನಾಗಿರುವಂತ ಮಾನನಿ ಸಂಜಾತನಾದಂತ ನೀರು ಬಂದಿದ್ದೆ ಅದನ್ನು ತಿಳಿಯದೆ ನಿನ್ನ ತಂದೆಯನ್ನು ಕೊಲಿಸಿದವ ನಾನೇ. ತಿಳಿಯದೆ ಬಂದಿದ್ದೆ ಅಂತ ಆದ್ರೆ ನಿನ್ನ ತಂದೆಗಾದಂತ ಗತಿ ನಿನಗಾದದ್ದು ಎಚ್ಚರ ನೋಡುವ. ಯಾವುದು ಜಕ್ಕುಂ ಜೈ ಸಂತೋಷದಲ್ಲಿ ಶಂಕದುರ್ಗಾಚಾರ್ಯ ಮೂರು ಲೋಕ ನಮ್ಮ ಸೋದರವಾಯ್ತು. ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಯಾಕೆಂತ ಕೇಳಿದ್ಯಾ? ಒಡೆಯನಪ್ಪನ ಹೋಗುವುದೇ ನಿನ್ನ ಅತ್ತೆ ಮನೆಂಟಲ್ಲಿ ಇಲ್ಲ ಮತ್ತೆ ಹೋಗುವುದು ಕೇಳಿ. ಯಾಕಾಗಿ ಹೆಚ್ಚುಗಳು ಮಾಡ್ತಾರೆ ಬ್ರಾಹ್ಮಣರು? ಯಾಕವನ್ನು ನೆಲೆಸಿ ಕೇಳದಿದ್ದಾರೆ ಆಮೇಲೆ ಗೋಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಗೂಢ ಹತ್ಯ, ನಿಮ್ಗೆ ಇಚ್ಛೆ ಬಂದಾಗ ನಡೆಸಿಕೊಳ್ಳಿ. ಬೇಕಾದಾಗ ಕರೆಸಿಕೊಳ್ತೇನೆ. ಚಂದ್ರರು ನಿಮಗಾದರೂ ಸರಿ. ನೀವು ಚಡಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಕರೆಗೆ ಕೆಲೆ ವಾಣಿನಾಥ ಅವತರಿಸು ಕಮಲ ಸಂಜಾತ ತುರುಳರ ತುಡಿಯನ್ನು ಮುರೆಯುವುದಿನ್ನೇನು ಧರೆಯನ್ನು ಹೊರುಬಳ್ಳು ಬಿಡಿ ನೀನೆ ಬಲ್ಲೆಯ ಕೆಲೆ ವಾಣಿನಾಥ ವಾಣಿನಾಥ ವಾಣಿ
ನಮ್ಮ ಪಾಲಿಗೆ ಕಷ್ಟವಾಗಿ ಹೋಯ್ತಲ್ಲ. ಹೇಗೆ? ಪರೋಕ್ಷವಾಗಿ ಅದಕ್ಕೆ ನೀವೇ ಕಾರಣಕರ್ತರಾಗಿ ಹೋದ. ಯಾವ ರೀತಿ? ನಿಮ್ಮಿಂದೆಲ್ಲ ವರವನ್ನು ಪಡೆದಂತ ಮಹಿಷ ದೈತ್ಯ ಬೇಕಾದಂತಹ ವರಗಳನ್ನು ಪಡೆದ ತದನಂತರ 3 ಲೋಕವನ್ನು ಕೈವರ್ತಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ಈ 4 ಲೋಕಕ್ಕೆ ಲಗ್ಗೆ ಇಟ್ಟ. ಅಂತಹ ಖಳನನ್ನು ಎದುರಿಸಲಿಕ್ಕೆ ನಾವು ಮುಂದುವರಿದಂತಾದ್ರೆ ದೂರದಲ್ಲಿ ನಮ್ಮ ಪಾಲಿಗೆ ಸೋಲೇ ಆಗಿ ಹೋಯ್ತು. ಪದವಿಯನ್ನು ಕಳೆದುಕೊಂಡಿದ್ದೇವೆ ಎಂಬ ಮಾತಲ್ಲ, ಧರ್ಮ ನಾಶವಾಗಿ ಹೋಗುತ್ತಾ ಇದೆ. ಅಂತ ಖಳನನ್ನು ವಧಿಸುವರೆ ನೀವೇ ನಡೆಸಬೇಕು. ಒಂದು ದಾರಿ ಹೋಗುವ ಆದುವನ ಮಧುಸೂದನ ತಡಿಯಳು ಸಾಧನದಲ್ಲಿ ಪಿನ್ನೈಸುವ ದೇವೇಂದ್ರ, ದೇವರೇ, ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮಹಿಷನಿಗೆ ನಾನು ವರವನ್ನು ಕರುಣಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಮತ್ತೆ ದಾರಿ ಹೇಗೆ ದೇವರೇ? ಮಾಧವ, ಮಾಧವ, ಅಲ್ಲಿಗೆ ಹೋಗು. ಸರಿ ಸರಿ. ಪಳಿಕೊಳ್ಳಗಿರಿರಾಗಿ ಮುರಗರ ನಡೆದರಲು ಚರಣಕ್ಕೆ ವಂದಿಸೆ ಹರಿವರ ಬಂದಾಗಿ ಉರುಳನ ಅದನ ತೋಳಿ. ನಾವಿದ್ದವರು ಒಟ್ಟಿಗಾದದ್ದು ಈ ಕಾಲಕ್ಕೆ ದುರುಳ ಮಹಿಷನ ಕುರಿತಾಗಿ ಒಂದು ಕಡೆ ಕುಳಿತು ಯೋಚಿಸಬೇಕೆನ್ನುವ ಕಾರಣಕ್ಕಾಗಿ. ಹೌದಲ್ಲ? ಕಾಣ್ತಾ ಉಂಟಲ್ಲ ಚಂದ್ರಕಾಂತ್, ಕುಳಿದವರು ಚಂದ್ರಕಾಂತ ಶಿಲೆಯೊಂದಾಗಿ ಖನನ ವಂದಿಸುವ ಯೋಚಿಸುತ್ತಿರಲು ಇತ್ತ ನಳಿನ ಭವಸುರರ ನೊಡಗೊಂಡು ನಡೆದಂದು ವೈಕುಂಠದಲ್ಲಿ ಹರಿ ಕಾಣದಿರುತ್ತೀರೇ. ದೇವೇಂದ್ರ, ದೇವರೇ, ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆವು ಅಂತಾದ್ರೆ ಶ್ರೀಮನ್ನಾರಾಯಣ ಕಾಣುವುದಿಲ್ಲ. ಇಲ್ಲವಲ್ಲ? ಕೈಲಾಸಕ್ಕೆ ಹೋಗು. ಸರಿ ಸರಿ. ಬಳಿಕ ಕೈಲಾಸಗೈದರ ಪುರಗರನು ನೀಳೆಯುಲ್ಲದೊಳಗಿಲ್ಲದಿರಿ. ಹಾಗಿನ್ನು ಕೈಲಾಸಕ್ಕೆ ಬಂದೆವು ಅಂತಾದ್ರೆ ಪುರಹರನು ನಿಲಯದಲ್ಲಿ ಇಲ್ಲ. ಇಬ್ಬರು ಇಲ್ಲವಲ್ಲ? ಏನು ಮಾಡು? ಏನು ಮಾಡುದು? ಏನು ತಿಳುಗುತ ಶರೀರ ನುಡಿ ಹರಿಗರ ಋತುಗಿನಾದ್ರಿಯೊಳಗಿರುವ ಕದನವ ಕೇಳಿಸಿಕೊಂಡೆಯ ಓಹೋ, ಅಂಬರವಾಣಿ. ಹೌದು. ಹರಿಹರನಿರುವರು ತುಹಿನಾದ್ರಿಯ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ಮೇಲೆ ಇದ್ದಾರೆ. ಅವರ ಬಳಿಗೆ ನಡೆಯ. ಸರಿ ಸರಿ. ಹರಿಗರ ಪದಕ್ಕೆ ಎಲ್ಲರೂ ಎದ್ದೇಳಿ ಹೇಳಿ ಹೇಳಿ ಹೇಳಿ. ಬಂದ ಕಾರಣ ಹೇಳಿ. ನನ್ನಿಂದ ವರವನ್ನು ಪಡೆದ ಮಹಿಷನೆನ್ನುವ ದಾನವ ದಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. 3 ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಂಡು ಪಂಚಮಹಾಪಾತಕಗಳನ್ನು ಎಸಗುತ್ತಾ ಲೋಕಗಂಟಕನಾಗಿದ್ದಾನೆ. ಅವನ ಕಾಯದ ಕಸುವನ್ನು ಅಡಗಿಸಿ ಲೋಕಕ್ಕೆ ನೆಮ್ಮದಿಯನ್ನು ಒದಗಿಸಿಕೊಡಬೇಕು. ಮಹಿಷನ ನಾಶಕ್ಕೋಸ್ಕರವಾಗಿ ನನ್ನೊಳಗಿರುವಂತಹ ವೈಷ್ಣವ ತೇಜಸ್ಸನ್ನೇ ಹೊರಗಡೆ ಪ್ರಸಾದ. ದುಳ್ಳನ ವಧೆಗಾಗಿ ನನ್ನಲ್ಲಿರುವ ತೇಜಸ್ಸನ್ನು ಹೊರಹಾಕಿ ಪ್ರಸಾದ. ಮಹಿಷವಧೆಗೆ ಬ್ರಹ್ಮ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ಸುಮನಸರೇ, ದುಷ್ಟ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗೆ ಹೋಗೋಣ. ಮೂರು ಬರುಡಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾಡಿ ಆಕೃತಿ ದಾಳಿದರಗಿಳಿಯೇ ಸುರರು ಜಯ ಜಯವೆಂದು ಗೈದರು.
ನಾರಾಯಣ ಬ್ರಹ್ಮ ಇಂದ್ರಾದಿ ಸುಮನಸರೇ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿರಾಕಾರಳು, ನಿರ್ಗುಣಳು, ಇಚ್ಛಾಶಕ್ತಿ ಸಂಯುಕ್ತರಾದಂತ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಕಷ್ಟ, ಯಾಕೆ ಈ ಬವಣೆ, ಯಾಕೆ ನನ್ನ ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮೊದಲಾಲಿಸು ಕಳ್ಳ ಮಹಿಷನು ವರದ ಬಲದಲ್ಲಿ ಸುರಭಾತವೆಲ್ಲವ ತೆಗೆದಿಸಿ ನಿರ್ಭೀತಿಯಿಂದ ಜಗನ್ಮಾತೆ ನಾರಾಯಣ ಮಾನನೀಯ ಮಗನಾದಂತಹ ಮಹಿಷನಾಮಕನು ವಿಧಿಯನ್ನು ಮೆಟ್ಟಿಸಿ ಹೊರಗಳನ್ನು ಪಡೆದು ಲೋಕ ಮೂರನ್ನು ಅಧರ್ಮದ ನಡೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಾನೆ. ಇದರಿಂದಲಾಗಿ ಸುರ ಸಂತತಿಯೆಲ್ಲವೂ ಕಂಗೆಟ್ಟಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಳನಾದರೂ ನಿರ್ಭೀತರಾಗಿದ್ದಾರೆ. ಲೋಕಕಂಟಕನಾಗಿರುವ ಅವನನ್ನು ವಧಿಸಿ ಲೋಕಕ್ಷೇಮವನ್ನು ಸಾಧಿಸಿಕೊಂಡು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ ಜಯ ಅಜಭವ ಸುರಭ ಮುಖ್ಯರೇ, ಶ್ರೀಮಾತೆ ಆಡಿದಂತಹ ಮಾತಿಗೆ ದೋಷಗೊಂಡವರು ನಾವು. ವಿಶ್ವಕರ್ಮನೇ ಘನತರವಾದಂತಹ ವಸನಭೂಷಣಾದಿಗಳನ್ನು ನೀಡಿ ಸಿಂಗರಿಸಿದ್ದಾನೆ. ಕೂಳನಾಶಕ್ಕೆ ಹೊರಟಂತ ನಮ್ಮವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ ಹರಿಚಿತ್ತ ವನಜನಾಭ ಕರದ ಚಕ್ರವಾ ತ್ರಿನಯನಾಗ ತ್ರಿಶೂಲವನು ಸಗ ಕನಕ ಬ್ರಹ್ಮಬಂಧವನಿತ್ತು ನನ್ನ ಕಾಣಿಕೆ ತಾಯೇ ವಿನಯದಿಂದಲೇ ಸುರಪ ಪುರುಷವ ವಜ್ರಾಯುಧವಮ್ಮ ಅನಿಮಿಷರು ಶಕ್ತಿಯಾಯುಧಗಳ ಮಣಿದು ಮಾತೆಯ ಪದಕೆರಗಿ ನುತಿಸಿದರು ಬಯದಿ ಅಮ್ಮ ಜಯ 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 ಜಯ
ನಡೆಯುತ್ತೇನೆ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜತನ ನನಗೆ ಅಷ್ಟಭುಜ ಕೈಯಲ್ಲಿ ಆಯುಧ ತಟ್ಟಣಿ ಕೆಸರಿಯನ್ನು ಏರಿಕೊಂಡು ಈ ಕಡೆ ಬರ್ತಾ ಇದ್ದೆ. ಯಾಕೆ ಬಂದೆ? ಯಾಕೆ ನನ್ನವರಾದ ಈ ರೀತಿಯಾಗಿ ಗರ್ಜಿಸುತ್ತಾ ಮುಂದರಿಯಬೇಕಾದ್ರೆ ನನಗೆ ಮತ್ತು ನಿನಗೆ ಪೂರ ದೇಶ ಏನು ನಿನ್ನ ಕರ್ಮದಲ್ಲಿ ಸಾಮಾನ್ಯ ಮಾನಿನಿಯ ಜಾತ ನಿನ್ನ ಕಣ್ಣನ್ನು ರುಂಡ ಮುಂಡೆ ಚಂಡಾಡ್ತೇನೆ ನಿನ್ನ ರಕ್ತ ಮುಂಡೆ ಕುಡಿತೇನೆ ನೆತ್ತಿಯಲ್ಲಿ ಕೋಡ್ಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವನ್ನು ಸ್ವಾಧೀನೆಂಬುದಾಗಿ ಭಾವಿಸಿಕೊಂಡು ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ ವಿಚಾರವಾಗಿ ಅರಿತೇ ಬಂದವಳು ವಿಧಿಯಿಂದ ವರವನ್ನು ಪಡೆದಿಯಾ ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ ಸಜ್ಜನರನ್ನು ಪಡೆಯುವುದಕ್ಕೆ ಬೇಕಾಗಿ ಅಲ್ಲ ನಿನ್ನನ್ನು ಚಾಲುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕನಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೇನೆ, ಸುರ ಸಂಪದವನ್ನು ದೇವತೆಗಳಿಗೆ ಒಪ್ಪಿಸಿ ಶರಣಾಗುವುದಿಲ್ಲ.
ಸೂರ್ಯನ ಪಕ್ಷವನ್ನು ಸೇರ್ಕೊಂಡು ಬಂದೆಯಾ? ವಾಸ ಇದ್ದಾರೆ. ಆಯ್ತು, ಕೆಲವು ಕಿರುಸು ಹೆಸರನ್ನು ಕಳುಹಿಸಿ 3 ಲೋಕಾಧೀಶನಾಗಿದ್ದೆ ಸಿಂಹಾಸನ ಮಣಿಯರು ಬಾಂಧವ ತಿಳಿದುಕೊಳ್ಳೆ ಭ್ರಷ್ಟ ಶಕ್ತಿ ಅಯ್ಯೋ ನಿಜ ಅಷ್ಟಭುಜ ಕೈ ಕತ್ತರಿಸಿ ಬಾಳಿನ ಮೃತ್ಯು
ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಗರುಷದ ನಿರತ ಮನದಿ ಸುರಪ ಜಗನ್ಮಾತೆ ಧೈರ್ಯಸ್ಥನಾಗು. ಮಹಿಷ ಮತ್ತು ಆತನ ಅನುಚರಾದ ಕೆಟ್ಟ ರಕ್ಕಸನೆಲ್ಲ ಒಂದು ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿ ಕಾಣದೆ ಭಕ್ತಿಯನ್ನೇ ಮುಂದುವರಿಸಿದ್ದೀರಾ. ಇದೋ ಶಾಂತಳಾದೆ. 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆ ಹೋರಾಟವನ್ನು ನಡೆಸಿದ ಆಕೆ ನಾನು. 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯ ಲಭಿಸಿದೆ. ಆ 9 ದಿನಗಳ ನವರಾತ್ರಿ ಎಂಬುದಾಗಿ 10ನೇ ದಿನವಾದ ಇಂದಿನ ದಿನವನ್ನು ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಸುರಪಾಲ ಯಾವಾತನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವನಿಗೆ ಎಲ್ಲ ಒದಗಿದಂತಹ ಸಂಕಷ್ಟವೆಲ್ಲವನ್ನು ದೂರ ಮಾಡಿ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುರುಳರ ಪ್ರೀತಿ ನಿನ್ನ ಪಾಲಿಗಿಲ್ಲ. ಜೀವಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಅಮ್ಮ ಸುರಪಾಲ, ಮುಂದಕ್ಕೆ ನನ್ನ ಪಾಲಿಗೆ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖ್ಯವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮ್ಮ ಗದಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ರಾಕ್ಷಸಗಳು ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದು ಬಂದಿರಿ? ಶುಂಭನಿ ಸರಿ, ಮೂಲಗವಿತ್ತು ವಿಚಾರ ಅನೇಕವಿದೆ, ಆಲಿಸಬೇಕಯ್ಯ. ತಮ್ಮ ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ನಿಜ. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟಬಂದೇರಿ ವಿಜೃಂಭಿಸುತ್ತಾ ಇದ್ದೇವೆ. ನಿಜ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ಅನುಜ, ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಭೂಪಾಲಕರ ದರ್ಪವನ್ನು ಅಡಗಿಸಿ ಅಧಿಕಾರವನ್ನು ವಹಿಸಿಕೊಂಡವರಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಪಾತಾಳದಲ್ಲಿರುವಂತಹ ಉರಗಾದಿಗಳ ಅಲ್ಲಿಯೂ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ನಾಲ್ಕದ ಅಧಿಕಾರ. ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವಂತ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು ನಾವು. 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದಿರುವುದು 4 ಲೋಕ. ನೇರವಾಗಿ 4 ಲೋಕವನ್ನು ಪ್ರವೇಶ ಮಾಡಿ ಇಂದ್ರಾದಿ ಸುಮನಸರಣ ಕೊಡುವಪ್ಪಣೆ ಹಸುರ ಸೇನೆಯನ್ನು ನಡೆಸಿಕೊಂಡು ಏರೋಣ 4 ಕಡೆಗೆ. ಹೌದು, ಶೋಣಿತಾಪುರದಿಂದ
ಶುಂಭ ನಿಶುಂಭರ ಮದಿದೆ ಗೊತ್ತಾಯ್ತು. ಒಳ್ಳೆ ಮಾತಿನಲ್ಲಿ ರಾಗವನ್ನು ಬಿಟ್ಟು ಕೊಟ್ಟರಳೆ ಒಡೆದೆ ಹೋದ್ರೆ ಒಡಾದಿದ್ರೆ ಕೈಯಲ್ಲಿ ಆಯುಧವನ್ನು ಜಲಪಿಸುತ್ತ ರಣಕಣವನ್ನು ಪ್ರವೇಶ ಮಾಡಿದವ ನೀನು. ನೋಡಿದೆಯಾ ನಿನ್ನವರಾದಂತಹ ದೇವತೆಗಳೆಲ್ಲ ಯುದ್ಧ ಕಣದಿಂದ ಎಲ್ಲರೂ ಪರಾರಿಯಾಗುತ್ತಾ ಇದ್ದಾರೆ. ಅಂತಹ ಗತಿ ಬೇಕಾ? ಸುರಪೀಠವನ್ನು ಶುಂಭನಿಗೆ ಅರ್ಪಿಸು. ಕ್ಷೇತ್ರ ಬೇರೆ ಬೇರೆ ಆದ್ರೂ ರೇಖಸ್ಸು ಒಂದೇ. ನಿನ್ನ ತಾಯಿ ಬೇರೆ ಇರಬಹುದು, ನನ್ನ ತಾಯಿ ಬೇರೆ ಇರಬಹುದು, ಆದ್ರೆ ನಮಗಿಬ್ಬರಿಗೆ ತಂದೆ ಒಬ್ಬರೇ ಕಶ್ಯಪ ಬ್ರಹ್ಮರು. ಅವರು ಕೊಟ್ಟಂತ ಪದವಿದಲ್ಲ. ಮೂರು ಮೂರ್ತಿಗಳನ್ನ ಮೆಚ್ಚಿಸಿ ಪಡೆದಂತ ರಾಕದ ಪದವಿಯನ್ನು ಪಡೆಯಲಿಕ್ಕೆ ನೀನು ಬಂದೆ ಅಂತಾದ್ರೆ ನಿನ್ನ ಪತನಕ್ಕೆ ಇಟ್ಟ ಪ್ರಥಮ ಹೆಜ್ಜೆದು ದೇವನವರ ಪ್ರಭಾವ ಏನೆಂಬುದನ್ನು ಶುಭವಾಗಲಿ, ಮಂಗಳವಾಗಲಿ. ತಮ್ಮ ನೋಡಿದೆಯಾ? ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ, ಮಿಕ್ಕುಳಿದವರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನು ಆಚರಿಸೋಣ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಗದಲ್ಲಿ ಪುರುಗೂತನ ಒಡನೆ ನಿಯಮವಗೊಂಡು ಚಲಿಸಿದನು ಗಿರಿಕಾನನದಲ್ಲಿ. ಏನು ಮಾಡಲಿ? ಈ ರೀತಿಯಾದಂತಹ ಪರಿಭವ ನನ್ನ ಪಾಲಿಗೆ ಬರುತ್ತದೆಂಬುದಾಗಿ ನಾನು ಎಣಿಸಿರಲಿಲ್ಲ. ದುಷ್ಟರಾಗಿರುವಂತಹ ಶುಂಭರಲ್ಲಿ ಹೋರಾಟಕ್ಕೆ ನನ್ನ ಮುಂದುವರೆದಿರುತ್ತಾದರೆ ನನ್ನ ಪಾಲಿಗೆ ಸೋಲೆ ಆಗಿ ಹೋಯ್ತಲ್ಲ. ಹಾಗಾದರೆ ಈ ರೀತಿಯಾಗಿ ಖಳರು ವಿಜೃಂಭಿಸಲಿಕ್ಕೆ ಕಾರಣವೇನು? ಮಾತ್ರವಲ್ಲ, ನನ್ನ ಪಾಲಿಗೆ ಬಂದಂತಹ ಕಷ್ಟವನ್ನು ಯಾರಲ್ಲಿ ಹೇಳುವುದು?
ಓಹೋ, ಗೊತ್ತಾಯ್ತು. ಹಿಂದೆ ಮಹಿಷವದೆಯ ಕಾಲದಲ್ಲಿ ಜಗನ್ಮಾತೆ ಹೇಳಿದಂತಹ ಮಾತು, ಕಷ್ಟ ಕಾಲದಲ್ಲಿ ತುಹಿನಾದ್ರಿಯ ತಪ್ಪಲು ಪ್ರದೇಶಕ್ಕೆ ಬಂದು ನನ್ನನ್ನು ಭಕ್ತಿಯಿಂದ ನಡೆದಿರಂತಾದರೆ ನಿಮ್ಮ ಪಾಲಿಗೆ ಬಂದಂತ ಕಷ್ಟವನ್ನು ನಿವಾರಿಸುತ್ತೇನೆ ಎಂಬುದಾಗಿ ಹೇಳಿದ ಮಾತು ನೆನಪಿಗೆ ಬರ್ತಾ ಇದೆ. ಅಚ್ಚಗಡೆ ನಡೆಯುತ್ತಿರಂತೆ. ಜಯ ಜಯ ಜಯ. ಪೂಜಿಸಿದನು ಮಾಯೆಯ ನಿಚ್ಚರ ಹೃದಯ, ಪೂಜಿಸಿದನು ಮಾಯೆಯ ರಾಜರಾಜೇಶ್ವರಿಯ ಚರಣ ಸರೋಜದ ಅನುಪಮ ಶ್ರದ್ಧೆಯು ದಿವರಾಜ ನವವಿಧ ಭಕ್ತಿಯಿಂದಲಿ ಪೂಜಿಸಿದನು ಮಾಯೆಯ. ಜಯ 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 ಜಯ. ಅರ್ಚನ ವಂದನ ಕೀರ್ತನ ಶ್ರವಣ ಸ್ಮರಣ ಪಾದಸೇವನ ದಾಸ್ಯ ಸಖ್ಯ ಆತ್ಮನಿವೇದನ ನವವಿಧ ಭಕ್ತಿಯಿಂದ ಆರಾಧಿಸಿದ್ದೇನೆ ಅಮ್ಮ. ನಮ್ಮಿ ಭಾಗ್ಯೋದಯದ ಕಲ್ಪತರು ಕಲ್ಪವೃಕ್ಷ ಕಾಮಧೇನು ನೀನಮ್ಮ, ಒಳಿದು ಕರುಣಿಸಬೇಕಮ್ಮ. ಏಳಯ್ಯ ಸುರಮಾಳ ಗೋಳು ಕೊಟ್ಟುವುದಿಗೆ ಕೂಳ ಮಹಿಷನಿಮ್ಮನು ಸೋಲಿಸಿ ನಾಟವ ಮಾಡುತ್ತಲಿರಲು ಕಾಲನಾಲಯಕ್ಕೆ ಅಟ್ಟಿದೆನು. ಏಳಯ್ಯ ಸುರಮಾಳ ಅಮ್ಮ ಏಳಯ್ಯ, ಎದ್ದೇಳು, ಧೈರ್ಯಸ್ಥನಾಗು. ಆಗಲಿ. ಈ ಪೂರ್ವದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ನಿಜ ತಾಯಿ. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಹೌದು. ಒಲಿದು ನಿಮ್ಮ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ನಿಜ ತಾಯಿ. ಯಾರಿಂದ ಯಾವ ರೀತಿಯಲ್ಲಿ ಬಿತ್ತರಿಸಯ್ಯ ಬಿತ್ತರಿಸು. ಜನನಿಗೆ ಭಿನ್ನಗದನು ಗಮಯಿಷನಿಗಿಂತ ಕನಪನ ಕ್ರಮಿಸುಂಬನು ಅನುಪನದುಳು ಸುರರನು ಸೋಲಿಸುತ್ತ ನಾಗವನು ಪಾಲಿಪ ಕಳ್ಳರು ಜನನಿ. ಅಮ್ಮ, ಸುರಪತಿ, ನನ್ನ ಪಾಡಿಗೆ ಬಂದಂತ ಕಷ್ಟವನ್ನು ಯಾವ ರೀತಿ ಹೇಳಬೇಕೆಂಬುದಾಗಿ ನನಗೆ ದಿಕ್ಕೆ ತೋಚುವುದಿಲ್ಲ ತಾಯಿ. ಏನಾಯಿತಯ್ಯ? ಅದೊಂದು ಕಾಲದಲ್ಲಿ ದುಷ್ಟ ಮಹಿಷರನ್ನು ಕೊಂದು ನಮ್ಮನ್ನು ಪೊರೆದತ್ತ ಮಹಾಮಾತೆ ನೀನಲ್ಲವೇ ತಾಯಿ. ನಿಜ ನಿಜ. ಪ್ರಸ್ತುತ ಈ ಕಾಲದಲ್ಲಿ ನಮ್ಮವರಾಗಿರುವಂತಹ ನಿಶುಂಭರಮಾದಾನವರು ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದ ತದನಂತರ ಆಮೇಲೆ ಮೂಛಕವನ್ನೇ ತಮ್ಮ ಅಂಕಿತದಲ್ಲಿ ಇಟ್ಟುಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ಈ ನಾಲ್ಕಲೋಕದ ಮೇಲೆ ಅಭಿಯೋಗವನ್ನು ಮಾಡಿದರು ತಾಯಿ. ಕಳ್ಳರನ್ನು ಎದುರಿಸಲಿಕ್ಕೆ ನಾವು ಮುಂದುವರಿದಂತಾದ್ರೆ ಏನಾಯಿತು? ಸಂಗ್ರಾಮದಲ್ಲಿ ನಮ್ಮ ಬಳಿಗೆ ಸೋಲಾಗಿ ಹೋಯ್ತಮ್ಮ. ಸೋಲವಾಯಿತು. ಪದವಿಯನ್ನು ಕಳೆದುಕೊಂಡಂತ ನಾವು ನತದೃಷ್ಟರಾಗಿ ಕಾಡು ಮೇಡುಗಳಲ್ಲಿ ಅಳಿಯುವಂತ ದುರ್ಗತಿ ನಮ್ಮ ಪಾಳಿಗೆ ಆಗಿದೆ. ಧರ್ಮ ನಾಶವಾಗಿ ಹೋಗುತ್ತಾ ಇದೆ. ಸಾಧು ಸಜ್ಜನರಿಗೆ ಬದುಕಲಿಕ್ಕೆ ಅವಕಾಶವಿಲ್ಲವಾಗಿ ಹೋಗಿದೆ. ಮಾನವತಿ ಸ್ತ್ರೀಯರ ಮಾಡಕ್ಕೆ ಚ್ಯುತಿ ಬರ್ತಾ ಇದೆ. ಅಂತ ದುಷ್ಟರನ್ನು ವಧಿಸುವರೆ ನೀನೇ ಗತಿ, ನೀನೇ ಮತ್ತೆ ನೀನೇ ದಿಕ್ಕು. ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನ್ನು ಪೊರೆಯುವೆನು ನೀವು ಮನುಮರೆಯ ಮಾತಲ್ಲ. ಮರೆಸಿ ನಿಜವನ್ನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಮರೆಸಿ ನಿಜವನ್ನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಶ್ರೀದೇವಿ ಮಹಾತ್ಮೆಯ ಹರುಷದಿಂದಲಿ ತ್ರಿದಶರಿಗಲ್ಲಿ ಶ್ರೀದೇವಿ ಕರುಣಿಸುತ್ತ ಅಭಯವ ಮನಸರೊಡನೆ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳ್ಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕೆಲವು ದಿನಗಳಲ್ಲಿ ಆ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ಒದಗಿಸಿಕೊಡುತ್ತೇನೆ. ಅಲ್ಲಿಯವರೆಗೆ ನಾವು ಇಲ್ಲಿರಬೇಕಮ್ಮ. ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ
ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಯಾವುದು? ಇದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಿಯಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಅಳುವ ಸುಮನ ಸಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುದಲೇ ಗೆಲುವಡೆ ಅಸಾಧ್ಯ ಎಂದೆನು ಇನ್ನೇನ ಮಾಡಲಿ ತಿಳಿದಳ ಸೂಕ್ತ. ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವ ಸುಲಭವೆನುತ್ತಲೇ ತನ್ನ ಮನದೊಳಗೆ ಹೇಗೆಂದು ಯೋಚಿಸಿ ಮಗಮಾಯೇ ದೈತ್ಯ ವೃಂದವ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ಸರಿಗೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಸುಂದರಕಾರ ತಳೆದಂದು ಕೌಶಿಕೆಯಾಗಿ ಸುಂದರಕಾರ ತಳೆದಂದು ಕೌಶಿಕೆಯಾಗಿ ನಿಂದಳು ಮೇಲೆ ಪಕ್ಕದಂಬವನ ತೊಳಂದು ಸುಂದರಕಾರ ತಳೆದಂದು ಕೌಶಿಕೆಯಾಗಿ ಮಹಾಮಾಯೆ ಎಂದು ಯೋಚಿಸಿ ಮಗಮಾಯೆ ದೈತ್ಯ ಮೂಡಿಸಿ ತರಿಗೆ ಅಳುವ ಸುಮನಸರಿಗೆ ಅಭಯದ ವಚನವನಿತ್ತೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂಥ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದೇ ಇರುವವರು ಯಾರೂ ಇಲ್ಲ. ಆದರೆ ಧೂರ್ತ ಶುಂಭನನ್ನು ಆನೆಲೆಯಲ್ಲಿ ಗುರುತಿಸುವುದಕ್ಕೆ ಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒದೆ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದಾದಂಥ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂಥ ನಾನು ಕೌಶಿಕ
ಅಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ರೆ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂತ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ಸರಿ, ತುಹಿನಾದ್ರೆ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತದ ಆಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾಕಾರಿ ಆಗಲೇಬೇಕು. ಹಾಗಂತ ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನ ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನದಾದಂತ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದ್ರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಗುಂಬಿಡಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೆ. ಬರಲಿ ಬರಲಿ, ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಈ ಪೃಥ್ವಿಯ ಭಾರವನ್ನು ಇಳಿಸಬೇಕಾದ್ದು ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ನಾನು ಗಂಧವನ್ನು ಮಾರುತ್ತಾನಿಗೊಟ್ಟಿದ್ದೇನೆ. ಟಾಟ ಮಾಡದೆ ಕನಕ ದುಯ್ಯಾಲೆ ಇರ್ತೇನೆ. ಪೃಥ್ವಿಯಲ್ಲವ ಸಂಚರಿಸಿ ಶೋಧಿಸುವೆ ಎಂದೆಂದ
ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇಯವರವನ್ನು ಸಂಪಾದಿಸಿಕೊಂಡೆವು. ಬ್ರಹ್ಮಚರ್ಯ, ಮನೋವೇಗ ಇಷ್ಟೇ ನಮ್ಮ ಸಂಪಾದನೆ. ನಮ್ಮ ಉಭಯರ ಬಾಹುಗಳಲ್ಲಿ ಶಕ್ತಿ ಉಕ್ಕಾರದಕ್ಕೆ ಪ್ರಾರಂಭವಾಯಿತು. ತೋಳ ತೀಟ ತೀರಿಸಿಕೊಳ್ಳೋದಕ್ಕೆ ಬೇಕಾಗಿ ಕಂಡುಕೊಂಡ ದಾರಿ ದಿಗ್ವಿಜಯ. ಭೂಲೋಕ ಸ್ವಾಧೀನ, ಪಾತಾಳ ಸ್ವಾಧೀನವಾಯಿತು. ಉಳಿದಿಹರಾಗ ಪಡೆಯೋದಕ್ಕೆ ಮೇಲೆ ಹೋದಾಗ ಶುಂಭಾಸುರನಿಗೆ ಶುಂಭನೊಬ್ಬ ಕಲಿಯೇ ಮುಂದೆ ಹೋದವಾಗ ನಾರದರ ಆಗಮನ ಸಂಧಾನವಾಯಿತು. ಬಿಳಿಗೆ ಬಂದ ನಮ್ಮ ಒಡೆಯ ಬಿಗಿದಪ್ಪಿ ಹೇಳಿದರು. ಕ್ಷೋಣಿಯನ್ನೆಲ್ಲ ಸಂಚರಿಸಿದೆವು. ತಮ್ಮ ತಿರುಗಾಟ ಮುಗೀತಲ್ಲ. ಅಧಿಕವಾಗಿ ಹೋಯಿತು. ಹಸಿವ ಬಾಯಾರಿಕೆ ತಡೆಯೋದಕ್ಕಾಗುವುದಿಲ್ಲ. ಸಮಾನ
ಬಲು ಮೃಗಗಳನ್ನು ಮತ್ತ ಚೆಲುವ ಮಾಂಸವ ಶುಭಗಿ ಬಡಿ ಚೆಲುವ ಮಾಂಸವ ಶುಭಗಿ ಬಡಿ ನಲವಿನು ತೆಗೆದಿರಿದಿ ನಲವಿನು ತೆಗೆದಿರಿದೆ ತುಹಿನಾದ್ರಿಯನ್ ಅಡಲುತ್ತಲೆ 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 ಮೃಗಗಳು ಮೃಗಮಾಂಸವ ಮೆಲುತ 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 ಖಡರಾಗ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಹೌದಾ? ಗಡಿ ದಾಟಿ ಆ ಬದಿಗೆ ಬಿದ್ದಿಬೇಕು. ಅಬ್ಬ ಕುಡಿ ಕುಡಿ ಕಡಿ ಕಡಿ. ನೀನೇನು ಸಣ್ಣ ಕುಡಿಯ? ಎಂತ ಹಿಡಿ ಹಿಡಿ ಕಡಿ ಹೊಡಿ ಹೊಡಿ ಕುಡಿ ಹೊಡಿ ಹೊಡಿ ಭರ್ಜರಿ ಬೇಟೆ. ಹೊಡಿ ಹಣ್ಣು ಅಬ್ಬ ಹೇಗೆ ಏನಾದ್ರೂ ಪ್ರಯೋಜನ ಉಂಟಾ? ಪ್ರಯೋಜನ ಇಲ್ಲದೆ ನಾವು ಬಿಡ್ತೇವೆ. ಮತ್ತೆ ಆವಾಗಲೇ ಬೇಟೆಗೆ ಹೋದದ್ದು ಬಂತು ಇದರಿಂದ ಏನು ಮದ ಗಜಗಳ ಹಿಂಡು ಏನು ಮಾಡಿ ಅಬ್ಬ ನೋಡುವಾಗ 500 ಹೌದಾ? ಮದ ಗಜಗಳು ಸೊಂಡಿಲಲ್ಲಿ ಹಿಡಿದ ದರ 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 ನಯ್ಯಾಡೋದು. ಗರ ಗರನೆ ಗರ ಗರನೆ ತಿರುಗಿಸಿ ನೆಲಕ್ಕೆ ಒಂದೇ ಬಟ್ಟು ಕೊಟ್ಟಿದ್ದೇನೆ. ಅಲ್ಲಿಯೇ ಅಪ್ಪಚ್ಚಿ ಅಪ್ಪಚ್ಚಿ ಏನಪ್ಪಚ್ಚಿ? ನೆಲ ಸಮಾಜಿ ಹೋಯಿತು ಮಗು. ರಕ್ತ ಇಳಿದು ಹೋಗುತ್ತಾ ಇತ್ತು. ಏನು ಮಾಡಿ? ಅಂಗೈಯಲ್ಲಿ ಹಿಡಿದೆ ಘಟನೆ ಕುಡಿದೆ. ಮತ್ತೆ ಮಾಂಸದ ಮುದ್ದೆ ಇಷ್ಟೇ ದೊಡ್ಡ. ಹೌದು ಹೌದು. ನಿನಗೆ ಸಿಕ್ಕಿದ್ದಾಗುವುದು ಅಷ್ಟು ಸಿಕ್ಕಿದ್ದಲ್ಲ. ನಾನು ಬೇರೆ ಬೇರೆ ಎಳುಬೆಲ್ಲು ಹೆಕ್ಕಿ ಬೇರೆ ಇಟ್ಟು ಮಾಡಿದ್ದು ಮಾಡಿ ಬಾಯಿಯ ಒಳಗೆ ಹಾಕಿದೆ. ಗುಳುಮ್ಮನೆ ನಂಗಿದೆ. ಮತ್ತೆ ಉಳಿದದ್ದು ಇದು. ಹೌದಾ ಅಕ್ಕ ಅದಿತ್ತ? ಹೌದು. ಯಾರು ಮಾಡಿ? ದವಡೆ ಎಡೆಗೆ ಸಿಕ್ಕಿಸಿ ಕಟುಕುಟು ಜಗಿದು ಚೂರಿಸಿ ಹೋಗಿದ್ದೇನೆ. ಬೇಡ ಆಯ್ತು. ಯಾಕೆ? ಆವಾಗಲೇ ಗೊತ್ತಾಗ್ತಿದ್ರೆ ಇಷ್ಟೆಲ್ಲ ಬೇಡ ಆಗಿತ್ತು. ಬೇಡ ಹೊಟ್ಟೆ ತುಂಬಿದೆ. ಏನು ಸಿಕ್ಕಿತು? ಹಂದಿ. ನಾನೇನು ನಿನ್ನ ಜೊತೆಯಲ್ಲಿ ಇವತ್ತು ಪ್ರಾರಂಭವ ಅಲ್ಲ ಅಲ್ಲ, ಅವತ್ತಿನಿಂದ ಒಟ್ಟಿಗೆ ಇದ್ದೇವೆ. ಹಂದಿ ಹಾಗೆ ಕಾಣಲಿಲ್ಲ. ನಿನ್ನನ್ನು ಯಾರು ಹಂದಿ ಅಂತ ಹೇಳಿ? ತಮ್ಮ ಹಂದಿ. ನೀನು ಬೇಟೆಗೇನು ಸಿಕ್ಕಿದ್ದು ಅಂತ ಕೇಳಿದ್ದಲ್ವ? ನಾನೇನಂದಿ? ತಮ್ಮ ಹಂದಿಂದೆ. ಹಾಗಲ್ವ? ಮತ್ತೆ ಬೇಟೆಗೆ ಸಿಕ್ಕಿದ್ದು ಕಾಡ ಹಂದಿ. ಪಂಜಿ ಅಂತ ಹೋದೆ, ಮಾಲದಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ. ರಕ್ತ ಮಾಂಸ ಚರ್ಮ ಎಲುಬು ಎಲ್ಲ ಬೇರೆ 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 ಬೇರೆ. ಇಷ್ಟು ಕಷ್ಟಪಟ್ಟು ಏನು ಇಲ್ಲ ಅಂತಾದ್ರೆ ಮನಸ್ಸಿಗೆ ಆಗುವಂತಹ ನೋವು ತಡಿಲಿಕ್ಕೆ ಆಗ್ತದೆ. ಯಾರು ಹೇಳಿದ್ರು? ಬೇರೆ ಬೇರೆ ಹಾಗಲ್ವ? ಅದು ಬೇರೆ 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 ಪ್ರತ್ಯೇಕ ಮಾಡಿ ಪ್ರತ್ಯೇಕವಾಗಿ ವಿಂಗಡಣೆ. ಹೌದು. ಸ್ವಲ್ಪ ಸ್ವಲ್ಪ ತಿಂದ ಅಷ್ಟು ಹೊತ್ತಿಗೆ ಆಗುವಾಗ ನಮ್ಮನ್ನ ಶುಂಭಾಕ್ಯನ ನೆನಪಾಯ್ತು. ಅವನ ನೆನಪು ಯಾಕೆ? ಶುಂಭಗಿ ವಡೆ. ಯಾವುದು? ಶುಂಭಗಿ ಈ ವಡೆ ಎಲ್ಲಿಂಟು? ನಲವಿನಿಂದಲೇ ತೆಗೆದಿರಿಸಿ ಎಲ್ಲ ಮಾಂಸವು ದೊಡ್ಡದಾದಂತಹ ಗಂಟನ್ನು ತಂದಿರೆ ನಮ್ಮುடைய ಶುಂಭಗಿ ವದಕ್ಕಾಗಿ ನೋಡಿ ರಕ್ತ ಸೋರ್ತಾ ಉಂಟು. ಸ್ವಲ್ಪ ಕುಡಿದ್ರಾದಿತ್ತ ಅಂತ. ಯಾರು? ನಾನು. ಬೇಡ ಬೇಡ. ನೀನು ಕುಡಿಲಿಕ್ಕೆಲ್ಲ ಅದು ನಮ್ಮನ್ನ ಶುಂಭಾಕ್ಯನಿಗೆ. ಹೌದೌದು. ಅಣ್ಣನಿಗೆ ಹಂದಿ ಮಾಂಸ ಅಂದ್ರೆ ಬಲು ಪ್ರೀತಿ. ಹೌದು. ಹಾಗಾಗಿ ಅವನಿಗೆ ತೆಗೆದಿರಿಸಿದ್ದೇನೆ. ತಮ್ಮ ಏನು ಕೊಡುವುದಿಲ್ಲ, ಏನು ಕೊಡುವುದಿಲ್ಲ. ಯಾಕೆ ಹೀಗಾಗ್ತದೆ ಗೊತ್ತಾಗ ದಿವಸದಿಂದ ದಿವಸಕ್ಕೆ ಹೌದೌದು ಹೆಚ್ಚಾಗುವುದಲ್ಲದೆ ಕಡಿಮೆ ಆಗುವುದಿಲ್ಲ. ಹೀಗಾದ್ರೆ ಹೇಗೆ? ಹೇಗಾದ್ರೂ ಮಾಡಿ ಅಂದ್ರೆ ನನಗೂ ಅಷ್ಟೇ ಏನು ಇಡ್ತಿಲ್ಲ. ನೀನು ಸ್ವಲ್ಪ ಹಗಲಿಗೆ ತಿರುಗಾಟ ಮಾಡಿದೆ, ಕಡಿಮೆ ಮಾಡಿ. ನಾನು ನೀನು ಜೊತೆಯಾಗಿ ಹೌದೌದು ಒಂದೇ ರೀತಿ ಇರುವವರು. ಆದ್ರೆ ಇನ್ನೊಮ್ಮೆ ಕೆಲವೊಮ್ಮೆ ಹೇಳುವುದಿಲ್ಲ ಅಂತ ನಿನ್ನದೇನಾದ್ರೂ ಬೇರೆ ವೈಯಕ್ತಿಕ ಏನಾದ್ರು? ಇಲ್ಲ ಇಲ್ಲ ಇಲ್ಲ. ನೀನು ಹಾಗಿದ್ರೆ ನನ್ನಲ್ಲಿ ಹೇಳುದು. ಇದಕ್ಕೆ ಹೇಳುದಲ್ವ ಚಂಡ ಉಂಡರ ಜೋಡಿ ಅಂದ್ರೆ. ಹೌದೌದು. ನೀನು ನನ್ನಲ್ಲಿ ಹೇಳಿದ್ರೆ ನಾನು ನಿನಗೆ ಪೂರಕವಾಗಿಲ್ಲ. ಹಾಗಲ್ವಾ? ಸ್ವಲ್ಪ ಗಾಳಿ ಹಾಕು. ಗಾಳಿ ಹಾಕು.
ಕನಿಕರ ಒಂದಿಷ್ಟು ಇಲ್ಲ ನನಗೆ. ಯಾಕೆ? ನಾನು ತಮ್ಮ ಹೌದಾ? ಹೌದು. ಹೌದು. ಹಾಗಿದ್ರೆ ನಾನು ದುಡಿಲಿಲ್ಲ. ನನಗೆ ಆಯಾಸ ಹೆಚ್ಚಾಗಿದೆ. ನೀನು ಅನ್ನಲ್ವ? ನೀನು 500 ಹೇಳುವಾಗಲೇ ಗೊತ್ತಾಗುತ್ತೆ ನೀನು ಈ ಸಲ ದುಡಿತು ಅಲ್ಲ, ಮೃಗಗಳು ಹೇಳಿದ್ದು ಯಾವತ್ತೂ ಎಣಿಕೆ ಮಾಡ್ತಿರ್ಲಿಲ್ಲ. ಇವತ್ತು ನೋಡಿದೆ. ಹಾಗೆ ಅದೇ ನನಗೆ ಆಗುದಿಲ್ಲ. ನಿನಗೂ ಆಗುವುದಿಲ್ಲ ನನಗೂ ಆಗುವುದಿಲ್ಲ. ಹೌದು. ಏನು ಮಾಡುವ ಹಾಗಿದ್ರೆ ಆದ್ರೆ ಮಾಡದೆ ಉಪಾಯ ಇಲ್ಲ. ಹೌದು. ನಮಗೆ ಕರ್ತವ್ಯ ಏನಾದ್ರೂ ಸ್ವಲ್ಪ ಈ ಕಾಲದಲ್ಲಿ ಸಿಗದೆ ಇದ್ರೆ ಹೀಗದಿದ್ರೆ ನಾವು ಸಾಯುದಂತ ಖಂಡಿತ. ಚಿಂತೆ ಮಾಡಬೇಡ. ನಮ್ಮ ದೇಹನ ಹಾಳಾಗ್ತದೆ. ಹೌದು, ಏನು ಚಿಂತೆ ಮಾಡಬೇಡ. ಇದ್ದಾರೆ ಸೇವಕರು. ಹೌದು. ಅವರಿಗೆ ಒಂದು ಆಜ್ಞೆ ಮಾಡು. ಯಾರವರು? ದೇವತೆಗಳು. ದೇವತೆಗಳು. ಹಾ. ದೇವತೆಗಳೇ ಬನ್ನಿ ಬನ್ನಿ ಬನ್ನಿ. ಬನ್ನಿ. ಅಷ್ಟ ದಿಕ್ಪಾಲಕರೇ, ಅಷ್ಟ ದಿಕ್ಕಿನಿಂದ ಬಂದು ಅಷ್ಟ ದಿಕ್ಕಿನಲ್ಲಿ ನಿನ್ನು ಗಾಳಿಯನ್ನು ಬೀಸಿ ಗಾಳಿಯನ್ನು ಬೀಸಿ ಬೀಸಿ. ಎಲ್ಲರೂ ಬಂದ್ರೆ ಸಮಸ್ಯೆ ಆಗುತ್ತದೆ. ನೀನು ಕೊಡುವವರಿಗೆ ಬಂದು ಸೇವೆ ಮಾಡುವವರು ಇಲ್ಲ. ಬೇಡ ಬೇಡ ಅಂತ ಹೇಳಿದ್ರೆ ಹಾಗಲ್ಲ. ನೀನೀಗ ಅಷ್ಟ ದಿಕ್ಕುಗಳಿಂದ ಬಂದು ಸೇವೆ ಮಾಡಿ ಅಂತ ಹೇಳಿದ್ರೆ ನಾವು ಯಾರಿಗಂತೂ ಸೇವೆ ಕೊಡುವುದು? ಹಾಗಲ್ಲ. ನಾವು ಹೇಳಿದ್ರೆ ಸಾಕು. ಯಾವ ರೀತಿ ಬೇಕು, ಎಷ್ಟು ಮೇಲೆ ಏರಿಸಬೇಕು ಅಷ್ಟು ಏರಿಸುವವರು ಇದ್ದಾರೆ. ನಾವು ಹೇಳೋದಿಲ್ಲ ಅಷ್ಟೇ. ಒಬ್ಬ ಬಂದ್ರೆ ಸಾಕು. ಒಬ್ಬನಿಂದ ಏನು ಸಾಧ್ಯ? ಗಾಳಿ ಗಾಳಿ ಹಾಕುತ್ತಾನೆ ಅವ. ವಾಯು ವಾಯು. ಓ, ವಾಯುವಿನ ದೇವತೆ ಎಲ್ಲಿದ್ದಾನೆ? ಇದ್ದಾನೆ, ಎಲ್ಲಿಯೋ ತಪ್ಪಿಸಿಕೊಂಡು ಇರ್ಬೇಕೀಗ ಅವ. ಇರಬೇಕು. ಹೌದೌದು. ಆದ್ರೂ ಗೊತ್ತಾಗುದಿಲ್ಲ. ಅವನಿಗೆ ಆದ್ಯ ಮಾಡು. ಕಾಣುದು. ಹೌದೌದು, ಅವನೇ. ಸುಮ್ಮನಲ್ಲ. ಬೀಸು 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 ಬೀಸ ಬೀಸ ಬೀಸ. ನೀನು ಬೀಸ ಬೀಸ ಅಂತ ಆ ಕಡೆ ಹೋದ್ರೆ ಆಗುತ್ತದೆ. ಬೀಸಬೇಕಾದ ಅವನ ಅವ ಅಲ್ಲಿ ಕುಳಿತಲ್ಲಿಂದ ಏಳುದು ಕಾಣುದಿಲ್ಲ. ಎದ್ದ ಎರಡು ಕೊಟ್ರೆ ಬೇಗ ಹೇಳ್ತಾರೆ. ಬೇಡ 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 ಬೇಡ. ಮತ್ತೆ ಅದು ಇಲ್ಲ ಅಂತ ಆದಿತ್ತು ನಮಗೆ. ತಮ್ಮ ನಮ್ಮ ಆಳಲ್ವಾ? ಹೇಗದು? ಬೀಸಿದ ಬೀಸಿದ ಎಲ್ಲಿ ಬೀಸಿದ ಎಲ್ಲಿಯ? ಸರಿ ಬೀಸಿದ ಇಲ್ಲ. ಯಾರು ಹೇಳಿದ್ರು? ಔದಾಸೀನ್ಯದಲ್ಲಿ ಸತ್ತೋದವ. ಇಲ್ಲ ಇಲ್ಲ, ನಮಗೆ ಗೊತ್ತಾಗ್ಲಿಲ್ಲ. ಯಾಕೆ? ನಾವು ತಗ್ಗು ಪ್ರದೇಶದಲ್ಲಿದ್ದೇವ. ಒಂದು ಎಲೆ ಕೂಡ ಅಲುಗಾಡುದಿಲ್ಲ. ಇಲ್ಲಿಗೆ ಗಾಳಿ ಬರುತ್ತದೆ ನೋಡು. ಆ ಕಡೆ ನೋಡು, ಅಲ್ಲಿಗೆ ಅಲುಗಾಡುವುದು ಕಾಣ್ತದೆ. ಅಲ್ಲಿ ಅಲುಗಾಡುತ್ತದೆ. ಆಚೆ ಈಚೆ ಅಲ್ಲಿ ಗಾಳಿ ಉಂಟು ನೋಡು. ಆಚೆ ಈಚೆ ಹೋಗ್ತದೆ. ಹೌದೌದು, ಅದು ದುಹಿನಗಿರಿ ಅಂತ. ಅಲ್ಲಿಗೆ ಹೋದ್ರೆ ಗಾಳಿ ಬಂದಿತ್ತು. ಆದೀತು. ಹೇಗೆ ಹೋಗುವ? ಏರಿಸುವನ? ಪರಿಮಳ 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 ಇಳಿಯುತ್ತಾ 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 ಆಲಿಸುತ್ತ ಆಲಿಸುತ್ತ. 9 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
ಗಾಯನವ ಆಲಿಸುತ್ತ ನಲವಿನಿಂದುಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ತಿಳಿಯ
ಎಂತಾದ್ರೂ ಆದೀತು, ನೀನು ಹೇಳಿದ್ದಲ್ಲ ಅದು ಬೇರೆ ಕೇಳ್ತದೆ. ಏನಿಲ್ಲ, ನಾವಿಬ್ಬರೇ ತೊಂದರೆ ಇಲ್ಲ. ತಪ್ಪಿದ್ರೆ ದೇವತೆಗಳು ಅಷ್ಟೇ, ಮತ್ತೆ ಏನೇನು ಕೇಳ್ತಾರೆ ಏನೇನು ಹೇಳ್ತಾರೆ, ಅದು ಬಿಡು. ನಮಗದು ಲೆಕ್ಕವೇ. ಅವರ ಬಗ್ಗೆ ನಾವೆಲ್ಲ ತಲೆ ಕೆಡಿಸಿಕೊಳ್ಳುವವರೆಲ್ಲ. ಮುಂಡಾ! ಏರಿದ ಎತ್ತರ ಹೌದು. ತುಹಿನಗಿರಿಯ ತುತ್ತ ತುದಿ. ಏನು ಅಷ್ಟೇ ಎತ್ತರಕ್ಕೆ ಏರಿದ ಚಂಡಮುಂಡರು? ಹೌದು. ಅದಕ್ಕಿಂತ ಎತ್ತರ ಏರಲಿಲ್ವ ನಾವು? ಏರಿದ್ದೇವಲ್ವಾ? ನಮ್ಮ ಜೀವನದಲ್ಲಿ ಅದಕ್ಕಿಂತಲೂ ಎತ್ತರವನ್ನು ಏರಿದವರು ನಾವು. ಏರಿ ಬಂದವರು ನಾವು. ನಮ್ಮ ಕೀರ್ತಿ ಹೌದು. ಅಷ್ಟು ಸಂಪಾದಿಸಿಕೊಂಡ ನಾನಂಗಳದಲ್ಲಿ ಇದೆ. ಹೌದೌದು. ಹೇಳಾಡಿಕೆ ಅದಲ್ಲ ಇನ್ನು ದೇಹಕಾಲಾಯಾಸ ಪರಿಹಾರಕ್ಕಾಗಿ ತುಹಿನಗಿರಿಯ ತುತ್ತ ತುದಿಯನ್ನು ಏರಿ ಅಡಿಯಾಳಾದಂತ ದೇವತೆಗಳಿಗೆ ಬೀಸುವುದಕ್ಕಾಗಿ ಆಜ್ಞೆಯನ್ನು ಕೊಟ್ಟದೊಂದು ಗೊತ್ತಿದೆ. ಹೌದು. ಎಲ್ಲಿಂದ ಬಂದ್ರು ಅಂತ ಗೊತ್ತಾಗಲಿಲ್ಲ. ಬೀಸುವುದಕ್ಕೆ. ಹೌದೌದು. ಆಯಾಸ ಆಯಾಸ ಮಾಯವಾಗಿ ಹೋಗಿದೆ. ಹೌದೌದು. ಶ್ರಮ ಜಲ ಇಲ್ಲವೇ ಇಲ್ಲ. ಇಲ್ಲ ಇಲ್ಲ. ಇನ್ನೇನು ಯಥಾಸ್ಥಿತಿಗೆ ಬಂದವರಿದ್ದೇವೆ. ಹೌದೌದು. ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಇನ್ನೊಮ್ಮೆ ಹಿಡಿ ಹೊಡಿ ತಗೊಳ್ಳುವ. ಅದು ಬೇಕಾದ್ರೆ ಕೊನೆಗೆ ಬೇಡ ಬಿಡು ತಮ್ಮ ಅಂತ ಉತ್ಸಾಹ ಉಂಟು ಅಂತ ಅಷ್ಟೇ. ಮತ್ತೆ ನಮಗೆ ಆಗುತ್ತದಿಲ್ಲ ಅಂತ ಬರ್ತೀನಿ ಪ್ರಶ್ನೆ. ಉತ್ಸಾಹ ಉಂಟಲ್ವ? ಆ ಚಿಲುಮೆ ನಮ್ಮಲ್ಲಿ ಬಿಟ್ಟು ಹೋಗುದಿಲ್ಲ. ಹೌದು. ಯಾವ ಕಾಲಕ್ಕಾಗಿ ನಾವು ಮತ್ತೆ ಬರುವಾಗಲೇ ಹಾಗೆ ನನಗೆ ಒಂದು ಸ್ವಲ್ಪ ಇಟ್ಟುಕೊಳ್ಳಿ ನಮ್ಮ ವ್ಯವಹಾರ ನಮ್ಮದೇನು ತಮ್ಮ ಅದಲ್ಲ. ಗಾಳಿ ಬೀಸುವ ಕಡೆ ಕಿವಿ ಕೊಟ್ಟ. ಹೌದು. ಕೇಳಿಕ ಕೇಳ್ತಾ ಇದೆ. ಕೇಳ್ತಾ ಇದೆ. ಏನು ಏನು ಅಂತ ನನಗೆ ಗೊತ್ತಾಗುದಿಲ್ಲ. ಒಂದು ಇಂಪಾದ ಗಾಯನ. ಅದರ ಬಗ್ಗೆ ಚಿಂತಿಸಿದೆ, ಮತಿಸಿದೆ. ಮತಿಸಿದ್ರು ಉತ್ತರ ನಾ ಕಾಣಿ. ನನಗೆ ಗೊತ್ತಾಯ್ತಮ್ಮ. ಏನದು? ಇದು ಅವಳೇ ಬಂದದ್ದು. ಯಾರವಳು? ಸತ್ಯಲೋಕೇಶನ ಮಳೆದಂತಹ ಶಾರದಾ ಮಾತೆ ಬಂದು ಹಾಡುವುದು ಅಂತ ಹೇಳುದು. ಸೃಷ್ಟಿಕರ್ತ ಸೃಷ್ಟಿ ಮಾಡುವಾಗ ಬಳಿಯಲ್ಲಿ ಇದ್ದು ಸಹಾಯವನ್ನು ಮಾಡಬೇಕು ಶಾರದಾ ಮಾತೆ. ಅದನ್ನು ಬಿಟ್ಟು ಇಲ್ಲಿಗೆ ಯಾವಾಗ ಬರ್ತಾಳೆ? ಯಾಕೆ ಬರ್ತಾಳೆ? ಬರುವುದಿಲ್ಲ ಬಿಡು. ಅವಳಲ್ಲದಿದ್ರೆ ಇನ್ನು ಗಾಯನ ಬಹಳಷ್ಟು ಯೋಚನೆ ಮಾಡಬೇಕಾಗಿದೆ ಕೇಳುವಂತಹ ಸ್ವರದ ಬಗ್ಗೆ. ಹೌದೌದು. ಕೇಳಿದೆ. ಇದು ಹೆಂಗಳಿರಲ್ಲ, ಹೆಂಗಸರಲ್ಲ, ಗಂಡಸರು. ದೇವಲೋಕದಿಂದ ಇಳಿದು ಬಂದ ಯಾರವ? ತುಂಬುರ ಬಂದು ಹಾಡ್ತಾ ಇದ್ದಾನೆ. ತಮ್ಮ ದೇವಲೋಕವನ್ನು ಏರಿದಂತ ಕಾಲದಲ್ಲಾದರೂ ಶುಂಭನ ಕೊಡನೆ ಕಾಡಿ ಬವರ ಏರ್ಪಟ್ಟ ಕಾಲ. ನಮ್ಮೊಡನೆ ಸಂಧಾನಕ್ಕಾಗಿ ಬಂದದ್ದು ಒಬ್ಬಾತ ನಾರದನೆ ಬಿಟ್ರೆ ತುಂಬುರ ಅಲ್ಲ. ಯಾಕೆ ಬರ್ಲಿಲ್ಲವಾ? ಚಂಡಮುಂಡರ ಪರಾಕ್ರಮ ಏನು ಅಂತ ಅವನಿಗೆ ಯಾವಾಗಲೇ ಗೊತ್ತಾಗಿದೆ. ಹೆದರಿಕೆ ಅಂದಿನಿಂದ ಇಂದಿನವರೆಗೆ ನಮಗೆ ಮುಖ ತೋರಿಸದ ತುಂಬುರ ಮತ್ತೆ ಇಂದು ಇಲ್ಲಿಗೆ ಬರ್ತಾನ ಅಲ್ಲ. ನಮಗೆ ಕಾಣದ ಹಾಗೆ ಎಲ್ಲಿಯೋ ಇರಬೇಕು ಅಂತ ಹೇಳಿದ್ದಾನೆ. ಅವಲ್ಲ ಚಾ 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 ಅಂತ ಹೇಳಿದ್ರೆ ಸಾಕು, ಅವ ಈ ಕಡೆ ತಿರುಗಿ ನೋಡ್ಲಿಕ್ಕೆ. ಚಂಡಮುಂಡರದ ಪೂರ್ತಿ ಹೇಳ್ಬೇಕು ಅಂತಿಲ್ಲ ಅಂತ. ಈಗ ಚಾ ಚಾ ಚಂಡಮುಂಡ ಅಂತ ಹೇಳ್ಬೇಕು. ಬಂದು ಹೋಯ್ತು. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. 3 ಕಾಲುಗಳಿಗೆ 3 ಲೋಕವನ್ನು ಸಂಚಾರ ಮಾಡುವಂತಹ ದೇವರು ಅವ ಹಾಡುವುದರಲ್ಲಿ ಸಮರ್ಥ. ಹಾಗಾಗಿ ಬಂದು ಹಾಡುತ್ತಾ ಇದ್ದಾರೆ. ಒಳ್ಳೆಯ ಪಾಪ ಚಂಡಮುಂಡರ ಕಷ್ಟ ಒಬ್ಬನಿಗಾದ್ರೂ ಗೊತ್ತಾಯ್ತಲ್ಲ. ಸಂತೋಷಗೊಳಿಸೋದಕ್ಕೆ ಬೇಕೀಗ ಬಂದ. ಒಳ್ಳೆಯ ಹಾಡುಗಾರ. ಹೌದು. ಸಾಹಿತ್ಯ ಉಂಟು. ಹೌದು. ಶ್ರುತಿತಾಳ ಲಯಬದ್ಧವಾಗಿ ಹಾಡುವಂತ ಸಾಮರ್ಥ್ಯವೂ ಉಂಟು. ಯಾವುದೇ ಕುಂದು ಕೊರತೆ ಇಲ್ಲ. ಆದ್ರೆ ಅವ ಬರ್ಲಿಕ್ಕಿಲ್ಲ. ಇಷ್ಟೆಲ್ಲ ಹೇಳುವಾಗ ನೀನು ಅವನೇ ಅಂತ ಒಪ್ಪಿಕೊಳ್ತೀಯ ಅಂತ. ಅಲ್ಲ, ಒಪ್ಪಿಕೊಳ್ಳುವ. ನೀನು ಹೇಳಿದ್ದನ್ನು ಒಪ್ಪಿಕೊಂಡೆ. ಆದ್ರೆ ಇಲ್ಲಿ ಬಂದು ಹಾಡಿದ್ದವ ಅಲ್ಲ ಅಂತ ಸರಿಯಾಗಿ ಕಿವಿ ಕೊಡುತ್ತಮ್ಮ. ಕದಮವನವನ್ನು ಸೇರಿ ಮೃಗಬೇಟೆಗೆ ತೊಡಗಿ ಸಮಯ ಎಷ್ಟಾಯ್ತು ಈಗ? ಅದೆಷ್ಟು ಹೊತ್ತಾಯ್ತು ಅಲ್ವಾ? ಹೌದು. ನಾರದಾದ್ರೆ ಹಾಗೆ ಸಾಧ್ಯ ಉಂಟಾ? ಇಲ್ಲ. ಒಮ್ಮೆ ಅಲ್ಲಿ, ಒಮ್ಮೆ ಇಲ್ಲಿ, ಮತ್ತೊಮ್ಮೆ ಮೇಲೆ, ನಿನ್ನೆ ಕೆಳಗೆ, ನಿನ್ನೆ ಆಚೆ, ಈಚೆ. ಹೌದು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವ ನಾರದ ಈ ಕಡೆ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ವಾ? ಹಾಗಾದ್ರೆ ತುಂಬುರ ಅಲ್ಲ, ನಾರದ ಅಲ್ಲ, ಶಾರದೆ ಅಲ್ಲ. ಹಾಗಾದ್ರೆ ಯಾರು? ಮತ್ತೆ ಯಾರು? ಕೇಳುವುದಂತೂ ಸ್ಪಷ್ಟ ಅಲ್ವ? ಹಾಗಾದ್ರೆ ಸುಲಭ ಉಂಟು. ಏನು? ನಾವು ಈ ಸಲ ಅಲ್ಲಿಗೆ ಹೋಗುವ. ಎಲ್ಲಿಗೆ? ಎಲ್ಲಿ ಕೇಳ್ತದೆ ಅಲ್ಲಿಗೆ. ಎಲ್ಲಿ ಸಿಕ್ಕಿತ್ತು ಅಲ್ಲಿಗೆ. ಸಿಕ್ಕಿದಲ್ವ ತಮ್ಮ? ಸ್ವರವಿಡಿದು ಅಮೃತರ್ಷಿಣಿ ನಡೆದರಲು ಪರಿಮಳ
ಮದಾಲಸ ಮಂಜುಳ ವಾಗ್ವಿಲಾಸ ಮಾಹೇಂದ್ರ ನೀಲ ದ್ವಿತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು
ಇಬ್ಬರು ಸರಿ ಇಬ್ಬರು. ಈಗ ಸದ್ಯಕ್ಕೆ ಇಬ್ಬರೇ ಹೌದು, ನಾನು ನೀನು. ಅದೇ ನಾನು ನೀನು ಉಂಟಾ? ಆಶ್ಚರ್ಯ, ಪರಮಾಶ್ಚರ್ಯ. ಸ್ವರ ಪಿಡಿದು ನಡೆ ತರಲು ಮುಂದೆ ಮುಂದೆ ಕದಂಬಾವನದ ಕಡೆ ಹೆಜ್ಜೆ ಇಟ್ಟ, ಮುಂದೆ ಮುಂದೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಕುತ. ಹೌದೌದು ಹೌದೌದು. ಏನಿದು ಕದಂಬವನ ಹೌದು, ನೋಡ ನೋಡು, ಇದು ಕದಂಬಾವನ. ಹೌದು ಪರಿವರ್ತನೆ ನಮ್ಮದೇ ಕದಂಬವನ. ಹೌದಾ? ನಮಗೆ ಹೇಳದೆ ಅಣ್ಣ ಹೀಗೆಲ್ಲ ಯಾವಾಗ ವ್ಯವಸ್ಥೆ ಮಾಡಿ ದಾರಿ ತಪ್ಪಿ ಬಂದದ್ದ ಅಲ್ಲ ನಾವು ಹಾಗೆಲ್ಲ ದಾರಿ ತಪ್ಪಲಿಕ್ಕೆ ಹಬ್ಬ. ಬಹುಶಃ ನೋಡಿದ್ರೆ ಹಾಗೆ ಉಂಟು. ಬಹುಶಃ ಹೀಗಿರ್ಬೇಕು. ಹೇಗೆ? ಅಪ್ರತಿಮವಾದಂತ ವೀರರು ಚಂಡಮುಂಡರು ಮೂರು ಲೋಕದಲ್ಲಿಯೂ ತಮ್ಮದಾದಂತ ವಿಜಯ ಪತಾಕೆಯನ್ನು ಹಾರಿಸಿದವು. ನಾನಾ ಲೋಕಗಳನ್ನು ತಿರುಗಾಡುವುದಕ್ಕಾಗಿ ಹೋಗಿದ್ದಾರೆ. ಮರಳಿ ನಮ್ಮದಾದಂತ ಶೋಣಿತಾಪುರವನ್ನು ಪ್ರವೇಶ ಮಾಡುವ ಕಾಲಕ್ಕೆ ನಮ್ಮ ಕದಂಬವನ ಹೋದಾಗಿರ್ಬಾರ್ದು. ಹೋದಾಗಿ ಹೇಗುಂಟು ಬರುವ ಸಲ ಸ್ವಲ್ಪ ಆದ್ರೂ ಬದಲಾವಣೆ ಆಗ್ಬೇಕು. ಹೀಗೆ ತೀರ್ಮಾನವನ್ನು ಕೈಗೊಂಡಂತ ನಮ್ಮಣ್ಣ ಸುಮಾಕ್ಯ ನೋಡು, ಚಂಡಮುಂಡರು ಬರುವಾಗ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕಳೆದ ವರ್ಷ ಬರುವಾಗ ಹೀಗಿರ್ಲಿಲ್ಲ ಈಗ ಬೇರೆ. ಹೌದೌದು. ಪರಿಚಯವೇ ಆಗುದಿಲ್ಲ. ಈ ವರ್ಷವೇ ಇಷ್ಟುಂಟು, ಇನ್ನು ಬರುವ ವರ್ಷ ಎಷ್ಟುಂಟು ಅಂತ ನೋಡ್ಬೇಕು. ಹೇಳುದಕ್ಕಾಗುದು. ಹೌದೌದು. ಹೆಚ್ಚಾಗ್ತದ ಕಡಿಮೆ ಆಗ್ತದೆ? ಕಡಿಮೆ ಅಂತೂ ಖಂಡಿತ ಆಗ್ಲಿಕ್ಕಿಲ್ಲ. ಹೌದೌದು. ನಾನು ಬೇರೆ ಎಲ್ಲಿಯಾದ್ರೂ ಇದ್ರೂ ಕೂಡ ಬಂದೇ ಬರ್ತೇನೆ ನಾನು. ಹೌದೌದು. ಯಾಕೆ ನಾವು ಅದಕ್ಕೆ ಇರುದು. ನಾವು ಹಾಗಾಗಿ ನನಗೇನು ಕಡಿಮೆ ಆಗ್ಲಿಕ್ಕಿಲ್ಲ. ತಮ್ಮ ಅಪ್ಪ ಇದು ಅದಲ್ಲ, ಇದು ಹತ್ತಿರ ಬಂದ್ರೆ ಬೇರೆ ಅದಲ್ಲ 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 ಇದು ಅದಲ್ಲ 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 ಅಂತ ಹೇಳಿದ್ರೆ ಬೇರೆ ಯಾವ್ದು ಅಂತ ಬೇಕು? ಯಾವ್ದನ್ನು ನೋಡಿದ್ರೆ ಇದು ಬೇರೆ ಬೇರೆ ಅವತ್ತು ನೋಡಿದಲ್ಲ. ಅದಲ್ಲ ಬೇರೆ ಅಂದ್ರೆ ನಾವು ಎಣಿಸಿದ್ದಲ್ಲ ಇದು. ಅಲ್ಲ, ನಾವು ಅಂತಲೇ ಭಾವಿಸಿದ್ದು ಇದು ಬೇರೆ ಉಂಟು. ಇದು ಹೊಸತು ಸ್ವರದ ಮೂಲ ಬೇರೆ ಉಂಟು ಇಲ್ಲಿ. ಹೌದು ನೋಡು, ಒಬ್ಬಳಾಕೆ ಅಪ್ರತಿಮವಾದಂತ ಸೌಂದರ್ಯವತಿ, ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಹೌದೌದು ಹೂವಿನಿಂದ ಬಗೆ ಬಗೆಯ ಅಲಂಕಾರ. ಹೌದೌದು. ಮಲ್ಲಿಕಾ ಮಂದಸ್ಮಿತೆ. ಹೌದೌದು. ಮಲ್ಲಿಗೆ ಅಲಂಕಾರ ನೋಡಿದ್ರೆ ಗೊತ್ತಾಗುದಿಲ್ಲ. ಹೌದೌದು. ಒಳ್ಳೆ ಮಾಡಿಕೊಂಡದಲ್ಲ, ಯಾರಾದ್ರೂ ಸೇವಾ ಕರ್ತರು ಇರ್ಬೇಕು. ಯಾರು ಅಂತ ನಮಗೆ ಗೊತ್ತಿಲ್ವಲ್ಲ. ಹೌದೌದು. ನಾವು ಬರುವಾಗಲೆಲ್ಲ ವ್ಯವಸ್ಥೆ ಆಗಿದೆ. ಹೌದೌದು. ಅಬ್ಬಾ ತಮ್ಮ ನೋಡಿದೆಯಾ, ಅದೆಷ್ಟೋ ಇಂಪಾದ ರಾಗದಿಂದ ಹಾಡಿ ಚಂಡಮುಂಡರಂತ ನಮ್ಮನ್ನಾದ್ರೂ ಕೂಡ ಈ ಕಡೆಗೆ ಬರಸೆಳೆದವರು. ಇನ್ನಿವಳೆಂತ ಮರಣ ಕೂರ್ಕಣೆ ಅಂತ ಹೊಡುದಿ ಸರಸಿಜ ವದನೆ ಹರಿಣ ನೇತ್ರಿ ಚೆಲುವ ತರುಣೀಮಣಿ ಮಲಗಾತ್ರಿ. ಯಾರಿವಳು ಮಂಜುಳಗಾತಿ. ಯಾರಿವಳು ಒಂದು ಅರ್ಥ ಆಗುವುದು. ಅಲಂಕಾರ ನೋಡಿದ್ರೆ 10 ಮಂದಿಯದ್ದಲ್ಲ ಇದು. ಅಲ್ಲ ಅಲ್ಲ, ಇದು ಒಬ್ಬರದ್ದು ಇರ್ಬೇಕು. 10 ಮಂದಿಯದ್ದಾದ್ರೆ 10 ಜನ ಹೇಳು. ಹೌದು. ಅದು ಬೇಡ ಇದು ಬೇಕು, ಇದು ಬೇಡ ಅದು ಬೇಕು. ಹೌದು. ಇದು ಒಬ್ಬರದೇ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದೆ. ನೀನು ಬಿಟ್ಟರೆ ನೀನು ಎಲ್ಲೆಲ್ಲಿ ಹೋಗ್ತೀನಿ ಅಮ್ಮ. ಒಬ್ಬನಿಗಾಗಿ ಹೌದಿದು ಕೇಳಲಿಲ್ಲ, ನನಗೆ ಕೇಳಿದೆ. ಬಿಡು, ಒಬ್ಬನಿಗಾಗಿ ಹೌದು. ಯಾರಿಗೆ? ನಮ್ಮ ಒಡೆಯನಾದಂತಹ ಶುಂಭಾಕ್ಯನಿಗಾಗಿ. ಬಹುಶಃ ಅವಳಿಗೂ ಗೊತ್ತಿದೆ ಏನಾದ್ರೂ ವ್ಯವಸ್ಥೆ ಆಗುದಿದ್ರೆ ಶುಂಭನ ಬಳಿಗೆ ಹೋಗಬೇಕು ಅಂತ. ಹಾಗಾಗಿ ಇಲ್ಲಿವರೆಗೆ ಬಂದಿದ್ದಾಳೆ, ಇಲ್ಲಿನ ಮುಂದೆ ಯಾಕೆ ಹೋಗುವುದಕ್ಕ ಅಲ್ಲಿಗೆ ಹೋಗಬೇಕು ಅಂತ. ಹೌದೌದು. ಏನು ಮಾಡುವ? ಅಲ್ಲಿಗೆ ಎಲ್ಲಿಗೆ? ಒಡೆಯನಲ್ಲಿಗೆ. ವಿಷಯ ನಾನು ಮುಂದೆ. ಎದ್ದಾಳಿರಿ ತಮ್ಮಂದಿರಿ, ಎದ್ದಾಳಿರಿ. ಧರಣಿಯನ್ನೆಲ್ಲ ಸಂಚರಿ ರೋಧಿಸಿದೆವು ಅನ್ನೋದೇವ. ನಿನ್ನ ನಿರತ ಕೊಂಡಾಡುವರು ತ್ರಿಜಗದಿ ಅನ್ನೋದೇವ. ಹೌದೇ? ಎಲ್ಲಿ ನೋಡಿದರೂ ಕೂಡ ಶುಂಭಾರ್ಪಣ. ಸಂತೋಷವಾಯ್ತು. ಎಲ್ಲ ನಾವು ಹೇಳಿದಾಗೆ ಕೇಳ್ತಾ ಇದ್ದಾರೆ. ಅದೇ ನಮ್ಮ ಉದ್ದೇಶ ಇದ್ದದ್ದು ಒಂದೇ. ನಮ್ಮ ಬತ್ತವಾಯಿರಿ ಆ ದೇವತೆಗಳು ಎಲ್ಲಿ ಇದ್ದಾರೆ ಹುಡುಕಿ ಕರೆ ತಂದು ಇನ್ನ ಪಾದಕ್ಕೆ ತಲೆ ತಗ್ಗಿಸಬೇಕು ಅಂತ ಭಾವಿಸಿ. ಎಲ್ಲಿದ್ದಾರೆ? ಇವರಿಗೆ ಗೊತ್ತಾಗಿದೆ ಅಂತ ಬಹುಶಃ. ಆಕೆ ತರುಣಿಮಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾನವನ್ನು ಪಾಡುತ್ತಾ ವೀಣೆಯನ್ನು ಮೀಟುತ್ತಾ ಇದ್ದಾಳೆ. ಹೌದೇ? ಅವಳನ್ನು ನೋಡಿ ನೇರವಾಗಿ ಬಂದಿದ್ದೇವೆ. ಯಾಕೋ? 3 ಲೋಕಾಧೀಶನಾಗಿ ನೀನು ಇಲ್ಲಿ ಮೆರೆದಾಡುತ್ತಾ ಇದೆಯಾ? 3 ಲೋಕದಲ್ಲಿಯೂ ಸೌಂದರ್ಯವತಿಯಾಗಿ ಆಕೆ ಕಾರಣದಲ್ಲಿ ಮೆರೆದಾಡುತ್ತಾ ಇದ್ದಾಳೆ. ಇದು ಹಾಗಾಗக்கூಡದು. ನೀನು ಈಗಾಗಲೇ ಹೋಗಿ ಕರೆ ತಂದು ಮದುವೆಯಾಗಬೇಕು. ತಮ್ಮಂದಿರೇ, ಕದಂಬ ಕಾಂತಾರದಲ್ಲಿರುವಂತ ಹೆಣ್ಣಿನ ಬಗ್ಗೆ ನಾನು ಆಲೋಚಿಸ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡಿ. ಸುಗ್ರೀವ ಈ ಕಡೆಗೆ ಬಾರಯ್ಯ. ಏನು ಉಳಿಯ ಸಚಿವ ಸುಗ್ರೀವ, ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನ
ಹುಟ್ಟಿಸಿದ್ದಾರೆ. ಏನಂತೆ? ನಮ್ಮದಾದಂತಹ ಕದಂಬಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತನ್ನು ಮದುವೆಯಾಗಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಎಲ್ಲಿಗೆ ಕರೆದುಕೊಂಡು ಬಾರಯ್ಯ. ನಾನೇ ಆಗಬೇಕು ಒಡೆಯ. ಇದು ಶುಂಭನಾಟ್ಯ. ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು. ಶಿವ 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 ಸ್ಮರಣಂಬಿ ಗುರೆಸಿರುತ್ತಲೇ ನಮ್ಮಯ ಶುಂಭ ತಿಳಿದು ನೋಡೋಡು ಹೀಗೆ ಮಾನಿನಿಯೇ ಸಿಕ್ಕುವಳೆ ದಾನವಗೆ ಸಿಕ್ಕಳು ಜಗವನು ತನ್ನಯ ಪಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತ್ತಿಗಮ ಮಕ್ಕಳಾಟಿಕೆ ಆಯ್ತು ನಮ್ಮದು. ಮಕ್ಕಳಾಟಿಕೆ ಆಯ್ತು ನಮ್ಮದು. ರಕ್ಕದ ಅಡಿಗೆ ತಿಂದಿಗೆ ನಿಕ್ಕಮಾದೇನು ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ. ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ. ಶಿವ 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 ಶುಂಭನಾಜ್ಞೆಯನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ಕದಂಬವನ. ಏನು ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ಶತ್ರುವಿಂದ ವರ್ತಿಸಬೇಕಂತ ಮೃಗ ಪಕ್ಷಿಗಳೆಲ್ಲ ಮಿತ್ರತ್ವದಿಂದ ವರ್ತಿಸ್ತಾ ಇದೆ. ಹೀಗೆಲ್ಲ ಆಗಬೇಕಾದ್ರೆ ಏನೋ ಒಂದು ಮಹಾಶಕ್ತಿಯ ಲೀಲೆ ಎಂಬುದಾಗಿ ಇರಲೇಬೇಕಲ್ಲ. ಏನೆಂಬುದಾಗಿ ಮುಂದುವರಿದು ನೋಡ್ತೇನೆ. ಬಂಗಾರದ ಸರಪಳಿ ಇಳಿಯಲ್ಪಟ್ಟಿದೆ. ಸ್ವರ್ಣದ ಉಯ್ಯಾಲೆ ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರೂ ಇಲ್ಲ. ಆಕೆ ಪಾದವು ನೆಲದ ಮೇಲೆ ಸ್ಪರ್ಶವಾಗಲಿಲ್ಲ. ಹಾಗಾದರೆ ಈಕೆ ಮಾನಿನಿಯೇ ಅಲ್ವೇ ಅಲ್ಲ. ಜ್ಞಾನದ ಕಣ್ಣಿಂದ ನೋಡಿದೆ ಎಂದಾದ್ರೆ 3 ಲೋಕವನ್ನು ತನ್ನ ಉದರದಲ್ಲಿ ಇರಿಸಿಕೊಂಡು ನಿತ್ಯವೂ ಪೊರೆಯುವ ಮಾತೆ ಈಕೆನು ನಮ್ಮ ಒಡೆಯ ಬಯಸಿದನಲ್ಲ. ದಾನವನಿಗೆ ಈಕೆ ಸಿಕ್ಕುವ ಒಡೆ. ಸಿಕ್ಕಿದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ? ಇಲ್ವೇ ಇಲ್ಲ. ಒಟ್ಟಾರೆ ಶುಂಭ ಮನ್ಮಥನ ಸುಮಶರಕ್ಕೆ ತನ್ನನ್ನು ತಾನು ಮಾರಿಬಿಟ್ಟ. ಇದರ ಪರಿಣಾಮವಾಗಿ ರಕ್ಕಸ ಕುಲವೇ ನಾಶವಾಗುವಂತ ಕಾಲ ಹತ್ತಿರಕ್ಕೆ ಬಂದು ತಲುಪಿದೆ. ಶಿವ ಶಿವ, ಈಕೆನು ಬಯಸಿ ಬಿಟ್ಟೆನಲ್ಲ. ಆದ್ರೆ ಏನ್ ಮಾಡುದು? ಒಡೆಯನ ಆಜ್ಞೆ ಎಂಬುದು ಮಾನ್ಯವಾದ್ದು. ಅದನ್ನು ಪಾಲಿಸಬೇಕಾದ್ದು ನನ್ನ ಕರ್ತವ್ಯ. ಭಯವಾಗ್ತಾ ಉಂಟು. ಅಮ್ಮ ಅಲ್ಲಿ ಮಾತಾಡಿಸಬೇಕಲ್ಲ. ಅವ ಮಾತೊಂದಾಲಿಸಿ ಹೇಳವ್ವ ಎನ್ನನು ಶುಂಭ ಪ್ರೀತಿಯುಗಳೋಗಿರುವ ಎನ್ನನು ಶುಂಭ ಪ್ರೀತಿಯುಗಳೋಗಿರುವ ಭೂತಳ ಮೂರ
ಮಾತೊಂದಾಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯು ಕೆಡುಗಿರುವ ಕೊಂಡಿದ್ದೇನೆ. ನಿನ್ನನ್ನು ಕಂಡಾಗ ಅಮ್ಮ ಎಂಬುದಾಗಿ ಕರೆಯುವುದಕ್ಕೆ ಮನಸ್ಸಲ್ಲಿ ಉದ್ದೀಪನಗೊಳ್ಳುತ್ತಾ ಇದೆ. ಈ ಉದ್ಗಾರ ಯಾಕಾಗಿ ಬಂತು? ನಮ್ಮ ಸಂಸ್ಕಾರ ತಾಯಿ. ಯಾವ ರೀತಿಯಲ್ಲಿ? 7ರ ಬಾಳಿಂದ 70ರ ವೃದ್ಧೇನು ಅಮ್ಮ ಎಂಬುದಾಗಿ ಕರೆಯುವುದು. ಸಂತೋಷ. ನಿನ್ನ ವಯಸ್ಸೆಷ್ಟೆಂಬುದಾಗಿ ನನಗೆ ಗೊತ್ತಿಲ್ಲ. ಇಲ್ಲ. ಎಲ್ಲಿಂದ ಇಲ್ಲಿಗೆ ಬಂದಿದ್ದೆ ಎಂಬುದಾಗಿ ತಿಳಿ. ಇಲ್ಲ. ಮುಂದಕ್ಕೆ ಎತ್ತ ಕಡೆಗೆ ನಿನ್ನ ಗಮನ ಎಂಬುದಾಗಿ ಅರಿ. ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ. ಕದಂಬ ಕಾಂತಾರವನ್ನು ಸೇರಿದ ಸದುದ್ದೇಶ ಕಾರಣ ಮತ್ತೇನಲ್ಲಮ್ಮ. ಯಾವುದಯ್ಯ? ನಮ್ಮ ಹುಡುಗರಂತ ಚಂಡಮುಂಡರು ಇಲ್ಲಿಗೆ ಬಂದರಂತೆ. ಹೌದು. ನಿನ್ನ ರೂಪಲಾವಣ್ಯವನ್ನು ಕಂಡು ಬಂದು ಶುಂಭನ ಎದುರಲ್ಲಿ ವರ್ಣಿಸ್ತಕ್ಕಾಗಿ ಪ್ರಾರಂಭಿಸಿದರು. ಪರಿಣಾಮದಿಂದ ಏನಾಯಿತಯ್ಯ? ನಮ್ಮ ಒಡೆಯನಿಗೆ ಹಿಡಿತಮ್ಮ ಹೊಚ್ಚು. ಯಾವುದರದ್ದು? ಮದುವೆ ಆಗುವಂತದ್ದು. ಓಹೋ, ಮತ್ತೇನು ಶುಂಭೇನು ಸಾಮಾನ್ಯದವಲ್ಲ. ಸಾಮಾನ್ಯನೇ. ಸುರ ನರ ಉರಗ ಮೂರು ಲೋಕಲಿ ಪ್ರಸಿದ್ಧಿ ಎನಿಸಿಕೊಂಡಿದ್ದಾನೆ. ಮತ್ತೆ ರೂಪಲಿ ನೋಡಿದರೆ ಮನ್ಮಥ ಸತ್ತ. ಮಾತು ಮಾತಿಗೆ ಹೇಳಿದ್ದಮ್ಮ, ಮನ್ಮಥನ ತಂದು ಆತನ ಕಾಲಿಗೆ ಕಟ್ಟಬೇಕು. ಸುಗ್ರೀವ, ಅಮ್ಮ, ನಿನ್ನೊಡೆನಾದಂತ ಶುಂಭನನ್ನು ಹೊಗಳುವಿಕೆ ಪ್ರಾರಂಭ ಮಾಡಿದೆಯಲ್ಲ, ಕಾರ್ಯ ಕಾರಣ ಏನೆಂಬುದಾಗಿ ಗೊತ್ತಾಗ್ಲಿಲ್ವಲ್ಲ. ರೂಪವತಿ ಯವನವತಿ ಅಂತ ನೀನು ದಟ್ಟವಂತ ಕಾಡಲ್ಲಿ ಇದೆಯಲ್ಲಮ್ಮ. ಕಾಂತರಹಿತಳಾದ ಕಾಮಿನಿ ಕಾಂತಾರವೇ ಹಿತವೆಂದು ಕನಕ ದುಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ಇದು ನಿನಗೆ ಶೋಭಿ ತಾಯಿ. ವಿಶ್ರಮಿಸಬೇಕು ಎಂದಾದರೆ ಉಯ್ಯಾಲೆ ನೀಡಿದು ಶೋಣಿತಾಪುರತ ಪಾದ ಬೆಳೆಸಬೇಕು. ಯಾಕಾಗಿ? ನಮ್ಮ ಒಡೆಯಂತ ಶುಂಭರನು ಮದುವೆ ಆಗ್ಬೇಕಮ್ಮ. ವಯೋವೃದ್ಧರು ಜ್ಞಾನನಿಧಿಯ ಅಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ಧಗೆ ಆಗಿ ಹೋಯಿತಲ್ಲ. ಪರಿಣಾಮವಾಗಿ ತಲೆಗೆ ಒರಗಿದ್ದಾನೆ. ಈ ನಾಳಿ ಬಾರದು ಉಳಿಬೇಕು. ಯಾಕಾಗಿ? ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತಾಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ, ಏನಯ್ಯ? ಏನಿತ್ತು? ಅಮ್ಮನಲ್ಲಿ ಮಾತನಾಡ್ತಿರುವ ಹಾಗೆ ಅಮ್ಮನಿಗೆ ನಗು ಬಂದು ಹೋಯಿತು. ಭೂಮಿಯೇ ಕಂಪಿಸಂತ ಅನುಭವ ಉಂಟಾಯಿತು. ದಪ್ಪನೆ ಕೆಳಗೆ ಬಿದ್ದೆ. ಶೋಣಿತಾಪುರದ ಅರಮನೆ ಈ ರೀತಿ ಅಂತ ಒಳ್ಳೆ ನೀತಿ ನನಗೆ ಇಷ್ಟವರೆಗೆ ಬರಲಿಲ್ಲ. ಬಂದದಂದ್ರೆ ಇವತ್ತು ನಾನು ಸತ್ತು ಮೇಲೆ ಹೋದದ್ದಲ್ವಾ. ನನ್ನ ಅಜ್ಜ ನನ್ನ ಜನಕ ಸಿಕ್ಕಿದ ಅಪ್ಪ ಎಂಬುದಾಗಿ ಅಪ್ಪ ಹಿಡಿತಂತೆ ಮುಂದುವರಿದಾಗ ನಾನು ಸಜೀವವಾಗಿ ಇಲ್ಲಿ ಇದ್ದೇನೆ. ಇಲ್ಲದಿದ್ದು ನಾನೆಂತ ಹೆಡ್ಡ. ಜಗನ್ಮಾತಿನ ಶುಂಭರಲ್ಲಿ ಮದುವೆ ಆಗ್ತಿ ಕೇಳಿದೆ ಅಲ್ಲ. ನಾನು ಸಾಯ್ದೆ ಮತ್ತೆ ಬದುಕಬೇಕಾ? ಆದ್ರೆ ಅಮ್ಮ ಕರುಣಾಮಯಿ ನನ್ನನ್ನು ಬದುಕಿಸಿದ್ದಾಳೆ. ಹಬ್ಬ, ಇನ್ನು ಯಾವ ರೀತಿ ಅಂತ ಭೀತಿ ನನಗಿಲ್ಲ. ಮೃತ್ಯುಂಜಯನ ಬಂದರೂ ಕೂಡ ರಕ್ಷಣೆ ಮಾಡೋದಕ್ಕಾಗಿ ಅಮ್ಮ ಇದ್ದಾಳೆ. ಏನೊಂದು ಶರೀರಕ್ಕೆ ಹೊಸ ರೀತಿ ಅಂತ ಚೈತನ್ಯ. ಈಕೆ ಯಾರೆಂಬುದಾಗಿ ನನಗೆ ಅರ್ಥವಾಯಿತು. ಸಾಧು ಸಜ್ಜನರು ಕಣ್ಣೀರು ಸುರಿಸುವ ಹಾಗೆ ನಾವು ಮಾಡಿಬಿಟ್ಟಿದ್ದೇವೆ. ಮತ್ತೊಬ್ಬರ ಅಧಿಕನ್ನು ವಶಪಡಿಸಿಕೊಂಡಿದ್ದೇವೆ. ಮೂರು ಮೂರ್ತಿಗಳು ಕೈ ಕಟ್ಟಿ ಕುಳಿತುಕೊಳ್ಳುವ ಹಾಗೆ ಮಾಡಿದ್ದೇವೆ. ಎಲ್ಲರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಶ್ರೀ ರಮಣಿ ತ್ರಿಭುವನ ಜನನಿ ಧರೆಗೆ ಇಳಿದು ಬಂದಿದ್ದಾಳೆ. ಅಕಾರದಿಂದ ಬ್ರಹ್ಮವಾಗಿ, ಉಕಾರದಿಂದ ವಿಷ್ಣುವಾಗಿ, ಮಕಾರದಿಂದ ಮಹೇಶ್ವರಾಗಿ ರೂಪುಕೊಂಡಂತ ಓಂಕಾರ ತತ್ವಕ್ಕೆ ಶಿರ ಬಾಗಲೇಬೇಕಲ್ಲ. ಆದರೆ ಒಡೆಯನಿಗೆ ಹೋಗಿ ಏನಾದ್ರು ನಾನು ಹೇಳಬೇಕಲ್ಲ. ಹೇಳಬೇಕಾದ್ರೆ ಯಾರು ಹೇಳಬೇಕಾದ್ದು? ಅಮ್ಮಲ್ವೇ? ತಾಯಿ ಹೇಳಿ ನಗಬೇಡ ತಾಯಿ, ನಗಬೇಡ. ಮತ್ತೊಮ್ಮೆ ನಗನು ಬೀರಿ ನನ್ನನ್ನು ಕೊಲ್ಲದಿರು ತಾಯಿ. ನನಗೆ ಭಯವಾಗ್ತಾ ಇದೆ. ನೋಡಿದಂತ ನಾಲಿಗೆ ನನ್ನದಮ್ಮ, ಆಡಿದಂತ ಮಾತೆಲ್ಲ ಶುಂಭರದು. ಮುನಿಸಬೇಡಮ್ಮ, ಮುನಿಸಬೇಡ ಸುಗ್ರೀವ, ಅಮ್ಮ.
ಯಾಕೆಮ್ಮ? ಸರಿಯಂತೆ ನೋಡು, ಧರ್ಮದೇನು ಕಾಲು ಮುರಿದು ಬಿದ್ದಿದ್ದಾಳೆ, ಆ ಧರ್ಮದ ವ್ಯಾಘ್ರ ಬಬ್ಬಿರಿಯುತ್ತಾ ಇದೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲೆಯೋ? ಶುಂಭ. ನೀನು ಬಂದಿರುವುದು ಸಂತಾನಕ್ಕಾಗಿ. ನಿನ್ನ ಸಂತಾನವನ್ನು ಮುರಿದಿದ್ದೇನೆ, ಸೋಮದ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನಿ ಶುಂಭನಲ್ಲ. ಪ್ರತ್ಯಕ್ಷ ಶಂಭುಗಿಳಿದವರಳಿ ಅಂಜುವುದಿಲ್ಲ, ಕೂದಿಲ್ಲ. ಈ ವಿಚಾರವನ್ನು ನಿನ್ನೊಡೆಗೆ ತಿಳಿಸು. ಎಲ್ಲವೂ ನನಗೆ ಸ್ಪಷ್ಟವಾಯ್ತಮ್ಮ. ಅರ್ಥವಾಯ್ತು ತಾನೇ? ಅಧರ್ಮವನ್ನು ನಾಶ ಮಾಡಿ ಧರ್ಮದ ಬೆಳೆಯನ್ನು ಬೆಳೆಸದಕ್ಕಾಗಿ ಬಂದಿದ್ದಿ. ನಿಜ. ಬ್ರಹ್ಮಾಂಡ ನಾಯಕಿ ನೀನು. ನೀನನ್ನು ತಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಖಂಡಿತ. ಅಮ್ಮ, ಏನಯ್ಯ? ಜಗನ್ಮಾತೆ ಅಂತ ನಿನ್ನನ್ನು ಕಂಡ ಮೇಲೆ ಈ ಸುಗ್ರೀವನಿಗೆ ಬದುಕು ಸಾಕು ಸಾಕಂತ ಆಗ್ತಾ ಉಂಟಮ್ಮ. ನಿನ್ನ ಮುಂದಿನ ಅಪೇಕ್ಷೆ ಬೇಕು ಬೇಕಂತ ಆಗ್ತಾ ಉಂಟು. ಯಾವುದಯ್ಯ? ಕಣ್ಣು ಮುಗಿದಂತ ಈ ಉಭಯ ಕೈಗಳು ನಿನಗೆ ಚಾಮರವಾಗಿ ಬೀಸುತ್ತಾ ಇರಬೇಕೆಂಬುದಾಗಿ ಸರಿ. ಆತನಂತ ನಾಲಗೆ ವಾಗ್ದೇವಿಯ ಮಂದಿರ ಆಗಬೇಕು, ಇದೇ ಬೇಡಿಕೆ ಅಮ್ಮ. ಸುಗ್ರೀವ, ಅಮ್ಮ, ಸತ್ತು ಹೋದಂತ ನಿನಗೆ ಪುನರ್ಜೀವನವನ್ನೇ ಕೊಟ್ಟಿದ್ದೇನೆಂದಾದ ಬಳಿಕ ಸರ್ವ ವ್ಯಾಪಕಳಾದಂತ ನನ್ನ ಲೀಲೆ ಏನು, ಮಹಿಮೆ ಏನು, ಮಹಾತ್ಮೆ ಏನು ನಿನ್ನ ಚಿತ್ತಮಂಡಲಕ್ಕೆ ವೇದ್ಯವಾಯಿತು ತಾನೇ? ನಾನು ಸಂಪೂರ್ಣವಾಗಿ ಅರಿತುಕೊಂಡಿದ್ದೇನೆ. ಸರಿ. ಇನ್ನು ತಿಳಿಯುವುದಕ್ಕಾಗಿ ಅಧರ್ಮಿಗಳು ಶೋಣಿತಪ್ಪಗಳು ಇದ್ದಾರಲ್ಲ, ಹೌದು, ಅವರಿಗೆ ಅವಕಾಶವನ್ನು ನಾನೇ ಒದಗಿಸಿಕೊಡುತ್ತೇನೆ. ಸುಗ್ರೀವ, ಭಯ ಭಕ್ತಿ ಭಾವಗಳಿಂದ ತನ್ನದಾದಂತ ಅಂತರಂಗದ ಕಣ್ಣನ್ನು ತೆರೆದು ಯಾರು ನನ್ನ ನೋಡುತ್ತಾರೋ ಅಂಥವರಿಗೆ ಮಾತ್ರ ನನ್ನ ಸತ್ಯ ದರ್ಶನವಾಗುತ್ತದೆ. ಸಾಕ್ಷಿ ನಾನೇ ಅಲ್ವೇ ಅಮ್ಮ? ಸುಗ್ರೀವ, ಅಮ್ಮ, ನಾನು ನನ್ನದು ಎನ್ನುವಂತ ಭಾವವನ್ನು ತೆರೆದು ನನ್ನನ್ನು ಯಾರು ಹರ್ಷಿಸುತ್ತಾರೋ ಮೆಚ್ಚಿಸುತ್ತಾರೋ ಅವರಿಗೆ ಬದುಕನ್ನು ಕೊಡಬಲ್ಲೆ. ಕೊಡ್ತೀಯಮ್ಮ. ಬದುಕಿನ ಉದ್ದಕ್ಕೂ ಕೊಡಬಲ್ಲೆ, ಅವರ ಬದುಕನ್ನು ಉದ್ದಕ್ಕೂ ಕೊಡಬಲ್ಲೆ. ಅಮ್ಮ, ನಮ್ಮ ಒಡೆಯ ನನಗೆ ಮನೆತನಕ್ಕೆ ಬೇಕಾದಷ್ಟನ್ನು ಕೊಡಬಲ್ಲ. ಹೌದು. ನೀನು ಹಾಗಲ್ಲ. ಈ ಲೋಕಕ್ಕೆಲ್ಲ ಆ ಲೋಕಕ್ಕೆ ಬೇಕಾದಷ್ಟನ್ನು ಕೊಡುವಳ ಎಂಬುದಾಗಿ ಮನವರಿಕೆ ನನಗಾಯಿತು ತಾಯಿ. ಸುಗ್ರೀವ, ಭವಿತವ್ಯದ ನಿನ್ನ ಬದುಕು ಸ್ಮಶಾನದಲ್ಲಿ ಬೆಳೆದ ತುಳಸಿ ಅಂತಾಗಬಾರದು. ವೃಂದಾವನದಲ್ಲಿ ತುಳಸಿಯಾಗಿ ಬೆಳೆಯುವ ಹಾಗೆ ಕರುಣಿಸಮ್ಮ. ರಾಕ್ಷಸ ದೂತನಾದ ನೀನು ಇನ್ನು ಮುಂದಕ್ಕೆ ದೇವಿ ದೂತನಾಗ. ಕಾಲ ಪಕ್ವವಾದಾಗ ನಿನ್ನನ್ನು ನನ್ನೊಳಗೆ ಐಕ್ಯಗೊಳಿಸುತ್ತೇನೆ. ಯದ್ಭಾವಂತದ್ಭವತಿ. ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಓಡೋಡಿ ಬಂದಿದ್ದಾರೆ. ಕೇಳು ಕರೆಸಿದ ಕಾರಣ ಮದಂಬ ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಹೋಗಿ Yeah!
ನಮ್ಮ ಶುಂಭಾಖ್ಯ ನಿನ್ನನ್ನು ಬಯಸಿದರಂತೆ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂಧಾನವನ್ನೇ ನಿನ್ನ ಮುಂದೆ ನಿಂತವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ದೂರ ದೂಪ್ರಾಕ್ಷ ನಾನಿದ್ದಾನೆ. ಮಾನಿರಥ ಸಿದ್ಧವಾಗಿದೆ.
ತಿತ್ತಿಡಿಯೊಂದಿಗೆ ಸಮುದ್ರ ಭೀಕರ ಯಾವ ಕಡೆ ಹೌದು, ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತನ್ನ ಮದುವೆಯಾಗಬೇಕು ಎನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಫಲವಾಯಿತೆ. ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಬಂದಳು. ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ದುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ತಂದನೆ ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನ್ನು ಸುಟ್ಟು ಹೇಳಿದಳಂತೆ. ಧೂಮ್ರಾಕ್ಷ ಹೇಳಿದ್ದಾನೆ. ಹೌದು. ಮದುವೆ ವಿಷಯ ಕೈ ಬಿಟ್ಟೆಯಾ? ಇಲ್ಲ. ಮತ್ತೆ ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರನ್ನು ಕಳೆದುಕೊಂಡೆ. ನಿಜ. ಹಾಗಾದ್ರೆ ಇನ್ನು ಮುಂದೆ ನಮಗೆ ಚಂಡಮುಂಡರಿಲ್ಲ. ಈಗ ಏನು ನಿರ್ಣಯ ಮಾಡಿದೆ? ಇಲ್ಲಿರುವಂತಹ ಸಮಯದಲ್ಲ ಎನ್ನುವ ಹಾಗೆ ರಥ ಒಡರಿ ಆಯುಧ ಪಾಣಿಯಾಗಿ ಉಳಿದ ಭಟರನ್ನು ಸೇರಿಸಿಕೊಂಡು ನಾನೇ ಹೊರಟೆ. ಹೋದವರೆಲ್ಲ ಕಳೆದು ಹೋಗಿದ್ದಾರೆ ಪ್ರಭು. ಹೌದು. ಇದ್ದದನ್ನೆಲ್ಲ ಸೇರಿಸಿ ಹೊರಟಿಯ. ನಿಜ. ಕಳೆಯುವುದಕ್ಕಿಂತ ಮೊದಲು ಯೋಚಿಸುವುದು ಒಳ್ಳೆಯದಲ್ಲ. ಏನು? 4 ಮಾತು ಅವಕಾಶ ಕೊಟ್ಟಿದ್ದೆ. ಎನ್ನ ಮಾತಾ
ರಕ್ತ ಬೀಜ. ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪಾದದ್ವಯಗಳಿಗೆ ಪೊಡಮಟ್ಟಿದ್ದೇನೆ. ಎದ್ದೇಳಯ್ಯ. ಒಂದು ಕಾಲದಲ್ಲಿ ಆಕಾಶ ನೋಡುತ್ತಿದ್ದ ದಾನವ ಕುಲ, ಹೊಟ್ಟೆಗೆ ಅನ್ನ ಇಲ್ಲ, ಉಡುವುದಕ್ಕೆ ಉಡುಗೆ ಇಲ್ಲ, ಆಶ್ರಯಕ್ಕೆ ಮನೆ ಇಲ್ಲ, ಮುಂದೇನು ಆಧಾರ ಇಲ್ಲದಂತ ಅಭದ್ರತೆಯಿಂದ ಕೂಡಿದ ಬದುಕು. ಆಕಾಶವನ್ನಲ್ಲದೆ ಮತ್ತೆ ಏನನ್ನು ನೋಡುವುದಕ್ಕೆ ಸಾಧ್ಯ? ಹೌದಲ್ವೇ? ಆಕಾಶವೇ ಚಪ್ಪರ, ಭೂಮಿಯೇ ನೆಲ, ಭೂಮಿಯೇ ಮನೆ. ಈ ಸ್ಥಿತಿಯಲ್ಲಿ ಇದ್ದೆವು ನಾವು. ಹೌದು. ಆದ್ರೆ ಕಣ್ಣಿದ್ದವ ಆಕಾಶವನ್ನು ನೋಡುವುದು, ಕಲ್ಪನೆ ಇದ್ದವ ಆಕಾಶದ ಆಚೆಗಿರುವುದನ್ನು ನೋಡುತ್ತಾನೆ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿ ಸಾಧಕನಾದ ನಿನ್ನಂಥವನೊಬ್ಬ ಬಂದ. ಜಿಯಾ, ಯಾವರೋ 4 ಜನ ನಮ್ಮನ್ನು ಒಪ್ಪಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಯಾವುದಕ್ಕಾಗ್ಲಿಕ್ಕಿಲ್ಲ ಅಂತ ತಿರಸ್ಕರಿಸಿದ 4 ಜನ ಇವ ಆದೀತು ಅಂತ ನಮ್ಮ ಕಡೆ ನೋಡುವ ಹಾಗೆ ಮಾಡುವುದು, ಅದು ನಿಜವಾದ ಸಾಧನೆ. ಸತ್ಯ. ಯಾವನು ಹುಟ್ಟಿದ ಕೂಡಲೇ ಸನ್ಮಾನ ಪಡೆಯುವುದಿಲ್ಲ. ಪಡೆದ್ರೆ ಅವನ ಯೋಗ್ಯತೆಯಿಂದ ಪಡೆಯುವುದಲ್ಲ, ಅಪ್ಪನ ಯೋಗ್ಯತೆಯಿಂದಲೇ ಪಡೆಯುವುದು. ಖಂಡಿತ. ನಾವು ಯಾವಾಗಲೂ ಸಾಧನೆ ಮಾಡುವಾಗ ಮೊದಲಿಗೆ ಎಲ್ಲರಿಗೂ ಆಗುವುದು ಅದೇ, ಅವಮಾನ. ಅವ ಎಂತದಕ್ಕೆ? ಅವ ಅನ್ನ ದಂಡಕ್ಕೆ, ಭೂಮಿ ಭಾರಕ್ಕೆ. ಹೀಗೆ ಕೇಳಿಕೊಳ್ಳದೆ ಇರುವ ಯಾವ ಸಾಧಕನೂ ಪ್ರಪಂಚದಲ್ಲಿ ಖಂಡಿತ. ಸ್ವಲ್ಪ ಸಮಯ ಆಗುವಾಗ ಅನುಮಾನ ಆರಂಭ ಆಗ್ತದೆ. ಇವ ಮಾಡಿಯಾನ ಇಲ್ವೋ, ಮತ್ತೆ ಸಿಗುವುದು ಸನ್ಮಾನ ಪ್ರಭು. ದಾನವ ಕುಲವೆನ್ನುವ ಕೆಸರಿನಲ್ಲಿ ಹುಟ್ಟಿದ ಅರಳಿದ ಕಮಲ ನೀರು. ಹುಟ್ಟುವುದಕ್ಕೆ ಬೆಟ್ಟದ ತುದಿಯಲ್ಲಿ ಹುಟ್ಟುತ್ತದೆ ಕಳ್ಳಿಗಿಡ. ಯಾವ ದೇವರಿಗಾದ್ರೂ ಅದು ಬೇಕಾ? ಇಲ್ಲ. ದಾನವತ್ವದ ಕೆಸರಿನ ಮಧ್ಯೆ ಹುಟ್ಟಿದರೂ ಇಡೀ ಪ್ರಪಂಚವನ್ನೇ ಸುಗಂಧ ಪೂರಿತವಾದಂತಹ ಸಾಧನೆಯ ಮೂಲಕ ಆಕರ್ಷಿಸಿದಂತಹ ಮೇರು ಪ್ರತಿಭೆ ನೀನು. ಒಂದು ಕಾಲದಲ್ಲಿ ಇದ್ದಂತಹ ದಾನವ ಕುಲದ ದೀನಸ್ಥಿತಿಯನ್ನು ಪೂಜ್ಯ ಭಾವಕ್ಕೆ ಬದಲಾಯಿಸಿದಂತಹ ಕ್ರಾಂತಿಕಾರ ನೀನು. ಭ್ರಮೆಯಾದ ಹೆಣ್ಣುಗಳನ್ನು ಬಯಸಿದೆ. ಮನ್ಮಥನ ಬಾಣ ನೀನನ್ನು ಘಾಸಿ ಮಾಡಿದೆ. ಪ್ರಭು, ಯೌವನದ ಕಾಲದಲ್ಲಿ ನಿನ್ನನ್ನು ಮನ್ಮಥ ಏನು ಮಾಡ್ಲಿಕ್ಕಾಗಲಿಲ್ಲ. ನಿನ್ನ ಇಂದ್ರಿಯ ನಿಗ್ರಹ ಶಕ್ತಿ ಅಷ್ಟು ದೊಡ್ಡದು. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದಂತ ನಿಗ್ರಹಿ ನೀನು. ಈ ಕಾಲಕ್ಕಾಗುವಾಗ ಯಾಕೆ ಪ್ರಭು ಮಾರು ಹೋದೆ? ಏನಾಗಿ ಹೋಯ್ತು ಹಾಗೆ? ಹೆಣ್ಣನ್ನು ಬಯಸುವುದು ತಪ್ಪಲ್ಲ. ನೋಡಿದ ಹೆಣ್ಣು ಮಕ್ಕಳನ್ನೇ ತಿರಸ್ಕರಿಸಿದವ ನೀನು. ನೋಡದೇ ಇರುವಂತಹ ಹೆಣ್ಣು ಮಗಳನ್ನು ಚಂಡಮುಂಡರಂತ ಪುಂಡು ಹುಡುಗರು ಹೇಳಿದರು ಎನ್ನುವ ಕಾರಣಕ್ಕಾಗಿ ನಿನ್ನಂಥವ ಬಯಸಿ ಹೊರಡುವುದೇ? ಚಂಡಮುಂಡರು ಹೇಳಿದನ್ನೇ ಪ್ರಮಾಣ ಅಂತ ಸ್ವೀಕರಿಸುವುದು. ಒಪ್ಪಿಕೊಂಡೆ. ನಿನ್ನ ವಿವೇಕದಿಂದ ಸ್ವಲ್ಪ ಅದನ್ನು ಮತಿಸಿ ನೋಡಬೇಡುವೆ ಪ್ರಭು. ಏನು ಮತಿಸಿ ನೋಡಿದಾಗ ಗೊತ್ತಾಗ್ತದೆ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ. ಮೇಲಿನಿಂದ ಮೇಲೆ ನೋಡುವಾಗ ಭ್ರಮಾಧೀನವಾದ ವಿಷಯವು, ಪ್ರಮಾಣಬದ್ಧವಾದ ವಿಷಯವು ಒಂದೇ ರೀತಿ ಕಾಣ್ತದೆ ಪ್ರಭು. ದೂರದಲ್ಲಿ ಹೊಗೆ ಕಂಡ್ರೆ ಬೆಂಕಿ ಉಂಟು ಅಂತಲೇ ಹೇಳಲಿಕ್ಕಾಗುವುದಿಲ್ಲ. ಕೆಲವೊಮ್ಮೆ ಹೆಚ್ಚು ಮಂಜಿದ್ರೂ ಹೊಗೆ ಕಾಣ್ತದೆ. ಹೊಗೆ ಕಂಡಲ್ಲಿಗೆ ಬೆಂಕಿ ಉಂಟು ಅಂತ ತೀರ್ಮಾನಕ್ಕೆ ಬರುವ ಸಾಮಾನ್ಯವಾದ ಪ್ರಜ್ಞೆ ಅಲ್ಲವಲ್ಲ ನಿನ್ನ ಪ್ರಭು. ಪ್ರಜ್ಞಾವಂತ ನೀನು. ನಿನ್ನಂತವ ದೈತ್ಯನಾಥ ಎನ್ನುವಂತ ಬಿರುದನ್ನು ಪಡೆದು ಮೆರೆದವ ಈ ಒಂದು ಹೆಣ್ಣಿಗೆ ಬೇಕಾಗಿ ದಾನವ ಕುಲದ ಸುಖವನ್ನು ಬಲಿಕೊಟ್ಟು ಮುಂದುವರಿಯುವುದು ಅಷ್ಟು ಭೂಷಣ ಅಲ್ಲ ಅಂತ ನನಗೆ ಕಾಣ್ತದೆ. ಅಯ್ಯ ರಕ್ತ ಬೀಜ, ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ಇದರಲ್ಲೇನಿದೆ ತಪ್ಪು ಹೇಳು? ಸುಂದರಿಯಾಗಲಿ ಸುಂದರಿ ಆಗದೇ ಇರಲಿ, ತರುಣಿ ಆದ್ರೆ ಮದುವೆ ಆಗಬಹುದು. ತರುಣಿ ಅಲ್ವೇ? ತರುಣಿ ಅಲ್ಲದೆ ಇದ್ರೆ ಎಷ್ಟು ಸುಂದರಿ ಆದ್ರೆ ಏನು ಪ್ರಯೋಜನ? ತಮ್ಮಂದಿರು ಬಂದು ಹೇಳಿದ್ರಲ್ಲ, ಸುಂದರಿಯಾದಂತಹ ತರುಣಿ ಆಗಿದ್ದಾಳೆ, ನಿನಗೆ ಸತ್ತಕ್ಕವಳು, ನೀನೇ ಮದುವೆ ಆಗಬೇಕೆನ್ನುವ ಹಾಗೆ. ಎಂತದ್ದು 3 ಲೋಕದಲ್ಲಿ ಅಂತಹ ಸುಂದರಿ ಇಲ್ವಂತೆ ಪ್ರಭು. ಸುಂದರವಾಗಿ ಕಾಣ್ಲಿಕ್ಕೆ ಹೆಣ್ಣು ಮಕ್ಕಳೇ ಆಗಬೇಕು ಅಂತ ಇಲ್ಲ. ಮತ್ತೆ ಕೆಲವೊಮ್ಮೆ ಹೆಣ್ಣು ಮಕ್ಕಳು ಹಗ್ಗ ತಗೊಳ್ಬೇಕು, ಬಾವಿಗೆ ಹಾರಬೇಕು. ಯಾಕೆ? ಅಷ್ಟು ಚಂದ ಸ್ತ್ರೀವೇಷದವರು ಕಾಣ್ತಾರೆ. ಹಾಗೆಂದು ಅದನ್ನು ಹೆಣ್ಣು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆಗುದಿಲ್ಲ. ಮುಂದೆ ನಾವು ನೋಡಿರ್ತೇವಲ್ಲ, ಗಂಡ ಸೌಂದರ್ಯದ ಹಿಂದೆ ಇರುವ ಯಥಾರ್ಥ ಬೇರೆ ಪ್ರಭು. ಏನದು? ತರುಣಿ ಅಲ್ಲ. ಮತ್ತೆ ಯಾರಂತ ಅವಳ್ ಆದಿಮಾಯೇ ಆ
ಹೊರಗೆ ಕಾಣುತ್ತಿರುವುದಕ್ಕೂ ಒಳಗಿರುವ ಸತ್ಯಕ್ಕೂ ತುಂಬಾ ವ್ಯತ್ಯಾಸ ಉಂಟು ಪ್ರಭು. ಬಂದವಳು ನಿರ್ಣಯದಿಂದ ನೋಡುವುದಕ್ಕಾಗುವವಳಲ್ಲ. ಮತ್ತೆ ಕೆಲವನ್ನು ಹಾಗೆ ಪ್ರಭು ನಿರ್ಣಯದಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಗೆ? ಬಹಳ ಪುಷ್ಟಿದಾಯಕವಾಗಿ ಬೆಳೆದಿದೆ. ಇದು ದನ 8 ತಂಬಿಗೆ ಹಾಲು ಕರೆಯುವಂತ ಹಟ್ಟಿಯಲ್ಲಿ ಕಟ್ಟಿ ಹಾಲು ಕರೆಯುವುದಕ್ಕೆ ಹೊರಟ್ರೆ ಅದು ಎತ್ತು. ಇದು ಎತ್ತು. ಈ ಸಲ ನೇಗಿಲಿಗೆ ಕಟ್ಟಿ ಉಳುವ ಅಂತ ಹೊರಟ್ರೆ ಗದ್ದೆಗೆ ಹೋಗುವಾಗ ದನ. ಅಂಥವಳಿವಳು ಅಂದ್ರೆ ತರುಣಿಯಾಗಿ ಕಾಣ್ತಾಳೆ. ನೀನು ಮದುವೆ ಆಗಬೇಕು ಅಂತ ಮೊದಲು ಕಳುಹಿಸಿದ್ಯಾರನ್ನು? ಸುಗ್ರೀವನು. ಏನಾಗಿ ಕಂಡಳು? ಇವಳು ಮಾನಿನಿ ಅಲ್ಲ, ತ್ರೈ ಜಗವ ತನ್ನ ಕುಕ್ಷಿಯೊಳಗಿರಿಸಿಕೊಂಡಿಹ ಮಾತೆ. ಬಿಡು. ಯಾರಿಗೆ ತರುಣಿಯಾಗಿ ಕಂಡಳು ಅವರೇ ಹೋಗುವಾಗ ಏನಾಗಿ ಕಂಡಳು? ಚಂಡಿಕೆಯಾಗಿ ಕಂಡಳು. ಮದುವೆ ಬೇಡ ಅಂತ ಇದ್ದ ನಿನಗೆ ಅಥವಾ ನಿನ್ನ ಪ್ರತಿನಿಧಿಗಳಿಗೆ ಮದುವೆಯ ಬಯಕೆಯನ್ನು ಉಂಟು ಮಾಡುವ ತರುಣಿಯಾಗಿ ಕಾಣ್ತಾಳೆ. ಮದುವೆ ಆಗಬೇಕು ಅಂತ ಹೊರಟ್ರೆ ಯಾರ್ಯಾರ ತಲೆ ತೆಗೆದು ಎಲ್ಲ ಸಂತಾನ ನಿರ್ಮೂಲ ಮಾಡುವ ಚಂಡಿಕೆಯಾಗಿ ಕಾಣ್ತಾಳೆ. ಬಂದವಳು ಹೆಣ್ಣಲ್ಲ, ಮತ್ತೆ ಹೆಣ್ಣಿನ ಹಾಗೆ ಕಂಡದ್ದು ಮಾತ್ರ. ಅವಳ ಆದಿಮಾಯಿ. ಕ್ಷಣಕ್ಕೊಂದು ರೂಪ, ಪಾತ್ರಕ್ಕೊಂದು ರೂಪ, ಕಾಲಕ್ಕೊಂದು ರೂಪ, ಪರಿಸ್ಥಿತಿಗೊಂದು ರೂಪ, ಕ್ಷೇತ್ರಕ್ಕೊಂದು ರೂಪ. ಇದನ್ನು ಧರಿಸಬಲ್ಲ ಸಾಮರ್ಥ್ಯ ಇರುವವರು. ಯಾಕೆ ಬಂದಿದ್ದಾಳೆ? ಯಾಕೆ? ದೈತ್ಯವರರನ್ನು ತ್ರಿದಶರನ್ನು ಪೊರೆಯುವ ನಿರ್ಧಾರ ಮಾಡಿ. ನಾವು ಮಾಡಿದಂತಹ ಒಂದೊಂದು ಕೃತ್ಯಗಳು ದೇವತೆಗಳಿಗೆ ಕಣ್ಣೀರು ಸುರಿಯುವ ಹಾಗೆ ಮಾಡಿದೆ. ಋಷಿಮುನಿಗಳಿಗೆ ನೋವಾಗಿದೆ, ಬ್ರಾಹ್ಮಣರಿಗೆ ಪರಿಭವ ಬಂದಿದೆ, ಮಾನಿನಿಯರಿಗೆ ಬದುಕಿಲ್ಲ ಅಂತಾಗಿದೆ. ಎಲ್ಲ ಒಟ್ಟಾಗಿ ಇವಳ ಕಾಲಬುಡಕ್ಕೆ ಬಂದಿದೆ. ಇವತ್ತು ಇದನ್ನೆಲ್ಲ ಒಟ್ಟಾಗಿ ನಾನು ಮಾಡಿದ್ಯಾಕೆ? ನಮ್ಮವರ ಒಳಿ ತೆಗಿಬೇಕಾಗಿ ನಮ್ಮವರ ಲೋಕದಲ್ಲಿ ಕಾಣಿಸಿಕೊಳ್ಬೇಕು. ಉಪವಾಸ ಬೀಳಕೂಡದು. ಮತ್ತೆ ಉಪವಾಸ ಬೀಳಕೂಡದು ಅಂತ ಹೇಳಿದ್ರೆ ದೇವಲೋಕ ಬೇಕಾ? ಶೋಣಿತಾಪುರ ಸಾಕಾಗುದಿಲ್ಲ. ಅದಲ್ಲ, ಅದು ಶೋಣಿತಾಪುರದಲ್ಲಿ ಅನ್ನ ಇಲ್ವಾ? ಉಂಟು, ಅನ್ನ ಉಂಟು ಬೇಕಾದಷ್ಟು, ಆದ್ರೆ ಸಂಪತ್ತು ಇಲ್ವಲ್ಲ, ಅದು ಸ್ವರ್ಗ. ಸಮಸ್ಯೆ ಏನು ಗೊತ್ತುಂಟ ಪ್ರಭು? ಏನು? ಈಗ ನಮ್ಮ ಹೊಟ್ಟೆಗೆ ಬೇಕಾಗಿ ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ. ನಮ್ಮದು ಹೇಗೆ ಗೊತ್ತುಂಟ? ಹೇಗೆ? ನಮಗೆ ಸಿಗಬೇಕು ಎನ್ನುವ ಭಾವ ಇದ್ರೆ ಅದು ಎಲ್ಲರಿಗಿರುವಂತದ್ದು. ನಮಗೆ ಇರುವುದು ನಮಗೆ ಸಿಗಬೇಕು ಎನ್ನುವ ಭಾವಕ್ಕಿಂತ ಹೆಚ್ಚು ಅವನಲ್ಲಿ ಇರಕೂಡದು ಅಂತ. ನೀನು ಹೋದದ್ದು ಅದಕ್ಕೆ. ಈಗ ಹೊಟ್ಟೆ ತುಂಬ ಶೋಣಿತಾಪುರದಲ್ಲಿ ಉಂಟು, ಆದ್ರೂ ದೇವಲೋಕಕ್ಕೆ ಯಾಕೆ ಹೋದೆ? ಬೇಕು ನಮಗೆ. ಅವನಲ್ಲಿ ಇರಕೂಡದು. ಅದೇ ಪ್ರಭು. ತನಗೆ ಒಳ್ಳೆಯದಾಗದೇ ಇದ್ರೂ ದೊಡ್ಡ ವಿಷಯ ಅಲ್ಲ. 3 ಲೋಕವನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಜವಾಬ್ದಾರಿ ನನ್ನಲ್ಲಿ ಉಂಟು. ಆದ ಕಾರಣ ವಶಪಡಿಸಿಕೊಂಡಿದ್ದೆ. ತಾಯಿಗೆ ಮಾತು ಕೊಟ್ಟಿದ್ದೇನಲ್ಲ ನಾನು. ಅದ್ರ ಅರ್ಹತೆ ಉಂಟು ಪ್ರಭು. ಒಂದು ಅರ್ಹತೆ ಅಂತ ಇರ್ತದೆ. ದೇವಲೋಕದ ಪದವಿಯನ್ನು ವಶಪಡಿಸಿಕೊಳ್ಳುವುದು ಕತ್ತಿಯ ಬಾಹುವಿನ ಬಲದಿಂದ. ತನಗೆ ಕೂಡಿತಲ್ಲ ಅದರಿಂದ.
ಸಾಧ್ಯ ಆಗುದು ಬೇರೆ, ಸಾಧು ಆಗುದು ಬೇರೆ. ಅಡ್ಡಕ್ಕೆ ಉದ್ದಕ್ಕೆ ಒಬ್ಬ ಮಗ ಬೆಳೆದಿರ್ತಾನೆ, ಅಪ್ಪನಿಗೆ ಒಂದು 75 ಕಳೆದಿರ್ತದೆ, ಅಪ್ಪನಿಗಿಂತ ಗಟ್ಟಿ ಮುಟ್ಟಾಗಿರ್ತಾನೆ, 4 ಬಾರಿಸಲಿಕ್ಕೆ ಕೂಡುದಿಲ್ವಾ? ಅದು ಕೂಡಿತು, ಸರಿಯಲ್ಲ. ಹೌದಾ? ಹಾಗೆ ದೇವಲೋಕವನ್ನು ವಶಪಡಿಸಿಕೊಳ್ಳಿಕ್ಕೆ ಕೂಡ್ತದೆ, ಆದ್ರೆ ಸರಿಯಲ್ಲ. ಹಾಗಾಗಿ ಅವಳು ಬಂದಿದ್ದಾಳೆ. ಪ್ರಭೋ, ನಮ್ಮನ್ನೊಂದು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದಕ್ಕೆ ಬೇಕಾಗಿ, ದೇವತೆಗಳ ಪಕ್ಷಪಾತಿಗಾಗಿ ಅವರಿಗೆ ವಿಶ್ವಾಸವನ್ನು ಭರವಸೆಯನ್ನು ಕೊಟ್ಟು ನಮ್ಮ ಶ್ವಾಸವನ್ನು ನಿಲ್ಲಿಸುವುದಕ್ಕೆ ಬಂದಿದ್ದಾಳೆ. ದೈತ್ಯವರರ ಸಂಹರಿಸುವಂತ ಅವಳ ಸಂಕಲ್ಪಕ್ಕೆ ನೀನೇ ಪೂರಕನಾಗಿ ವ್ಯವಹರಿಸಿ. ಕತ್ತಿಗಾಳಗೆ ಕರೆದ್ರೆ ಹೋಗುದೇ? ಯಾರಲ್ಲಿ ಆದ್ರೂ ಕತ್ತಿಗಾಳಗ ಮಾಡಿದ್ಲ ಅವಳು? ಯಾರು? ಸುಗ್ರೀವನನ್ನು ಕೊಂದದ್ದು ಕತ್ತಿಯಿಂದ ಅಲ್ಲ, ನಾಗಿ. ಧೂಮ್ರಾಶನನ್ನು ಕೊಂದದ್ದು ಕತ್ತಿಯಿಂದ ಕಡ್ದ, ಕಣ್ಣಿನಿಂದ ಬೆಂಕಿ. ಚಂಡಮುಂಡರನ್ನು ಕೊಂದದ್ದು ಕತ್ತಿಯಿಂದ ಕಡ್ದ, ಚಂಡಿಕೆ ರೂಪದ. ನೀನು ಅದರಲ್ಲಿ ಸೋತ ಹಾಗೆ ಆಗ್ಲಿಲ್ವ? ನಿನಗೆ ಒಬ್ಬನನ್ನು ಸಾಯಿಸಿ ಬದುಕಿಸ್ಲಿಕ್ಕೆ ಕೆಲವು ಕಡೆಯಲ್ಲಿ ನಾವು ಸೋಲುತ್ತೇವೆ, ಅದೇ ಸೋಲೆ ಮತ್ತೊಂದು ಗೆಲುವಿನ ಸೋಪಾನ ಅಂತ ನಾನು ಮುಂದುವರಿದಿದ್ದೇನೆ. ಏನಾಯ್ತು ಅದರಲ್ಲಿ? ಅದು ಸರಿ ವಿಷಯ, ಹೌದು. ಒಮ್ಮೆ ಸೋತ್ರೆ ಮತ್ತೆ ಗೆಲ್ಬಾರ್ದಂತ ಉಂಟಾ? ಈಗ 10 ಸಲದಲ್ಲಿ 8 ಸಲ ಸೋತು 2 ಸಲ ಗೆದ್ರೆ ಸರಿ, 10 ಸಲವೂ ಸೋತ್ರೆ ಅದೊಂದು ರಾಜಕೀಯ ಭಾಷಣ ಆಗುದಿಲ್ವ? ನಾನು 25 ಸಲ ಸೋಲ್ಲಿ ಈ ಸಲ ಗೆಲ್ತೇನೆ ಅಂತ ಹೇಳುದು, ಅದು ಸುಮ್ಮನೆ ನೋಡುವವರ ಕಣ್ಣಿಗೆ ಮಣ್ಣೆರಚುವುದಲ್ಲದೆ ಸತ್ಯ ಆಗ್ಲಿಕ್ಕೆ ಉಂಟು? ಸಾಧ್ಯ ಇಲ್ಲಲ್ಲ ಪ್ರಭು. ಮತ್ತೆ ಮುಗಿದ ಮೇಲೆ ಹೇಳುದು, ಅದು ನಾವು ಹೇಳಿದ ಆ ಸಮಯದಲ್ಲಿ ಮಾತ್ರ, ಅದು ಸತ್ಯ ಅಲ್ಲ ಅಂತ ನನಗೇ ಗೊತ್ತುಂಟು. ಈಗ ನೀನೇ ಯೋಚಿಸು, ಕಣ್ಣಿನಿಂದ ಬೆಂಕಿ ಬಿಡುವವಳು ನಿನ್ನ ಮುಂಭಾಗಕ್ಕೆ ಬಂದ್ರೆ, ಮೈ ಕೊಡ ಹಿಡಿದಾಗ ಚಂಡಿಕೆ ಬಂದ್ರೆ, ಸತ್ತು ಸಾಯಿಸಿದವನನ್ನು ಬದುಕಿಸುವವಳು ಬಂದ್ರೆ ನೀನು ಏನು ಮಾಡಬಲ್ಲೆ? ಅವನು ಮೊದಲಾಗಿ ನನ್ನ ಆಕೆಯನ್ನು ಮದುವೆಯಾಗಿ ಆಕೆಯನ್ನೊಂದು ನಿಯಂತ್ರಣಕ್ಕೆ ತರುತ್ತೇನೆ ಅನ್ನುವಂತ ಭರವಸೆ ನನಗೆ ಉಂಟಲ್ಲ ಪ್ರಭು. ಒಂದು ಹೇಳಬೇಕ ನಾನು, ಏನು ಮದುವೆ ಆಗುವ ಮೊದಲೇ ಒಂದು ಸ್ವಾತಂತ್ರ್ಯ ಇರುವುದು. ಮದುವೆ ಆದ ಮೇಲೆ ಹೇಳುದು ಮಾತ್ರ, ನಾನು ನಿಯಂತ್ರಣಕ್ಕೆ ತರ್ತೇನೆ, ನಾನು ಸಿಂಹ. ಮದುವೆ ಆದ ಮೇಲೆ ಇವ ಸಿಂಹವೇ. ಒಂದು ವ್ಯತ್ಯಾಸ ಇರ್ತದೆ, ಈ ಸಿಂಹದ ಮೇಲೆ ದುರ್ಗೆ ಇರ್ತಾಳೆ ಅಷ್ಟೇ, ದುರ್ಗೆ ಅವನ ಹೆಂಡತಿ. ಸಿಂಹವೇ. ಮದುವೆಗಿಂತ ಮೊದಲು ಎಲ್ಲರನ್ನು ಹೆದರಿಸುವ ಸಿಂಹ, ಮದುವೆ ಆದ ಮೇಲೆ ಸಿಂಹ ವಾಹಿನಿಯಾದ ದುರ್ಗೆಯ ಕೆಳಗಿರುವ ಸಿಂಹ. ಇಲ್ಲಿ ಕೂಡೋದೇನು ಹಾಗೆ ಆಲೋಚಿಸ್ತಾ ಇದೆ. ಹೌದಾ? ನೀನು ಪುರುಷ ಸಿಂಹನಾಗಿಯೇ ಉಳಿಬೇಕಾ? ಅವಳ ತಳ್ಳಿಗೆ ಹೋಗಿ ಕೂಡ ಅವಳಿಗೆ ಕತ್ತಿ ಬೇಡ, ಸಂಕಲ್ಪ ಸಾಕು ಒಬ್ಬನನ್ನು ಕೊಲ್ಲಿಕ್ಕೆ. ಕಣ್ಣಿನ ಬೆಂಕಿ ಸಾಕು ಒಬ್ಬನನ್ನು ಮುಗಿಸುವುದಕ್ಕೆ. ಮೈ ಕೊಡಗಿದ್ರೆ ಸಾಕು ನಮ್ಮವರು ಸತ್ತು ಹೋಗುತ್ತಾರೆ ಅಂತಲ್ಲಿ ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದು ಇದು ಸರಿಯೇ? ಅಪ್ರಾಯೋಜಕವಾಗಿ ದೈತ್ಯಾನ್ವಯವನ್ನು ಯಮನಾಲಯಕ್ಕೆ ಕಳುಹಿಸುವ ಈ ಹುಂಬ ಯೋಚನೆ ಬಿಟ್ಟು ಬಿಡು ಪ್ರಭು. ಹಾಗಾದ್ರೆ ಈ ಪ್ರಕರಣದಲ್ಲಿ ನಿನ್ನ ಮನದಲ್ಲಿರುವಂತಹ ಅಭಿಪ್ರಾಯವನ್ನು ನನ್ನಲ್ಲಿ ಬಿತ್ತರಿಸು ಪ್ರಭು. ಅಭಿಪ್ರಾಯವನ್ನು ಬಿತ್ತರಿಸಬೇಕು ಎಂದಾದ್ರೆ ನಾನು ಬಿತ್ತಿದ ಬೀಜ ಮೊಳಕೆಯೊಡೆಯಬೇಕಲ್ಲ. ಬಿತ್ತಿದ ಬೀಜ ಮೊಳಕೆಯೊಡೆಯಬೇಕು ಎಂದಾದ್ರೆ ನಿನ್ನ ಮನಸ್ಸು ಮರುಭೂಮಿ ಆಗಬಾರದಲ್ಲ. ಸರಿಯಾಗಿ ಬೀಜವನ್ನು ಮೊಳಕೆಯೊಡೆಯುವಂತೆ ಮಾಡುವ ಫಲವತ್ತಾದ ಮಣ್ಣಾಗಿ ಬೇಡವೆ. ಆ ಫಲವತ್ತತೆಗೆ ಕುಂದೊದಗಿಸುವಂತಹ ಒಂದು ಕೆಟ್ಟದಾದಂತ ಮಣ್ಣು ಸೇರಿಕೊಂಡಿದೆ. ಯಾವುದು? ಅದಕ್ಕೆ ಮೂರ್ಖತೆ ಅಂತ ಹೆಸರು. ಮನದ ಮೂರ್ಖತೆಯ ಭಕ್ತಿಗಿಂದಲಿ ಕೊಡಮಡುತ್ತಾ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಗಿಂದಲಿ ಕೊಡಮಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡ ಜಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಪಾಡುವುದೆನು ತಲೆ ನುಡಿಯ ನೀತಿಯ ಬಿಡು ಮನದ ಮುಖತೆಯ ಧನುಜೇಶ ರಕ್ತಬೀಜ. ಯಾವುದೇ ಕಾರ್ಯಾರಂಭ ಮಾಡುವ ಮೊದಲು ಯೋಚಿಸುವುದು ಬುದ್ಧಿವಂತಿಕೆ. ಕಾರ್ಯ ಆರಂಭ ಮಾಡಿದ ಮೇಲೆ ಇದು ತುದಿ ಮುಟ್ಟೀತೋ ಇಲ್ಲೋ ಅಂತ ಯೋಚಿಸುವುದು ಜಾಣತನ. ಕಾರ್ಯ ಮುಗಿದ ಮೇಲೆ ಹಾಳಾಗಿ ಹೋಯ್ತಲ್ಲ ಹೀಗೆ ಯೋಚಿಸುವುದಕ್ಕೆ ಮೂರ್ಖತನ ಅಂತ ಹೆಸರು. ನೀನು 3ನೇ ಪಂಕ್ತಿಯಲ್ಲಿ ನಿಲ್ಲುವುದಕ್ಕೆ ಇರುವವನಲ್ಲವಲ್ಲ. ಇಲ್ಲಿಯವರೆಗೆ ಮೊದಲನೆಯ ಪಂಕ್ತಿಯಲ್ಲಿ ಇದ್ದವ 2ನೇ ಸಾಲಿನಲ್ಲಿ ಆದ್ರೂ ನಿಲ್ಬೇಡುವ ಪ್ರಭು. ಖಂಡಿತ ಜಾಣನಾಗಿ ಆದ್ರೂ ಯೋಚಿಸಬೇಡುವ. ಮೂರ್ಖನಾಗಿ ಹೋಗುವುದೇ. ಅನಾಥರಾಗಿ ಹುಟ್ಟಿದ್ರೆ ಅವರು ಹೊಣೆಯಲ್ಲ, ಅನಾಥರಾಗಿ ಸತ್ತರೆ ಅವರೇ ಹೊಣೆ. ಅನಾಥತ್ವದಿಂದ ಸನಾತತ್ವದೆಡೆಗೆ ದಾನವ ಕುಲವನ್ನು ಕೊಂಡು ತಂದು ನಮಗೆಲ್ಲ ಬೇಕಾದನ್ನು ಬೇಕಾದ ಸಮಯದಲ್ಲಿ ಬೇಕಾದಷ್ಟು ಕೊಡಿಸಿದ ಮಹಾನಾಯಕನೇ.
ನಿನ್ನ ಕಾರಣದಿಂದಲಾಗಿಯೇ ದಾನವರು ಅನಾಥರಾಗಬೇಕೆ? ಮಕ್ಕಳನ್ನು ಕಳೆದುಕೊಂಡ ಚಂಡಮುಂಡರ ತಾಯಿ, ಅಣ್ಣನನ್ನು ಕಳೆದುಕೊಂಡ ಧೂಮ್ರಾಕ್ಷನ ತಂಗಿ, ತಂದೆಯನ್ನು ಕಳೆದುಕೊಂಡ ಕೋಟಿ ದಾನವರ ಮಕ್ಕಳು, ಅವರ ಕಣ್ಣೀರಿಗೆ, ಅವರ ಪ್ರಶ್ನೆಗೆ, ಅವರ ಭವಿಷ್ಯಕ್ಕೆ ಏನು ಉತ್ತರ ಕೊಡಬಲ್ಲೆ ಪ್ರಭು? ಒಂದು ಉತ್ತರ ಕೊಡಬಹುದು. ಒಬ್ಬ ಶುಂಭ ಇದ್ರೆ ಧೂಮ್ರಾಕ್ಷ ಕೊಡುವ ಯಾವುದನ್ನಾದರೂ ಅವನ ಮಕ್ಕಳಿಗೆ ಕೊಡಬಹುದು, ಚಂಡಮುಂಡರು ಕೊಡುವ ಯಾವುದನ್ನಾದರೂ ಅವರ ತಾಯಿಗೆ ಕೊಡಬಹುದು. ಅನಾಥತ್ವದ ಸ್ಥಿತಿಯಲ್ಲಿರುವ ಬಂಧುಗಳಿಗೆ ಅವರು ಕೊಡುವುದನ್ನು ಎಲ್ಲವನ್ನೂ ಶುಂಭ ಕೊಟ್ಟಾಗ, ಶುಂಭ ಇಲ್ಲದೆ ಹೋದ್ರೆ ಕೊಡ್ಲಿಕ್ಕೆ ಯಾರಿದ್ದಾರೆ ಪ್ರಭು? ನಮ್ಮ ಹೆಣ ಎತ್ತಲಿಕ್ಕೆ ಜನ ಇಲ್ಲ. ವಿಡುಮನದ ಮೂರ್ಖತೆ ಬಂದವಳು ತ್ರೈಜಗದೊಡತಿ ಆಗಲಿ, ಬ್ರಹ್ಮನ ವರ ಉಂಟು ಅಂತ ಹೆಮ್ಮೆ ಬೇಡ. ಯಾಕೆ? ವಿಧಿಯನ್ನು ಮೆಚ್ಚಿಸಿ ತಪದಿ ಮನೋವೇಗ ಬ್ರಹ್ಮಚರ್ಯ ಎಲ್ಲಿ ಹೋಯಿತು ಪ್ರಭು? ವಿಧಿಯನ್ನು ಮೆಚ್ಚಿಸಲಿ ಬೆಚ್ಚಿಸಲಿ ಅವಳ ಮುಂದೆ ನಡೆಯುವುದಿಲ್ಲ. ನಾವೇನು ಹೊರಟರೂ ಕೂಡ ಉರಿಯುವ ಮಾರಿಯ ಮುಂದೆ ತೃಣ ಅಣಕವಾಡಿದ ಹಾಗೆ ನಿನ್ನ ಕೈಯಲ್ಲಿರುವ ಬ್ರಹ್ಮನ ವರ ಎನ್ನುವ ತೃಣವನ್ನು ಉರಿಯುವ ಮಾರಿಯ ಮುಂದೆ ಇಡೀಬೇಡ. ಉರಿಯುವ ಮಾರಿ ತಣ್ಣಗಾಗಬೇಕು ಎಂದಾದ್ರೆ ಯಾವ ನೀರಿನಿಂದಲೂ ಆಗುವುದಿಲ್ಲ. ಆ ಮಾರಿಯೇ ಅನುಗ್ರಹ ಕೊಟ್ಟು ತಣ್ಣಗಾಗಬೇಕು. ಅನುಗ್ರಹ ಆಗಬೇಕು ಅಂದ್ರೆ ಏನಾಗಬೇಕು? ಈಗ ಇಡೀ ಲೋಕವನ್ನು ಸುಡುವ ಬೆಂಕಿ ವ್ಯಾಪಿಸಿದೆ. ಏನು ಮಾಡುದು? ಒಂದೇ ಕೆಲಸ, ಏನು? ಅಗ್ನಿ ಸುಕ್ತಿಯನ್ನು ಪಠಿಸುವುದು, ಅಗ್ನಿದೇವನನ್ನೇ ಮೆಚ್ಚಿಸಿಕೊಳ್ಳುವುದು. ಇಲ್ಲಿಯೂ ಹಾಗೆ ಪ್ರಭು ನಮ್ಮನ್ನೆಲ್ಲ ಸುಡುವ ಕ್ರೋಧಾಗ್ನಿಯನ್ನು ತೋರಿಸ್ತಾ ಬರ್ತಾ ಇದ್ದಾಳೆ. ಹಾಗಾಗಿ ಅವಳನ್ನು ಒಪ್ಪಿಸಿ ಅವಳನ್ನು ಮೆಚ್ಚಿಸಿದ್ರೆ ಅವಳೇ ತಣ್ಣಗಾಗ್ತಾಳೆ. ಅಂದ್ರೆ ತಣ್ಣಗಾಗ್ತಾಳೆ ಎಂದಿದ್ರೆ ಮೊದಲು ನೀನು ತಣ್ಣಗಾಗಬೇಕು. ಕತ್ತಿಯನ್ನು ಕೆಳಗಿಡು, ಕ್ರೋಧವನ್ನು ಒಳಗಿಡು, ಸೌಮ್ಯವನ್ನು ತೋರಿಸು, ತಲೆಯನ್ನು ತಗ್ಗಿಸು, ಬೆನ್ನನ್ನು ಬಗ್ಗಿಸು, ಕೈಯೆರಡನ್ನು ಜೋಡಿಸು, ಅವಳ ಕಾಲಿಗೆ ಬೀಳು. ಹಾಗೆ ಖಂಡಿತ ಶುಂಭದಾನವ ಇಷ್ಟರವರೆಗೆ ಯಾರ ಕಾಲಿಗೆ ಎರಗಿದ್ದೇನೆ, ತಂದೆ ತಾಯಿಯ ಹೊರತು ಆ ದೇವನ ಹೊರತು ಮತ್ತೆ ಯಾರ ಕಾಲಿಗೂ ನಾನು ಬಿದ್ದವನಲ್ಲ. ಅವರು ಮೂವರು ಒಟ್ಟಿಗೆ ಬಂದ್ರೆ ಇವಳ ಕಾಲಿಗೆ ಬೀಳ್ತಾರೆ. ರಕ್ತ ಬೀಜ ಅಂತದ್ರಲ್ಲಿ ಶುಂಭದಾನವ ಯಕಸ್ಥಿತಿಯ ನಿನ್ನ ಕಾಲಿಗೆ ಎರಗುವುದೇ? ಆಯ್ತಲ್ಲ, ಏನು ಗಂಟಲ ಭಾಷೆ ಆರಿಸಿಕೊಂಡು ಅಷ್ಟು ಉದ್ದಕ್ಕೆ ತರುಣಿ ಅಲ್ಲ ಅವಳ ಆದಿಮಾಯ ಅಂತ ಹೇಳ್ತೇನೆ, ನೀನು ಪುನಃ ಯಕಸ್ಥಿತಿಯನ್ನು ಅಂತ ಹೇಳಿ ಹೋಗ್ತೇನೆ ನಾನು ಕದಂಬವಾಂತಾರಕ್ಕೆ. ಆಕೆಯಲ್ಲಿ ಕರೆ ತರ್ತೇನೆ. ಒಂದ ಮದುವೆ ಇಲ್ಲ ಆಕೆಯಿಂದಲೇ ಮರಣ ಎಂದಾದ್ರೆ ಅದಕ್ಕೂ ನಾನು ಸಿದ್ಧನಾಗಿ ಹೊರಟು ನಿಂತಿದ್ದೇನೆ. ಎಲ್ಲ ರಕ್ತ ಬೀಜ ಸಾಮರ್ಥ್ಯ ಉಂಟು ರಥವಡನೆ ನನ್ನ ಜೊತೆ ಬಾ, ಇಲ್ಲ ರಣ ಹೇಡಿಯಾಗಿ ವೀರನಾಗಿ ನಾನು ಸತ್ತರೂ ದೊಡ್ಡ ವಿಷಯ ಅಲ್ಲ, ಸಾವಿಗೆ ಹೆದರುವುದೇ. ಮತ್ತೆ ಯಾಕೆ ನೋಡಿ ಸಾವು ಸಾವು ನನ್ನ ಕಾಲಡಿಯ ಕಸ ಪಣಪಣ ಕಣ್ಣು ದೇವಿ
ಶಂಕರನೇ ಅಯ್ಯಯ್ಯೋ ಅಯ್ಯಯ್ಯೋ ಮಾಡಲೇ ಅಕಟ ಮಾಡಲಿನ್ನೇ ಅಕಟ ಶುಂಭನ ಕೂಡೆ ಭಾಷೆ ಉರಿದು ಬಂದಿಗೆ ಮಾಡಲಿನ್ನೇ ಅಕಟ ಪ್ರಭುವಿನ ಕೂಡ ಭಾಷೆ ಉರಿದು ಬಂದಿಗೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರ ನುಡಿಸಿದ ಪೆಗೆನು ನುಡಿಸಿ ನುಡಿಸಿದ ಪೆಗೆನು ನುಡಿಸಿದ ಪೆಗೆನು ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 या देवी सर्वभूतेषु कान्तिरूपेण संस्थिता नमस्तस्यै 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 नमो नमः या देवी सर्वभूतेषु दयारूपेण संस्थिता नमस्तस्यै 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 नमो नमः नमो नमः जय 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 ಕೋಟಿ ದಾನವರ ನೆರವಿನಲ್ಲಿ ಬಂದಂತ ರಕ್ತ ಬೀಜ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಕ್ಷಣವೊಂದನ್ನು ಕದಂಬವನದಲ್ಲಿ ಅನುಭವಿಸ್ತಾನೆ ಎನ್ನುವುದಾಗಿ ಒಂದು ಕ್ಷಣದ ಹಿಂದಿನವರೆಗೆ ಭಾವಿಸಿರಲಿಲ್ಲ. ನೋಡಿದೆ 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 ಮೈ ಮನಸ್ಸು ಬುದ್ಧಿ ಆತ್ಮ ಎಲ್ಲವನ್ನೂ ಆನಂದಗೊಳಿಸುವಂತ ಸರ್ವಾತ್ಮಕಿಯನ್ನು ನೋಡಿದೆ. ನೋಡುವುದಕ್ಕೆ ನಮಗಿಂತ ಹಿಂದೆ ಬಂದವರು ನೋಡ್ಲಿಲ್ವಾ? ಯಾಕೆ ಈ ಅನುಭವ ಆಗಲಿಲ್ಲ ಅವರಿಗೆ? ಪವಿತ್ರವಾದ ನದಿ ಹರಿಯ ಪಾದದಿಂದಲ್ಲದೆ ನರನ ಪಾದದಿಂದ ಹುಟ್ಟುವುದೇ? ಅಮೂಲ್ಯವಾದ ಮಣಿ ನಾಗನ ಹೆಡೆಯಲ್ಲಲ್ಲದೆ ಆಮೆಯ ಚಿಪ್ಪಿನಲ್ಲಿರುವುದೇ? ಇಲ್ಲವಲ್ಲ. ಎದುರಿರುವುದು ಯಾವುದು ಅಂತ ಮುಖ್ಯ ಅಲ್ಲ, ಇದ್ದದನ್ನು ಕಾಣುವ ದೃಷ್ಟಿ ಹೇಗುಂಟು ಅಂತ ಮುಖ್ಯ. ಒಂದು ದೊಡ್ಡ ಮರವನ್ನು ನೋಡಿ ಕಟ್ಟಿಗೆ ಮಾರುವ ಆಲೋಚನೆ ಮಾಡ್ತಾನೆ, ಎಷ್ಟಾದೀತು ಕಟ್ಟಿಗೆ ಅಂತ. ಅದೇ ಒಬ್ಬ ಪೀಠೋಪಕರಣ ಮಾಡುವ ಬಡಗಿ ನೋಡಿ ಹೇಳ್ತಾನೆ, ಎಷ್ಟು ಪೀಠ ಆದೀತು, ಮಲಗುವುದು ಎಷ್ಟಾದೀತು, ಕುಳಿತುಕೊಳ್ಳುವುದು ಎಷ್ಟಾದೀತು, ಕೈಯಲ್ಲಿ ಹಿಡಿಯುವುದು ಎಷ್ಟಾದೀತು. ಅದೇ ಒಬ್ಬ ವೈದ್ಯ ನೋಡಿ ಹೇಳ್ತಾನೆ, ಇದರಲ್ಲಿ ಯಾವುದೆಲ್ಲ ಮದ್ದಿನ ಗುಣ ಉಂಟು ಅಂತ. ಅದೇ ಒಬ್ಬ ದಾರ್ಶನಿಕ ಬಂದು ಹೇಳ್ತಾನೆ, ನೀವು ಕಟ್ಟಿಗೆಗೆ ಪೀಠಕ್ಕೆ ಮದ್ದಿಗೆಲ್ಲ ಮಾಡುವುದಲ್ಲ, ಅದು ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಾ ಶಿವರೂಪಾಯ, ಅದು ವೃಕ್ಷರಾಜನಾದ ಅಶ್ವತ್ಥ. ಈಗ ನೋಡಿದ್ದು 3 ಜನರು ಅದನ್ನೇನು, ಅವರವರ ಮಟ್ಟದಂತೆ ಅವರ ದೃಷ್ಟಿ. ಚಂಡಮುಂಡ ಧೂಮ್ರಾಕ್ಷರಿಗೆ ಕಾಣಲಿಲ್ಲವಲ್ಲ. ದೇವರು ಕಾಣುವುದು ಯಾವಾಗ? ಹೊರಗಿದ್ದಾಗಲ್ಲ, ಒಳಗೆ ಸರಿ ಇದ್ದಾಗ. ಕೆಲವರೆಲ್ಲ ಹೇಳುವುದು, ನಾವು ಅದನ್ನು ತಿಂದರೆ ಹೊಲಸು, ಇದನ್ನು ತಿಂದರೆ ಹೊಲಸು. ನಮ್ಮ ಬಾಯಿಯ ಒಳಗೆ ಏನು ಹೋಯಿತು ಎನ್ನುವುದರಿಂದ ನಾವು ಹೊಲಸಾಗುವುದಲ್ಲ, ನಮ್ಮ ಬಾಯಿಯಿಂದ ಏನು ಬಂತು ಎನ್ನುವುದರಿಂದ ನಾವು ಹೊಲಸಾಗುವುದು.
ಮಾಂಸ ತಿನ್ನುವವನಿಗೂ ಬ್ರಹ್ಮಜ್ಞಾನ ಬಂದೀತು, ಸಸ್ಯಾಹಾರ ಮಾಡುವವನಿಗೂ ಕೆಟ್ಟ ಬುದ್ಧಿ ಬಂದೀತು. ಇರುವುದು ತಿನ್ನುವ ಆಹಾರದಲ್ಲಿ ಅಲ್ಲ, ಇರುವ ಜಾಗದಲ್ಲಿ ಅಲ್ಲ, ಒಳಗಿರುವ ಸಂಸ್ಕಾರದಲ್ಲಿ. ಏನು ನಾವು ಕೂಡ ಹೆಣ ತಿಂದೆ ಬದುಕಿದವರಲ್ವ? ಸುಗ್ರೀವೇನು ಬೇರೆ ಆಹಾರ ತಗೊಂಡವನ? ಯಾಕೆ ಕಂಡಿತು? ನಮ್ಮಲ್ಲಿರುವ ಗುಣ, ನಮ್ಮಲ್ಲಿರುವ ಸಂಸ್ಕಾರ ಕಾಣುವ ಹಾಗೆ ಮಾಡಿತು. ಅವರು ಪ್ರದರ್ಶನಕ್ಕೆ ಬಂದರು, ನಮಗೆ ದರ್ಶನ ಆಯಿತು. ಕಲಿರಕ್ತ ಬೀಜ ಸಾಕು. ನಮಗೆ ನಮ್ಮ ಆಸ್ಥಾನದಲ್ಲಿ ಸಿಕ್ಕಿದ್ದು ರಣಹೇಡಿ ಎನ್ನುವ ಪ್ರಶಸ್ತಿ. ನಾವು ಜನರನ್ನು ಮೆಚ್ಚಿಸಿ ಒಂದು ತೃಪ್ತಿಪಡಿಸುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ನೀವು ಬೇಕಾದರೆ ತುಪ್ಪದ ಊಟ ಕೊಡಿ, ಹೋಗುವಾಗ ತುಪ್ಪದ ಊಟ ಕೊಟ್ಟ ಎಷ್ಟು ಒಳ್ಳೆಯ 1000 ವರ್ಷ ಬದುಕಲಿ ಅಂತ ಹೇಳಲಿಕ್ಕಿಲ್ಲ. ತುಪ್ಪದ ಊಟ ಕೊಟ್ಟ ಪಾಪಿ, ಕೈ ತೊಳಿಲಿಕ್ಕೆ ಬಿಸಿ ನೀರು ಕೊಡಲಿಲ್ಲ ಅಂತ ಹೇಳುವ ಜನ ಇರು. ಯಾವುದು ಒಳ್ಳೆಯದು ಕೊಟ್ಟರೂ ಒಂದು ಕೊರತೆಯನ್ನು ಹುಡುಕುವ ಮಂದಿಗಳ ಸಮ್ಮುಖದಲ್ಲಿ ಪ್ರಶಸ್ತಿ ಬಂದ್ರೇನು ಬರದಿದ್ರೇನು. ಮತ್ತೆ ಒಂದುಂಟು, ಕೆಲವರೆಲ್ಲ ಹೇಳುದು ಅರ್ಹರಾದವರಿಗೆ ಪ್ರಶಸ್ತಿ ಸಿಗಲಿಲ್ಲ, ಅನರ್ಹರಾದವರಿಗೆ ಸಿಕ್ಕಿತಲ್ಲ. ನಮಗೊಮ್ಮೊಮ್ಮೆ ಕಾಣಿಸುವುದು ಅಂಥ ಪ್ರಶಸ್ತಿ ಅರ್ಹರಿಗೆ ಸಿಗುವುದೇ ಬೇಡ ಅಂತ. ಯಾಕೆ? ಆ ಅನರ್ಹರಿಗೆಲ್ಲ ಸಿಕ್ಕಿ ಮರ್ಯಾದೆ ಹೋದದ್ದು ಅರ್ಹರಿಗೆ ಸಿಕ್ಕಿ ಅವರ ಮರ್ಯಾದೆ ಹೋಗುದು ಯಾಕೆ? ನಮಗೆ ಇಲ್ಲಿ ಸಿಕ್ಕಿದ ಪ್ರಶಸ್ತಿಯೇ ಪ್ರಶಸ್ತಿ. ಅವಳನ್ನು ನೋಡುವಷ್ಟು ಕಲಿತನ ನಮಗುಂಟಲ್ಲ, ಅಷ್ಟು ಸಾಕು. ಗಾಢ ಗರ್ವದಲ್ಲಿ ಕುಳಿತಿದ್ದಾಳೆ. ಹೆದರ್ಲಿಕ್ಕಿಲ್ಲ ನಾವು. ಯಾಕೆ ಹೆದರ್ಲಿಕ್ಕಿಲ್ಲ? ನಮ್ಮ ಪೂಜಾ ಮಂದಿರದಲ್ಲಿರುವಂತಹ ದೇವರ ಕೈಯಲ್ಲಿ ಆಯುಧ ಇರುವುದಿಲ್ವಾ? ನಮಗೆ ಹೆದರಿಕೆ ಆಗ್ತದ? ನಮಗೆ ಅಭಯ ಕೊಡ್ಲಿಕ್ಕಿಡುವುದದು. ಇವಳಲ್ಲಿರುವ ಗಾಢ ಗರ್ವ ಎನ್ನುವ ಆಯುಧ ನಾವು ಸರಿಯಾಗಿ ವ್ಯವಹರಿಸಿದ್ರೆ ನಮಗೂ ಅಭಯ ಆಗುತ್ತದೆ. ಆದರೆ ಅಭಯ ಆಗಲಿಲ್ಲ. ಯಾಕಾಗಲಿಲ್ಲ? ಇವಳನ್ನು ತಿಳಿಯದೇ ನೀತಾಯಿತು. ಅಭಯ ಆಗದೆ ಭಯ ಹುಟ್ಟುವಾಗ ಆದದ್ದು ಯಾಕೆ? ಇವಳನ್ನು ತಿಳಿಯದೆ ಹೊರಟದ್ದು. ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯನ್ನೊರೆದು ಬಂದಿಗೆ. ಅವನಲ್ಲಿ ಹೇಳಿ ಬಂದಿದ್ದೇನೆ ಅಂತ ತಲೆಗೆ ಕೈ ಹಾಕುದಾ? ಕೈ ಹಾಕಿದ್ರೆ ಚಂಡ ಮುಂಡರು ಧೂಮ್ರಾಕ್ಷ ಬಿದ್ದ ಹಾಗೆ ನಾನು ಬೀಳ್ತೇನೆ. ಮತ್ತೆಂಥದ್ದು? ಏನು ಮಾಡುವ? ನಾವು ಸಾವಿಗೆ ಹೆದರುವುದಿಲ್ಲ. ಸಾವು ಬರುವುದರಲ್ಲಿರುವುದಲ್ಲ, ಅದನ್ನು ಸ್ವೀಕರಿಸುವುದರಲ್ಲಿರುವುದು. ಒಬ್ಬ ಅಂಜುಗಳಿಗೆ ಸಾವು ಅಂತ ಹೇಳಿದರೆ ಶಿಕ್ಷೆ, ಭೋಗಲಾಲಸೆ ಇರುವವನಿಯ ಸಾವು ಅಂತ ಹೇಳಿದರೆ ಒಂದು ಪೆಟ್ಟು. ಯಾರೆಲ್ಲ ದಾರಿ ತಪ್ಪಿ ಅಲೆಯುತ್ತಾನೋ ಅವನಿಗೆಲ್ಲ ಸಾವು ಅಂತ ಹೇಳಿದರೆ ಒಂದು ಅಂಜಿಕೆಯ ವಿಷಯ. ಅದೇ ಆಯಾಸಗೊಂಡವನಿಗೆ ವಿಶ್ರಾಂತಿಯ ಧಾಮ, ಶ್ರದ್ಧಾಳುವಿಗೆ ಸ್ವರ್ಗ. ಚಂಡಮುಂಡರಾಗಿ ಸಾಯುವುದಲ್ಲ, ಸಾಯುವುದಿದ್ರು ರಕ್ತಬೀಜನ ಮರಣದಲ್ಲಿ ಆದರೂ ಸಾರ್ಥಕ್ಯ ಧನ್ಯತೆ ಬರಬೇಕು. ಬರಬೇಕಾದ್ರೆ ಏನಾಗಬೇಕು? ಸುಗ್ರೀವನಾಗಾದ್ರೆ ಶುಂಭ ಕೊಟ್ಟ ಅನ್ನಕ್ಕೇನು ಕತಿ? ಸುಗ್ರೀವ ಮಾಡಿದ್ದು ಸರಿಯೋ ತಪ್ಪ? ನಮ್ಮ ದಾರಿ ಅದಲ್ಲ. ಶುಂಭನಿಗೂ ಅನ್ಯಾಯ ಆಗಕೂಡದು, ಇವಳನ್ನು ಅತಿಕ್ರಮಿಸಕೂಡದು. ಹಾವು ಸಾಯಬಾರ್ದು, ಕೋಲು ಮುರಿಯಬಾರ್ದು. ಆ ರೀತಿಯಲ್ಲಿ ಒಂದು ವ್ಯವಹಾರ ಮಾಡಬೇಕು. ನೋಡುವ, ಸಿಕ್ಕಿದರೆ ಪ್ರಸಾದ, ಇಲ್ಲದೆ ಸಿಕ್ಕಿದ ಸಾವೇ ನಮಗೆ ಪ್ರಸಾದ. ಪ್ರಯತ್ನ ನಮ್ಮದು, ಫಲ ಅಮ್ಮ
ನಮಸ್ತೆ ಶಿವೆ ಸ್ವಾನುಕಂಪೆ, ಆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ಆ ನಮಸ್ತೆ ಜಗದ್ವಂದೇ ಪಾದಾರವಿಂದೆ, ಆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ಆ ಪಾದತ್ವಯಗಳಿಗೆ ಪುಣಮಟ್ಟಿದ್ದೇನೆ. ಎದ್ದೇಳಯ್ಯ. ನನ್ನ ಹೆಸರು ರಕ್ತಬೀಜ, ಸರಿ. ಶೋಣಿತಾಪುರದಿಂದ ಬಂದ. ಓಹೋ. ಶುಂಭಧರ ನನಗೆ ಒಡೆಯ. ಆ ನಾನು ಅವರಿಗೆ ಅಮಾತ್ಯನೂ ಹೌದು, ಅಳಿಯನೂ ಹೌದು. ಆ ನನ್ನ ಮೊದಲನೇ ಹೆಸರು ಬೇರೆ ಅಮ್ಮ, ಯಾವ ರೀತಿಯಲ್ಲಿ? ವಿರೂಪಾಕ್ಷ ಅಂತ ಇತ್ತು. ಆದ್ರೆ ಬದಲಾವಣೆ ಅದು ಹೇಗೆ? ಅದು ವರಬಲದಿಂದ. ಅಂದ್ರೆ ನನಗಿರುವ ವರ ಹಾಗೆ, ಹಾ 1 ಬಿಂದು ರಕ್ತದಿಂದ ಕೋಟಿ ರಕ್ತ ಬೀಜ. ಓಹೋ. ಆಮೇಲೆ ಹೆಸರೇ ಬದಲಾಗಿದೆ. ಹಾ ಅಮ್ಮ, ಏನು? ಶುಂಭನ ಹಾಗೆ ನಾವೆಲ್ಲರೂ ಬ್ರಹ್ಮಚಾರಿಗಳೇ. ಆ ಇಲ್ಲಿವರೆಗೆ ಮದುವೆ ಆಗ್ಲಿಲ್ಲ. ಇಲ್ಲ. ಯಾಕೆ ಮದುವೆ ಆಗ್ಲಿಲ್ಲ ಅಂತ ಕೇಳಿದ್ರೆ, ಯಾಕೆ? ಹೆಣ್ಣು ಸಿಗದೆ ಅಲ್ಲ. ಬದಲಾಗಿ ಈ ಪ್ರಪಂಚದಲ್ಲಿ ಹಾ ಎಲ್ಲರೂ ಅಲ್ಲ, ಮತ್ತೆ ಕೆಲವು ಕಡೆಯಲ್ಲಿ ಅಪವಾದ ಇರಬಹುದು, ಹಾ ಆದ್ರೆ ಹೆಚ್ಚಿನ ಕಡೆಯಲ್ಲಿರುವ ಒಂದು ಸಾಮಾನ್ಯ ಧರ್ಮ ಉಂಟು. ಯಾವುದು? 5 ಜಕಾರಗಳು. ಜಕಾರಗಳು ಯಾವ ರೀತಿಯಲ್ಲಿ? ಒಂದು ಜಾತವೇದ, ಆ ಬೆಂಕಿ, ಅದಕ್ಕೆ ಎಷ್ಟು ಹಾಕಿದ್ರು ಸಾಕು ಅಂತ ಕಾಣುದು. ಆಹಾ. ಇನ್ನೊಂದು ಜಠರ, ಬೆಳಿಗ್ಗೆ ಹೊಟ್ಟೆ ತುಂಬಿದ್ರೆ ಮಧ್ಯಾಹ್ನ ಬೇಕು ಅಂತ ಹೇಳ್ತದೆ, ಹೌದು. ಮಧ್ಯಾಹ್ನ ತುಂಬಿದ್ರೆ ಸಂಜೆ ಬೇಕು ಅಂತ ಹೇಳ್ತದೆ, ಆ ಸಂಜೆ ತುಂಬಿದ್ರೆ ಮತ್ತೆ ಮಧ್ಯಾಹ್ನ ಮರು ದಿವಸ ಬೆಳಿಗ್ಗೆ ಬೇಕು ಅಂತ ಹೇಳ್ತದೆ. ಹೌದು. ಮತ್ತೊಂದುಂಟು, ಯಾವುದು? ಜಲಾಶಯ. ಆ ಸಮುದ್ರಕ್ಕೆ ಹಾಕಿ ಒಂದು ಮುಗಿಯುವುದು ಅಂತ ಉಂಟ, ಇಲ್ವಲ್ಲ. ಎಷ್ಟು ಹಾಕಿದ್ರು ಸ್ವೀಕರಿಸ್ತದೆ. ಇನ್ನೊಂದು ಜಾಮಾತ, ಆ ಅಳಿಯನಿಗೆ ಒಂದು ಕುಟ್ಟು ಪೂರೈಸಲಿಕ್ಕಿಲ್ಲ, ಸಾಕು ಅಂತ ಹೇಳುವುದೇ ಇಲ್ಲ. ಇಲ್ಲ. ಇನ್ನೊಂದು ಜಾಯ, ಆ ಹೆಂಡತಿ. ಹೌದು. ಎಷ್ಟು ಬಂಗಾರ ಕೊಡ್ಲಿ, ಆ ಎಷ್ಟು ಸೀರೆ ಕೊಡ್ಲಿ, ಎಷ್ಟು ಸಂಪತ್ತು ಕೊಡ್ಲಿ, ಆ ಹೆಂಡತಿ ಸಾಕು ಅಂತ ಹೇಳುದಿಲ್ಲ. ತೃಪ್ತಿ ಆಗುವುದಿಲ್ಲ. ಇಬ್ಬರು ಗಂಡದಿರು ಮಾತಾಡ್ತಾ ಇದ್ರಂತೆ, ಆ ಎಂಥದ್ದು ಪುಣ್ಯಾತ್ಮ, ಮೊನ್ನೆ ನನ್ನ ಹೆಂಡತಿಯ ಕಣ್ಣಿಗೆ ಒಂದು ಕಸವಿದ್ದದಲ್ವಾ, ಹೌದಾ? ನನ್ನದು 100 ವರಹ ಹೋಯ್ತು ಅಂತ ಹೇಳಿದಂತೆ. ಆ ನಿನ್ನ ಹೆಂಡತಿಯ ಕಣ್ಣಿಗೆ ಕಸವಿದ್ದದ್ದು ಮಾರಾಯ ದೊಡ್ಡ ವಿಷಯ ಅಲ್ಲ. ಆ ಮೊನ್ನೆ ನನ್ನ ಹೆಂಡತಿಯ ಕಣ್ಣಿಗೆ ಒಂದು ಸೀರೆ ಬಿದ್ದದ್ದು 2000 ವರಹ ಹೋಯ್ತು ಅಂತ ಹೇಳಿದ. ಓಹೋ. ಅಂದ್ರೆ ಆ ಹೆಂಡತಿಯಾದವಳಿಗೆ ಒಂದು ತೃಪ್ತಿ ಆಗಬೇಕು ಅಂತ ಆದ್ರೆ ಅದೇ ಮನಸ್ಸಿನಿಂದ ಆಗಬೇಕು ಹೊರತು ವಸ್ತು ಕೊಟ್ಟಾಗ್ಲಿಕ್ಕಿಲ್ಲ. ಹೌದು. ಹಾಗಾಗಿ ಆ ತಲೆ ವಿಷಯ ಬೇಡ, ನಾವು ಸಂಪಾದಿಸಿದ್ದೆಲ್ಲ ಹೋಗುದು ಬೇಡ ಅಂತ ಮದುವೆ ಆಗ್ಲಿಲ್ಲ. ಆ ಅಮ್ಮ, ಏನು? ಈಗ ಒಂದು ಮದುವೆ ಅಪೇಕ್ಷೆಯನ್ನು ಇಟ್ಟಿದ್ದಾನೆ ಅವ. ಆ ಯಾಕೆ? ಯಾಕೆ? ಕಳೆದು ಹೋಗದಷ್ಟು ಸಂಪಾದನೆ ಮಾಡಿದ್ದಾನೆ ಎನ್ನುವ ನಿರ್ಣಯ. ಆ ನೀನು ಕಳೀತಾ ಇದ್ದೀಯಮ್ಮ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಆ ನಮ್ಮವರು ಸಿದ್ಧರಾಗ್ತಾರೆ, ಅಲ್ಲಿಂದ ಒಬ್ಬ ಅಟ್ಟಹಾಸ ಕೊಟ್ಟು ಹೊರಡುವಾಗ 2 ಕುಂಬಳಕಾಯಿ ಸಿದ್ಧ ಮಾಡಿರ್ತಾರೆ ಕಡಿಲಿಕ್ಕೆ. ಹೌದು. ಸಿದ್ಧ ಆಗಿದೆ, ಹೊರಟವರು ಯಾರು ಬರುದಿಲ್ಲ ಅಂತ. ಆ ಅಮ್ಮ, ಏನು? ಕುಂಬಳಕಾಯಿ ಕೇವಲ ಸಾವಿಗೆ ಉತ್ತರ ಕ್ರಿಯೆಗೆ ಮಾತ್ರ ಮಾಡುದಲ್ಲ, ಅದಕ್ಕೆ ಸೀಮಿತ ಅಲ್ಲ, ಪೂಜೆಗೂ ಮಾಡ್ತಾರಲ್ವ. ಮಾಡ್ತಾರೆ. ಈ ಸಲ ಕಡಿಯುವ ಕುಂಬಳಕಾಯಿ ಒಂದು ಪೂಜೆಗೆ ಉಪಯೋಗಿಸುವ ಅಮ್ಮ. ಹೌದಾ? ಹೌದೌದು. ದೊಡ್ಡ ಮನಸ್ಸು ಮಾಡು, ಆ. ಅಲ್ಲಿಂದ ಇಳಿ, ಒಲಿ, ಆ. ನಲಿ, ಆ. ನಮ್ಮ ಮೇಲೆ ಅನುಗ್ರಹವನ್ನು ತೋರು, ಶೋಣಿತಾಪುರದವರೆಗೆ ಬಾ, ಆ. ಶುಂಭನನ್ನು ವರಿಸು, ನಮ್ಮನ್ನು ಉದ್ಧರಿಸು. ಕಪಿದಾಸುರಾಮ್, ಓ. ಭಕ್ತಿಯಿಂದ ಕೈ ಮುಗಿಯುವ ನಿನ್ನನ್ನು ಕಂಡಾಗ ನನಗೆ ಯಾಕೋ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಯಾಕಮ್ಮ? ಕಟುಕನ ಮನೆಯಲ್ಲಿ ಬೆಳೆದಿರುವ ಶುಕವೊಂದು ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆಯಲ್ಲ. ಬೆಳೆದದ್ದು ಎಲ್ಲಿ ಆದ್ರೆ ನಮ್ಮ ತನ್ನರಿವೇ ಗುರು. ಗುರು ಲಘುವಿನ ವ್ಯತ್ಯಾಸವನ್ನು ಅರ್ಥವಿಸಿಕೊಂಡಂತ ಪ್ರಾಜ್ಞ ನೀನಲ್ವೇ? ಆ. ಮತ್ತ್ಯಾಕೆ ಅಸಾಮಾನ್ಯಳಾದಂತ ನನ್ನನ್ನು ಸಾಮಾನ್ಯ ಶುಂಭನ ಜೊತೆಗೆ ತುಲನೆ ಮಾಡುವುದಕ್ಕಾಗಿ ಹೊರಟಿದ್ಯಾ? ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗುತ್ತಾನೆ. ಅಸಾಮಾನ್ಯತೆ ಎನ್ನುವುದು ಅವರವರ ಯೋಗ್ಯತೆಯಿಂದ ಮೂಡಿ ಬರಬೇಕು. ರಕ್ತ ಬೀಜ ಹಾಲಾದಂತ ಹಾಲಿನಿಂದ ನೈವೇದ್ಯ ಮಾಡುವುದಕ್ಕೆ ಸಾಧ್ಯ ಉಂಟೇನೋ? ನಿನ್ನ ಕೈಗೆ ಕೊಟ್ಟರೆ ಆಗ್ತದೆ. ಆದರೂ ಕೆಸರಿನ ಕೂಪಕ್ಕೆ ಬಿದ್ದವನನ್ನು ಮೇಲೆತ್ತಬೇಕು ಅಂತಾದ್ರೆ ಮೊದಲು ಬಿದ್ದವ ಕೈ ಕೊಡಬೇಕು ತಾನೆ. ಹಾಗೆ ಕೆಸರಿನಲ್ಲೇ ಬಿದ್ದಿರ್ಲಿಕ್ಕೆ ಇವ ಕೋಣ ಅಲ್ಲ, ಜಾಣ. ಜಾಣತನವೇನಿದ್ದರೂ ಮನೆಯನ್ನು ಬೆಳಗಿಸುವಂತ ದೀಪವಾಗಬೇಕೆ ಹೊರತು ಆ. ಮನೆಯನ್ನು ಸುಡುವಂತ ಬೆಂಕಿ ಆಗಬಾರದಲ್ಲ. ನಿನ್ನ ಸೆರಗಿನಲ್ಲಿ ಉಂಟಲ್ಲ 7 ಕಡಲು, ಒಂದರ ನೀರು ಹಾಕು, ಬೆಂಕಿ ಆರಿಸು. ಅದಕ್ಕಿಂತ ಮಿಗಿಲಾದ ಶರಾದಿಯನ್ನು ಸಜ್ಜನರ ಕಣ್ಣೀರಿನಿಂದಲೇ ಸಿರಿದಿಸಿದ್ದಾನೆ ನಿಮ್ಮೊಡೆಯ. ಅದರಲ್ಲಿ ಮುಳುಗಿ ಹೋದನು. ಎಚ್ಚರ ಎಚ್ಚರ. ಅನುಗ್ರಹದ ನೌಕೆ ಕಳುಹಿಸು, ದಾಟಿಸು, ದಡ ಸೇರಿಸು. ನಂಬಿಕೆ ಇಲ್ಲದವನಿಗೆ ಅಂಬಿಕೆ ಇದ್ದೇನು ಪ್ರಯೋಜನ ಅಂತ ಬೇಕಲ್ಲ. ನಂಬಿಕೆ ಇಲ್ಲದ್ರೆ ಅಂಬುಜಾಸನ ಓಡೋಡಿಕೊಂಡು ಬರ್ತಾನೆ. ಅದು ನಂಬಿಕೆಯಿಂದ ಅಲ್ವಲ್ಲ, ತನ್ನದಂತ ಸ್ವಾರ್ಥ ಸಾಧನೆಯಿಂದ ಹಾ. ವಿಧಿಯನ್ನು ತಪದ ಮೂಲಕವಾಗಿ ಮೆಚ್ಚಿಸಿದ ಹಾ. ಅಜೇಯವಾದ ವರವನ್ನು ಸಂಪಾದನೆ ಮಾಡಿಕೊಂಡ. ಪಡೆದ ವರವನ್ನು ಸದುಪಯೋಗ ಪಡಿಸುವುದರ ಬದಲಾಗಿ ದುರುಪಯೋಗ ಪಡಿಸಿದ ಪರಿಣಾಮದಿಂದ ಏನಾಯ್ತು ಬಲ್ಲೆಯ? ಏನಾಯ್ತು? ತನ್ನ ಸರ್ವಸ್ವವೆಲ್ಲವನ್ನು ಕಳೆದುಕೊಂಡಿದ್ದನಲ್ಲ. ಇನ್ನು ಆತ್ಮಬಲ ಗಟ್ಟಿ ಉಂಟು. ಅದು ಯಾವತ್ತೂ ಕುಗ್ಗಿ ಹೋಗಿದೆ ಅಲ್ಲ. ಹೇಗೆ? ಇಲ್ಲವಾದ ನಿಮ್ಮನ್ನು ಯಾಕೆ ಕಳುಹಿ ಕೊಡ್ತಾನೆ? ನಾವೆಲ್ಲ ಬಂದದ್ದೇ ಅವನ ಆತ್ಮಬಲದಿಂದ ಅಲ್ವಾ? ಮತ್ತೆ ಹೌದಾ? ನಾವು ನಮ್ಮ ಬಲದಿಂದ ಬಂದದ್ದಲ್ಲ, ಸ್ವಾಇಚ್ಛೆಯಿಂದಲ್ಲ. ಅಂದ್ರೆ ಇಚ್ಛೆ ಸ್ವ ಇಚ್ಛೆ. ಹೌದು. ಅಂದ್ರೆ ಬಲ ಅವನದ್ದು. ನಮ್ಮ ವಿಲಾಸ ಇರುವುದೇ ಹಾಗೆ. ರಕ್ತಬೀಜ ಅಂದ್ರೆ ಯಾರಿಗೂ ಗೊತ್ತಾಗುದಿಲ್ಲ. ಇಲ್ಲ. ಶುಂಭನ ಅಳಿಯ ಅಂತ ಹೇಳಿದ್ರೆ ಗೊತ್ತಾಗುದು. ಶುಂಭನ ಮಂತ್ರಿಗಳು ಅಂತ ಹೇಳಿದ್ರೆ ಚಂಡಮುಂಡರಿಗೆ ವಿಳಾಸ. ಆ. ಶುಂಭನ ಅಮಾತ್ಯ ಅಂತ ಹೇಳಿದ್ರೆ ಸುಗ್ರೀವನಿಗೆ ವಿಳಾಸ. ಶುಂಭನ ಸೇನಾಧಿಪತಿ ಅಂತ ಹೇಳಿದ್ರೆ ಧೂಮ್ರಾಕ್ಷನಿಗೆ ವಿಳಾಸ.
ಅವ ಒಂದಮ್ಮ, ನಾವು 0. ಒಟ್ಟು ಸೇರಿದಾಗ 10 ಆಗುದು. ಒಂದನ್ನು ತೆಗೆದ್ರೆ 0ಗೆ ಬೆಲೆ ಉಂಟಾ? ಇಲ್ವಲ್ಲ. ಆ ಒಂದು ಇಲ್ಲದಿದ್ರು, ಒಂದು ಇದ್ರೆ 0 ಇಲ್ಲದಿದ್ರು ನಡೀತದೆ. 0 ಬರೇ ಇದ್ರೆ ಏನು ಪ್ರಯೋಜನ ಇಲ್ಲ ಅಮ್ಮ. ನಾವು 0ಗಳು, ಅವನೇ ನಮಗೆ 0. ನಿಮ್ಮ ಪ್ರತಿಭೆ ಪ್ರದರ್ಶನಕ್ಕೆ ಒಂದು ವೇದಿಕೆ ಸಿದ್ಧವಾಗಿ ಉಂಟು. ಅದೇ ಹೌದು ಅಂತ ಆದ್ರೆ ನನ್ನ ವಿಚಾರವನ್ನು ತಿಳಿದ ಕೂಡಲೇ ನಿನ್ನೋಡೆ ಬರಬೇಕಿತ್ತು. ಮೊದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ನಿಮ್ಮನ್ನೆಲ್ಲ ಕಳುಹಿಕೊಟ್ಟು ನನ್ನಿಂದಲೇ ಕೋಲಿಸುತ್ತ ಅರಮನೆಯಲ್ಲಿ ಅಡಗಿರುವ ನಿನ್ನೊಡೆಯ ರೋಣ ಹೇಳಿ ಅವನನ್ನು ಹೊಗಳುತ್ತೇನೆ. ಅಲ್ಪ ಹೋರಾಟವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ನನ್ನ ತನುವನ್ನೇ ಆಲೋಗಿಸಿ ಸತ್ತ ಮಾತೃಕೆಯನ್ನು ಸೃಜಿಸಿದ್ದೇನೆ. ನದಿಯಲ್ಲಿ ನೀರು ಕಡಿಮೆ ಆದಿತ್ತು, ನನ್ನ ರಕ್ತ ಕಡಿಮೆ ಆಗ್ಲಿಕ್ಕೆ. ಇವುಗಳನ್ನು ಸಾಗಲೇಬೇಕು. ಹರಿದ್ರಲ್ಲಿ ನಾಲಿಗೆಯನ್ನು ಚಾಚುತ್ತಾ ರಕ್ತೇಶ್ವರಿ
ಕಾವರಮನೆ ನಿತಿನ್ ಹೆಗ್ಡೆ ಭಕ್ತಿದ ಸೇವೆ ಅವಳು ಬಂದ ತುಳ್ಳಲ್ ತೆಪ್ಪೆಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ ದೇವಿ ಮಹಾತ್ಮೆ ಆಟಗೊಬ್ಬರು ಅನ್ನದಾನ ಅಂತಾರೆ ಹೋಳಿಗೆ ಪಾಯಸ ಪುಲಾವ್ ಮಸಾಲೆ ದೋಸೆ ಭಾರಿ ಗೌಜಿದವನ ಗಾಯನ ಸೇವೆ ವಾದನ ಸೇವೆ ನರ್ತನ ಸೇವೆ ಭಾರಿ ಪುರುಳು ಶಕ್ತಿ ರಪ್ಪೆನ ಸೇವೆ ಭಕ್ತಿಡು ಮಂತಾರೆ ಪುರ್ಲುಡು ಮಂತಾರೆ ಗೌಜಿಡು ಮಂತಾರೆ ಭಕ್ತಿಡು ಮಂತಿಂಚು ಸೇವೆ ತಪ್ಪಗೆ ಸಂತೋಷ ಅಂಡಿ ಸಂತೋಷ ಅಂಡು ನನ್ನದು ಹುಳ್ಳಾಲ್ ತೆಪ್ಪೆನ ಸೇವೆ ಭಕ್ತಿಡು ಮಂತಂದುಳ್ಳೆ ನಿಕ್ಲಿಗೆ ಹುಳ್ಳಾಲ್ ತೆಪ್ಪೆನ ಅನುಗ್ರಹ ಪರಿಪೂರ್ಣವಾದ ದೊರೆಯಾಡು ಭಾಗವತ್ರಿ ಸೇವಾಕರ್ತಿಗೆ ಮನಸ್ಸಿಡು ಒಂಜಿ ಆಸೆ ಸಂಕಲ್ಪ ಉಂಡು ಐನೇನು ಇಡೀರ್ ಸಾತು ಕೊರುವೆ ಹೊಸ ಇಲ್ಲೆಲ್ಲ ಕಟ್ಟೊಂದುಳ್ಳೆ ಆಯ್ನಾತ್ ಬೇಕ ಇಲ್ಲೋ ಕೆಲ ಅವಳು ಸೇರಿ ಯಾರ್ರೆ ಭಾರಿ ಬರಲದ ಸೇವೆ ಕೊರಿಯರು ಉಳ್ಳಾಲ್ ತೆಪ್ಪಿಗೆ ನಿಕ್ಲೆಗೆಲ್ಲ ಉಳ್ಳಾಲ್ ತೆಪ್ಪಿ ನಾನು ಭಾಗವತರೆ ಎಕ್ಕಾರ ಶ್ಯಾಮ ಶೆಟ್ರು ಒಳ್ಳೇರು ಸೇರಿಂಚಿ ಸಭೆ ಮಲ್ಲೆ ಕೊರಿಯರು ಮಾಯಗಾರಿಗೆ ಕಲಟು ಬಂಗವು ಸಮಷ್ಟಿ ನ್ಯಾಯಡು ಸೇರಿಂಚಿ ಭಕ್ತರಿಗೆ ಬಂದು ಉಳ್ಳಾಲ್ ತೆಪ್ಪಿ ನಾನು ನಂಬೊಳ್ಳೆ ಮಣೆ ಮಂಚ ಸೇರಿನ ಪುರ್ ತಕೊಂಡತ್ತ ಭಾಗ ನಂಗೆ ತಿಕ್ಕು ನೋವು ಕುಪ್ಪೆ ಪದವತಾರ ಸುರೇಶರು ಹೊಸಾದ ಬಿಡ್ತೀಯ ಸೇವಂತಿಗಾವ ಪಿಂಗಾರವ ಸಂತೋಷ ಕೈಕೊಂಡ್ವೆ ಸಂತೋಷ ಹಾಗಾಗಿ ಶುಂಭನ ಅನ್ನದ ಋಣವನ್ನು ತೀರಿಸಲೇಬೇಕು. ಶುಂಭ ನಮಗೆಲ್ಲ ಆಧಾರ ಸ್ತಂಭ. ಆದ್ದರಿಂದ ಈ ಕ್ಷಣದಲ್ಲಿ ಕಣ್ಮರೆ
ನೀನೆಂಬುದು ವೇದ್ಯವಾಯಿತು. ನಿನ್ನ ಈ ಘೋರ ರೂಪವನ್ನು ಕಂಡು ನಾವೆಲ್ಲ ಭಯಭೀತರಾಗಿದ್ದೇವೆ. ಶಾಂತರಾಗಬೇಕು. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪತಿ, ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ಸುರ ಗದ್ದುಗೆಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಅಲಂಕರಿಸು, ಅಲಂಕರಿಸು. ಅಮ್ಮ, ನನ್ನ ಮನದ ಇಚ್ಛೆ ಒಂದೇ ಒಂದು. ಯಾವುದಯ್ಯ? ಅನುದಿನವೂ ಅನುಕ್ಷಣವೂ ನಿನ್ನನ್ನು ಆರಾಧಿಸಬೇಕೆಂಬ ಮನೋವಾಂಛೆ ಸರಿ ಈಡೇರಿಸುವ ತಾಯಿ. ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೆಲ್ಲ ರಣಕ್ಷೇತ್ರದಿಂದ ತಲೆ ಮರೆಸಿದ್ದವನೇ ದುರುಳು ಅರುಣಾಸುರ. ಆತನನ್ನು ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಮರೆಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಗೂತನ ಕತೆ ರಾಜ ತೇಜನೆ ಸಾಧನೆ ರಾಜ ತೇಜನೆ ರಾಜ ತೇಜನೆ. ಶ್ರೀದೇವಿಯ ಮನಮೋಹಕವಾದಂತಹ ದೃಶ್ಯ, ಲೀಲಾಮೃತ ನಾಟಕವನ್ನು ಕಣ್ಣಾರೆ ಕಾಣುವಂತ ಯೋಗ ನಮ್ಮ ಪಾಲಿಗೆ ಲಭ್ಯವಾಯಿತು ಅಂತಾದರೆ ಹಿಂದನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ವಿಶೇಷತೆಗಳೇ ಇರಬೇಕು. ಪುನರಪಿ ಸುರಲೋಕದ ಅಧಿಕಾರವನ್ನು ಪಡೆದಂತಹ ಭಾಗ್ಯಶಾಲಿ ನಾನಾಗಿದ್ದೇನೆ. ಶ್ರೀದೇವಿ ಮಹಾತ್ಮೆ. ದೇ ಅಂದ್ರೆ ದೇಹಾಂತರಂಗ ಶುದ್ಧಿ, ವಿ ಅಂದರೆ ವಿದ್ಯಾಪ್ರಾಪ್ತಿ, ಮಾ ಅಂದರೆ ಮಹಾಲಕ್ಷ್ಮಿ ಒಳಿವಳು, ಹ ಅಂದರೆ ಹರಿಹರರ ಸಾಕ್ಷಾತ್ಕಾರ, ತೇ ಅಂದರೆ ತ್ರೈಲೋಕ ಸಿದ್ಧಿಪುದು. ಇಂಥ ಪುರಾಣ ಪುಣ್ಯಕಥೆಯನ್ನು ಈ ರಸೆಯಲ್ಲಿ ಯಾರು ಆಡಿದರು, ಯಾರು ಆಡಿಸಿದರು, ಭಕ್ತಿ ಶ್ರದ್ಧೆಯಿಂದ ನೋಡಿದರು ಕೇಳಿದರು ಅಂಥವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂಥ ಕಟೀಲ್ ಶ್ರೀ ಬ್ರಾಹ್ಮರಿ ತಾಯಿ ದುರ್ಗಾ ಪರಮೇಶ್ವರಿ ದೇವಿ
ಹಾಗೂ ಮಹಾಗಣಪತಿ ದೇವರು ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಸೌಭಾಗ್ಯಾದಿಗಳನ್ನು ಕರುಣಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಲವನ್ನು ಹಾಡುವರಿ ಸಭ್ಯರಿಂದ ಅಪ್ಪಣೆಯನ್ನು ಪಡೆಯುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ. ಕಾವರ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ನಿತಿನ್ ಹೆಗಡೆಯವರು ಮತ್ತು ಮನೆಯವರು. ಕಾವರ ಮನೆಯಲ್ಲಿ ವಾಸವು ಶ್ರೀಮತಿ ಮತ್ತು ಶ್ರೀ ನಿತಿನ್ ಹೆಗಡೆಯವರು ಮತ್ತು ಮನೆಯವರು. ಶ್ರೀಮತಿ ಮತ್ತು ಶ್ರೀ ನಿತಿನ್ ಹೆಗಡೆಯವರು ಮನೆಯವರು ಅರ್ತಿಗಾರರು, ಕುಶಲಗಾರರು, ಮೋದಗಾರರು ತಮ್ಮ ಕೀರ್ತಿಯನ್ನು ಮೂಲಕವರು ಪ್ರಚಾರಪಡಿಸುವ ಉದ್ಯಮ ಕೊಟ್ಟಿರುವಂತಹ ಕಾಂಚನ ವೀಳಿ ದಕ್ಕಿತ್ತು ಬಿಡಾರಕ್ಕೆ ದೇವರ